ಎಲ್ರಿಗೂ ನಮಸ್ತೆ. ನಾನು ರೈತರ ಮಗನಾಗಿ ಹಾಗೆ ಒಬ್ಬ ಶಿಕ್ಷಕನಾಗಿ ತಮ್ಮ ಮುಂದೆ ಇವತ್ತು ಬಂದಿದ್ದೀನಿ ಅಂತಂದ್ರೆ ಕೆಲವೊಂದು ವಿಚಾರಗಳನ್ನ ತಮ್ಮ ಜೊತೆ ನಾನು ಹಂಚ್ಕೊಳ್ಬೇಕಾಗಿದೆ. ಇಲ್ಲಿ ವಿಸ್ಟಾರ್ ನಲ್ಲಿ ನನಗೆ ಇವತ್ತು ಆ ಒಂದು ಜವಾಬ್ದಾರಿಯನ್ನ ನಿರ್ವಹಿಸುತ್ತಾರೆ ಅಂತ ಹೇಳಿ ನಿನ್ನೆ ಕೇಳಿದಾಗ ನಾನು ತುಂಬಾ ಉತ್ಸಾಹಕನಾಗಿ ಮತ್ತು ಸಂತೋಷದಾಯಕವಾಗಿ ಅದಕ್ಕೆ ಒಪ್ಕೊಂಡು ಇವತ್ತು ಹಲವಾರು ವಿಚಾರಗಳನ್ನ ತಂದಿದ್ದೀನಿ. ಮೊದಲ ಬಾರಿಗೆ ನಾನು ಬೇಸಿಕ್ನೇ ಹೇಳ್ಕೊಡ್ತೀನಿ. ಬೇಸಿಕ್ ತುಂಬಾನೇ ಇಂಪಾರ್ಟೆಂಟ್. ಇದು ನಾನು ಅನ್ಕೊಂಡಿರ್ತಕ್ಕಂಥದ್ದು ಒನ್ ಡೇಗೆ ಮುಗಿಯುವಂತ ಪ್ರೋಗ್ರಾಮ್ ಅಂತೂ ಅಲ್ವೇ ಅಲ್ಲ. ಪ್ರತಿನಿತ್ಯ ಬೇಕಾದ್ರೆ ಈ ಪ್ರಾಡಕ್ಟ್ ಗಳ ಜೊತೆಗೆ ವಿವಿಧ ಬೆಳೆಗಳ ಬಗ್ಗೆ, ಬೆಳೆ ಬಿತ್ತೋದ್ರಿಂದ ಹಿಡಿದು ಭೂಮಿ ಸಿದ್ಧತೆಯಿಂದ ಹಿಡಿದು ಕಂಪ್ಲೀಟ್ ಆಗಿ ಅದನ್ನ ಹಾರ್ವೆಸ್ಟ್ ಮಾಡೋ ತನಕ, ಅಂದ್ರೆ ಕಟಾವು ಮಾಡೋ ತನಕ ಬೇಕಾಗಿರ್ತಕ್ಕಂಥ ಸುಮಾರು 60 ಜಾತಿಯ ಬೆಳೆಗಳ ಪ್ರಯೋಗಾಲಯಗಳಿಗೆ ನಾನು ಸುತ್ತಾಡಿ ಅದ್ರ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಸುಮಾರು 20 ಜಾತಿಯ ಬೆಳೆಗಳನ್ನ ಸ್ವತಃ ಬೆಳೆದು ಅದರ ರಿಸಲ್ಟ್ ಅನ್ನ ನಾನು ನೋಡಿದ್ದೀನಿ. ಹಾಗಾಗಿ ನನಗಿಂತನೂ ಅನುಭವ ಇರುವಂತಹ ರೈತರುಗಳಾಗಿರ್ಬೋದು ಅಥವಾ ಲೀಡರ್ಸ್ ಗಳಾಗಿರ್ಬೋದು ಇಲ್ಲಿ ಜಾಯ್ನ್ ಆಗಿ ಇರ್ಬೋದು. ಯಾವುದೇ ಒಂದು ವಿಚಾರಗಳಿಗೂ ನೇರವಾಗಿ ನನ್ನ ಸಂಪರ್ಕಕ್ಕೆ ಬಂದು ಮುಂದೊಂದು ದಿನ ಅದನ್ನ ತಪ್ಪಿದ್ರು ಕೂಡ ನನಗೆ ತಿಳಿಸಿದ್ರೆ ಮುಂದೊಂದು ದಿವಸ ನಾನ್ ತಪ್ಪು ಮಾಡೋದು ಕೂಡ ಕಡಿಮೆ ಆಗತ್ತೆ ಅಂತ ನನ್ನ ಭಾವನೆ. ನಾನಿವತ್ತು ನಮ್ಮ ವಿಸ್ಟಾರ್ ಕಂಪನಿಯ ಎಲ್ಲ ಉತ್ಪನ್ನಗಳನ್ನ ಕೊನೆಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆಂದ್ರೆ ಫಸ್ಟ್ ಬೇಸಿಕ್ ನೋಡುವ. ಬೇಸಿಕ್ ನೋಡೋದಕ್ಕಿಂತ ಮುಂಚಿತವಾಗಿ ಭೂಮಿ ಬಗ್ಗೆ ನಾವೊಂದಷ್ಟು ತಿಳ್ಕೊಳ್ಬೇಕಾಗಿದೆ. ನೋಡಿ ಸ್ನೇಹಿತರೆ, ಹಾಗೆ ವಿಸ್ಟಾರ್ ನನ್ನ ಎಲ್ಲಾ ನೆಚ್ಚಿನ ಬಂಧುಗಳೇ, ಈ ವಿಸ್ಟಾರ್ ಕಂಪನಿನಲ್ಲಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅಂತಂದ್ರೆ ನಮ್ಮ ಭೂಮಿ ನೋಡಿ, ನಾವು ಇಬ್ಬರು ತಾಯಂದ್ರನ್ನ ನಾವು ಕಾಣ್ತೀವಿ ಪ್ರತಿನಿತ್ಯ. ಒಬ್ಬಾಕೆ ನಮ್ಮನ್ನ ಹೆತ್ತ ತಾಯಿ, ಇನ್ನೊಬ್ಬಾಕೆ ಭೂಮಿ ತಾಯಿ. ಭೂಮಿ ತಾಯಿ ಇಲ್ಲ ಅಂತಂದ್ರೆ ಸಕಲ ಜೀವರಾಶಿಗಳಿಗೂ ಸಹ ಇಲ್ಲಿ ನೆಲೆ ಇಲ್ಲ. ಭೂಮಿ ತಾಯಿ ತನ್ನ ಒಡಲಿನಲ್ಲಿ ಬರೀ ಮಾನವ ಅಷ್ಟೇ ಅಲ್ಲ, ಕೋಟ್ಯಾಂತರ ಸಕಲ ಜೀವರಾಶಿಗಳನ್ನ ಸಲಹುತ್ತಾ ಇರ್ತಕ್ಕಂಥ ಒಬ್ಬ ಏಕೈಕ ಗ್ರಹ. ಈ ಒಂದು ಗ್ರಹವನ್ನ ಇತ್ತೀಚಿನ ದಿನಗಳಲ್ಲಿ ನೋಡಿ, ನಮ್ಮ ಸಕಲ ಜೀವರಾಶಿಗಳಲ್ಲಿ ಬುದ್ಧಿಜೀವಿ ಅಂತ ಅನಿಸ್ಕೊಂಡಿರ್ತಕ್ಕಂತಹ ಮಾನವ ಸಂಪನ್ಮೂಲ ಪ್ರತಿನಿತ್ಯ ಮಾರಕ ಎಂಬಂತೆ ದಿನದಿಂದ ದಿನಕ್ಕೆ ಬೆಳೀತಾನೆ ಇದೆ. ಅದೇ ತರ ಇಂದಿನ ದಿನದಲ್ಲಿ ಮಾನವ ಸಾಕಷ್ಟು ಆರೋಗ್ಯ ಸಮಸ್ಯೆಯನ್ನು ಸಹ ಎದುರಿಸ್ತಾ ಇದ್ದಾನೆ. ಈ ಸಮಸ್ಯೆಗೆ ನಾವು ಮೂಲ ಕಾರಣ ಏನಪ್ಪಾ ಅಂತಂದ್ರೆ ನಾವು ಸೇವನೆ ಮಾಡ್ತಾ ಇರ್ತಕ್ಕಂಥ ಆಹಾರ. ಈ ಒಂದು ಆಹಾರ ಕ್ರಮದಲ್ಲಿ ನಾವೇನ್ ಮಾಡ್ತಾ ಇದೀವಿ, ಇವತ್ತು ಕೃಷಿಯನ್ನ ನಾವು ಅವಲಂಬನೆ ಮಾಡ್ಕೊಂಡಿರ್ತಕ್ಕಂಥ ರಾಸಾಯನಿಕ ಕೃಷಿಯನ್ನ ನಾವು ಅವಲಂಬಿಸ್ಕೊಂಡಿದೀವಿ. ನಾವು ಸಾವಯವ ಕೃಷಿ ಆಗ್ಲಿ ಅಥವಾ ಜೈವಿಕ ಕೃಷಿ ಆಗ್ಲಿ ಇವತ್ತು ಕೈ ಬಿಟ್ಬಿಟ್ಟಿದೀವಿ. ಹಾಗಾಗಿ ಇಷ್ಟೊಂದು ಸಮಸ್ಯೆಗೆ ಕಾರಣ ಆಗ್ತಿದೆ. ನಮ್ಮ ವಿಸ್ಟಾರ್ ಕಂಪನಿನಲ್ಲಿ ಮುಖ್ಯವಾಗಿ ಸಾವಯವ ಮತ್ತು ಜೈವಿಕ ಕೃಷಿಯನ್ನ ಒಳಗೊಂಡಿರ್ತಕ್ಕಂಥ ಅತ್ಯುತ್ತಮ ಪ್ರಾಡಕ್ಟ್ಸ್ ಗಳನ್ನ ನಾವು ನೋಡ್ಬೋದು. ಅದೇ ತರ ಒಂದಷ್ಟು ನಾನು ಹಿಂಟ್ಸ್ ನ ಹೇಳ್ಬೇಕು ಅಂತಂದ್ರೆ ನೋಡಿ, ಇವತ್ತಿನ ಜನ ಯಾವ ರೀತಿ ಆಗಿದ್ದಾರೆ ಅಂತಂದ್ರೆ, ನಿಮ್ಗೆ ನಾನು ಕೆಲವೊಂದು ಹೇಳ್ತಕ್ಕಂಥದ್ದು ನಗೆ ಪಾಟ್ಲು ಅಂತ ಅನಿಸ್ಬೋದು. ಯಾವ ತರ ಅಂದ್ರೆ ಹೋಟೆಲ್ ಅಲ್ಲಿ ಊಟ, ಹಾಸ್ಪಿಟಲ್ ಅಲ್ಲಿ ನಿದ್ರೆ. ನಿಮ್ಗೆಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ನಾನು. ಇವತ್ತಿನ ಅಷ್ಟೊಂದು ಫಾಸ್ಟ್ನೆಸ್ ಜನಗಳು ಬಂದಿದ್ದಾರೆ. ಅದೇ ತರ ರಾಸಾಯನಿಕ ಮುಕ್ತ ಕೃಷಿಯನ್ನ ನಾವ್ ಯಾವಾಗ ಅವಲಂಬಿಸ್ಕೊಳ್ತೀವಿ, ಯಾವಾಗ ನಾವು ತೆಗೆದುಕೊಳ್ತೀವಿ, ಯಾವಾಗ ನಾವು ರಾಸಾಯನಿಕ ಮುಕ್ತ ಕೃಷಿಗೆ ನಾವು ಒಗ್ಗಿಸ್ಕೊಳ್ತೀವಿ ನಮ್ಮ ಭೂಮಿಯನ್ನ, ಅವತ್ತಿನಿಂದ ನಮಗೆ ನವ ಚೈತನ್ಯ ಅಂತಕ್ಕಂಥದ್ದು ನಮಗ್ ಬರುತ್ತೆ. ಈ ಹಿಂದೆ ರಾಸಾಯನಿಕ ಕೃಷಿ ಇರ್ಲಿಲ್ಲ, ಆದ್ರೆ ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಕೃಷಿಯೇ ಹೆಚ್ಚು. ಇವತ್ತು ಕಾಂಕ್ರೀಟ್ ಕಾಡನ್ನ, ಅದೇ ತರ ರಾಸಾಯನಿಕವಾದಂತ ಒಂದು ಭೂಮಿಯ ಮೇಲೆ ವಿವಿಧ ಉತ್ಪನ್ನಗಳನ್ನ ಬಳಕೆ ಮಾಡೋದ್ರಿಂದ ನಮ್ಮ ಯಾವುದೇ ಬೆಳೆಯನ್ನ ನಾವು ಹಾಕಿದ್ರೆ ಅದು ಕೊನೆಗಳಿಗೆಗೂ ನಮ್ಮ ಕೈ ಸಿಗ್ತದೆ ಅಂತಕ್ಕಂಥದ್ದು ತುಂಬಾ ಕಷ್ಟದ ವಿಚಾರ. ಮಾನವನ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತಂದ್ರೆ ನಾವು ಅನುಸರಿಸ್ತಾ ಇರ್ತಕ್ಕಂಥ ರಾಸಾಯನಿಕ ಕೃಷಿಯೇ ಕಾರಣ ಅಂತ ನಾವಿಲ್ಲಿ ಹೇಳ್ಬೋದು. ಇಲ್ಲಿ ರಾಸಾಯನಿಕ ಕೃಷಿನಲ್ಲಿ ಬಿಟ್ಟು ಸಾವಯವ ಮತ್ತು ಜೈವಿಕ ಕೃಷಿಯನ್ನ ನಾವು ಅನುಸರಿಸದ್ದೇ ಆದ್ರೆ ನಾವು ಉತ್ತಮವಾದಂತಹ ರೈತನ ಲಾಭವನ್ನು ಸಹ ನಾನು ನೋಡ್ಬೋದು. ಅದೇ ತರ ಉತ್ತಮವಾದ ಆಹಾರವನ್ನು ಸಹ ನಾವು ಪಡ್ಕೊಳ್ಬಹುದು. ಇಲ್ಲಿ ನೋಡಿ, ನಮ್ಮ ರಾಸಾಯನಿಕ ಕೃಷಿಯನ್ನ ಬಿಟ್ಟು ಸಾವಯವ ಮತ್ತು ಜೈವಿಕ ಕೃಷಿಯ ಮಹತ್ವ ಏಕ್ ಬೇಕು, ನಮ್ಮ ವಿಸ್ಟಾರ್ ಪ್ರಾಡಕ್ಟ್ಸ್ ಗಳನ್ನ ನಾವು ಏನಕ್ಕೆ ಬಳಸ್ಬೇಕು ಅಂತಂದ್ರೆ, ಮೊದಲಿಗೆ ಭೂಮಿಯ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ, ಅದೇ ತರ ಉತ್ತಮವಾದ ಶುದ್ಧವಾದ ಆಹಾರವನ್ನ ಮತ್ತೆ ಶುದ್ಧ ನೀರು, ಶುದ್ಧ ಗಾಳಿ ಮತ್ತು ಪರಿಸರವನ್ನ ನಾವು ಉಳಿಸ್ಕೊಳ್ಳಿಕ್ಕೆ ನಮ್ಗೆ ಈ ಒಂದು ವಿಸ್ಟಾರ್ ಕಂಪನಿಯ ಉತ್ಪನ್ನಗಳು ಬೇಕು. ಅದೇ ತರ ರೈತರ ಖರ್ಚನ್ನ ಕಡಿಮೆ ಮಾಡಿ ಆದಾಯವನ್ನ ದ್ವಿಗುಣಗೊಳಿಸ್ಲಿಕ್ಕೆ, ಆದಾಯವನ್ನ ಹೆಚ್ಚು ಮಾಡ್ಕೋಬೇಕು, ರೈತರಿಗೆ ಇದನ್ನ ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ನಾವು ಈ ಒಂದು ವಿಸ್ಟಾರ್ ಕಂಪನಿಯ ಉತ್ಪನ್ನವನ್ನ ನಾವು ಬಳಕೆಯನ್ನ ಮಾಡ್ಕೋಬೇಕಾಗುತ್ತೆ. ಅದೇ ತರ
ರೈತನ ಆದಾಯವನ್ನ ಹೆಚ್ಚಿಸ್ಬೇಕು ಅಂದ್ರೆ ಉತ್ಪಾದನೆ ಹೆಚ್ಚಬೇಕು. ಒಬ್ಬ ರೈತನ ಆದಾಯ ಹೆಚ್ಚಬೇಕು ಅಂತಂದ್ರೆ, ಈಗ ಒಂದು ಜಮೀನಲ್ಲಿ ಶುಂಠಿ ಬೆಳಿತಾವ್ರೆ ಅಂತಂದ್ರೆ 200 ಮೂಟೆ ಬೆಳೆದ್ರೆ ಅವ್ನಿಗೆ ಖರ್ಚಿಗೂ ಬರಲ್ಲ ಅದು. ಅದೇ 400 ಮೂಟೆ ಬೆಳೆದ್ರೆ ಅವ್ನಿಗೆ ಡಬಲ್ ಆಗುತ್ತೆ. ಅದೇ ತರ ಅವ್ನಿಗೆ ಆದಾಯ ಬೇಕು ಅಂದ್ರೆ ಉತ್ಪಾದನೆ ಅವ್ನಿಗೆ ಹೆಚ್ಚಬೇಕು. ಅದೇ ತರ ಫಲವತ್ತಾದ ಮಣ್ಣು ಇದಕ್ಕೆ ಬೇಕೇ ಬೇಕು. ಕೆಲವೊಂದು ಮಣ್ಣಿನ ಬಗ್ಗೆ ವಿವರಗಳನ್ನ ನಾನ್ ನಿಮ್ಗೆ ನೀಡ್ತಾ ಹೋಗ್ತೀನಿ ನೋಡಿ. ಸಾವಯವ ಮಣ್ಣು. ಸಾವಯವ ಮಣ್ಣು ಅಂತಂದ್ರೆ ಈ ಹಿಂದೆ ಇತ್ತು, ರಾಸಾಯನಿಕವನ್ನ ಬಳಕೆ ಮಾಡೋದಕ್ಕಿಂತ ಮುಂಚೆ. ಒಂದ್ ಮಣ್ಣು ಆರೋಗ್ಯಕರವಾದ ಮಣ್ಣು ಅಂತ ಹೇಳಿ ನಾವು ಕರಿಬೇಕು ಅಂತಂದ್ರೆ, ಆ ಮಣ್ಣಿನಲ್ಲಿ ಯಾವುದೇ ಒಂದು ಸಸ್ಯ ಯಾವುದೇ ಸ್ಟ್ರೆಸ್ಗೆ ಒಳಗಾಗದಾನೆ ಉತ್ತಮವಾದಂತಹ ಗಾಳಿ ಬೆಳಕನ್ನ ಪಡ್ಕೊಂಡು ಉತ್ತಮವಾದಂತಹ ಪೋಷಕಾಂಶಗಳನ್ನ ನಿರ್ವಹಣೆಯ ಜೊತೆಗೆ ಉತ್ತಮ ಬೇರುಗಳು ಅದರಲ್ಲಿ ಬೆಳಿಬೇಕು, ಮತ್ತೆ ಉತ್ತಮವಾದಂತಹ ಬೆಳೆ ನಮ್ಗೆ ಬರ್ಬೇಕು. ಅದಕ್ಕೆ ಪೂರಕವಾದ ಮಣ್ಣನ್ನ ನಾವು ಉತ್ತಮ ಆರೋಗ್ಯಕರವಾದಂತಹ ಮಣ್ಣು ಅಂತ ಹೇಳಿ ನಾವು ಕರಿಬಹುದು. ಮಣ್ಣಿನಲ್ಲಿ ಕೆಲವೊಬ್ರು ನೋಟ್ ಮಾಡ್ಕೊಂಡ್ರೆ ಮಾಡ್ಕೊಬಹುದು. ಇವತ್ತಿನ ರೈತ ಮಣ್ಣಿನ ಆರೋಗ್ಯದ ಮೇಲೆ ಗಮನವನ್ನ ಹರಿಸ್ತಾ ಇಲ್ಲ. ಒಂದ್ ಕಳೆ ಬಂತು ಅಂದ್ರೆ ಕಳೆನಾಶಕಗಳನ್ನ ಸಿಂಪರಣೆಯನ್ನ ಮಾಡ್ತಾ ಇದ್ದಾರೆ. ಯಾರು ಕೂಡ ಬೇಸರ ಮಾಡ್ಕೊಂಬೇಡಿ, ಬೇಸಿಕ್ ಅನ್ನ ಹೇಳ್ಕೊಡ್ತೀನಿ ಒಂದ 45 ಮಿನಿಟ್ಸ್. ಬೇಸಿಕ್ ಆದ್ಮೇಲೆ ಖಂಡಿತವಾಗ್ಲೂ ನೀವು ಹಿಂದೆ ತಿಳ್ಕೊಂಡಿರ್ತಕ್ಕಂತ ಅತ್ಯಮೂಲ್ಯ ಮಾಹಿತಿಯ ಜೊತೆಗೆ ಉತ್ತಮವಾದಂತ ನಿಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಮಾಹಿತಿಯನ್ನ ನಾನು ತಿಳಿಸ್ಕೊಡಕ್ಕೆ ಪ್ರಯತ್ನವನ್ನ ಪಡ್ತೀನಿ. ಆ 5 ಪ್ರಾಡಕ್ಟ್ ಅನ್ನ ಕೊನೆಯಲ್ಲಿ ಇಟ್ಕೊಂಡಿರೋದೇ ಅದಕ್ಕಾಗಿ. ಯಾಕೆಂದ್ರೆ ಕೆಲವೊಬ್ರು 5 ಪ್ರಾಡಕ್ಟ್ ನ ಫಸ್ಟ್ ಹೇಳ್ಬಿಟ್ರೆ ಬೇಸಿಕ್ ನ ಕೇಳಿಸ್ಕೊಳ್ಳೋದಿಲ್ಲ. ಬರೀ ನಾವು ರೆಡಿಮೇಡ್ ಆಹಾರವನ್ನ ತೆಗೆದುಕೊಂಡು ಹೋದಂಗ ಆಗುತ್ತೆ. ಅದನ್ನ ಆಹಾರ ಹೆಂಗ್ ತಯಾರು ಮಾಡ್ಕೊಬೇಕು ಅನ್ನೋದು ಗೊತ್ತಾಗ್ತಾನೆ ಇದ್ದಾಗ ಅದು ವೇಸ್ಟ್ ಆಗುತ್ತೆ. ಹಂಗಾಗಿ ಅದನ್ನ ಕೊನೆಗೆ ಇಟ್ಕೊಂಡಿದ್ರೆ ನೀವು ಕೆಲವೊಬ್ರು ಲೀವ್ ಆಗ್ತಾರೆ ಮೀಟಿಂಗ್ ಇಂದ ಅಂತ ಹೇಳಿ. ಫಸ್ಟ್ ನಾವು ಬೇಸಿಕ್ ಅನ್ನೇ ನಾವ್ ಇವತ್ತು ಮಾತಾಡೋಣ. ಇನ್ನು ಒಂದ್ 5-6 ದಿನ ಬೇಕಾದ್ರೆ ನಾನು ಮೀಟಿಂಗ್ ನ ಮಾಡ್ಕೊಳ್ತೀನಿ, ಅದ್ರ ಬಗ್ಗೆ ಏನೋ ಸಮಸ್ಯೆ ಇಲ್ಲ. ಡೈಲಿ ಬೇಕಾದ್ರೆ ಹಾಫ್ ಅನ್ ಅವರ್ ಒಂದೊಂದೇ ಪ್ರಾಡಕ್ಟ್ ಬಗ್ಗೆ ಅಥವಾ ಒಂದೊಂದೇ ಬೆಳೆಗಳ ಬಗ್ಗೆ ಬೇಕಾದ್ರೆ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತೀನಿ. ಅದೇ ತರ ನಾವಿಲ್ಲಿ ರೈತ ತನ್ನ ಜಮೀನಿನ ಆರೋಗ್ಯದ ಮೇಲೆ ನಿಗಾ ವಹಿಸ್ತಾ ಇಲ್ಲ. ಆರೋಗ್ಯ ಅಂತ ಅಂದ್ರೆ ಜಮೀನಿನ ಆ ಮಣ್ಣಿನ ರಚನೆಯ ಜೊತೆಗೆ ಆ ಮಣ್ಣಿನ pH ವ್ಯಾಲ್ಯೂ ಜೊತೆಗೆ pH ವ್ಯಾಲ್ಯೂ ನಮಗ್ ಗೊತ್ತಾಗ್ಬೇಕು ಅಂದ್ರೆ ಆ ಮಣ್ಣಿನ ಪರೀಕ್ಷೆಗೆ ನಾವು ಒಳಪಡಿಸ್ಬೇಕು. ಮಣ್ಣು ಪರೀಕ್ಷೆ ವಿಧಾನವನ್ನು ಸಹ ನಾನು ಮುಂದಿನ ದಿನಗಳಲ್ಲಿ ನಿಮ್ ಜೊತೆಗೆ ಚರ್ಚೆಯನ್ನ ಮಾಡ್ತೀನಿ. ಕಡಿಮೆ ಖರ್ಚಿನಲ್ಲಿ ನಾವು ಯಾವ ರೀತಿ ಮಣ್ಣು ಪರೀಕ್ಷೆಯನ್ನ ಮಾಡ್ಕೋಬಹುದು, ಯಾವ ರೀತಿ ನಾವು ಮಣ್ಣು ಪರೀಕ್ಷೆ ಮಾಡದೇ ಇದ್ರು ಸಮೇತ ಗಿಡಗಳ ಬೆಳವಣಿಗೆ ಆಧಾರದ ಮೇಲೆ ನಾವು ಯಾವ ರೀತಿ ನಾವು ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಕೊಡ್ಬೋದು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಮಾತಾಡ್ತೀವಿ. ಇಲ್ಲಿ ಯಾರು ಕೂಡ ಇವತ್ತು ಮಣ್ಣು ಪರೀಕ್ಷೆಗೆ ತನ್ನ ಮಣ್ಣನ್ನ ಯಾವುದೇ ಲ್ಯಾಬೊರೇಟರಿಯ ಸಂಖ್ಯೆ ನಮ್ಮಲ್ಲಿ ಕಡಿಮೆ ಇರ್ತಕ್ಕಂಥದ್ದು, ಲಭ್ಯತೆ ಕಡಿಮೆ ಇದೆ. ಏನೋ ಒಂದು ಡಿಸ್ಟಿಕ್ಗೊಂದು ಅಥವಾ ತಾಲೂಕುಗೊಂದು ಇತ್ತು ಅಂತಂದ್ರೆ ಸಾವಿರಾರು ಜನ ರೈತರಿದ್ದಾರೆ. ಅವರ ನೆಗ್ಲಿಜೆನ್ಸಿಯಿಂದ ಯಾರಿಗೂ ಕೂಡ ಸರಿಯಾದ ರೀತಿಯ ಮಾರ್ಗದರ್ಶನ ಇವತ್ತು ಸಿಗ್ತಾ ಇಲ್ಲ. ಈ ಕಾರಣದಿಂದ ಭೂಮಿಗೆ ಏನ್ ಹಾಕ್ಬೇಕು ಅನ್ನೋದೇ ರೈತನಿಗೆ ಗೊತ್ತಿರಲ್ಲ. ಹಾಗಾಗಿ ತನ್ನ ಬೆಳೆಗಳ ಬಗ್ಗೆ ಆತ ಕ್ರಮವನ್ನು ವಹಿಸ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತದೆ ನೋಡಿ. ನಮ್ಮ ನ್ಯೂಟ್ರಲ್ ಸಾಯಿಲ್ ಅಂತ ಅಂದ್ರೆ ಭೂಮಿಯ ಆರೋಗ್ಯಕರ ಮಣ್ಣು ಅಂತಂದ್ರೆ 6ರಿಂದ 6.5 ಇತ್ತು ಅಂತಾರೆ pH ವ್ಯಾಲ್ಯೂ. ಅದು ತುಂಬಾ ಅತ್ಯುತ್ತಮವಾದಂತಹ ಬೆಳೆಗೆ ಯೋಗ್ಯವಾದಂತಹ ಮಣ್ಣು ಅಂತ ಹೇಳಿ ನಾವು ಕರಿತೀವಿ. ಅದೇ ತರ ಕೆಲವೊಂದು ಭಾಗದಲ್ಲಿ ಅತಿ ಹೆಚ್ಚು ರೈನ್ಫಾಲ್ ಏರಿಯಾ ಈ ತರದ ಭಾಗಗಳಲ್ಲಿ ನಾವು ಹುಳಿ ಮಣ್ಣು ಅಂತ ಕರಿತೀವಿ. ಅಂದ್ರೆ ಆಸಿಡಿಕ್ ಸಾಯಿಲ್ ಅಂತ ಕರಿತೀವಿ, ಅದನ್ನ ಹುಳಿ ಮಣ್ಣು ಅಂತ ಕರಿತೀವಿ. ಅದು ಬಿಲೋ 5 ಇರ್ತಕ್ಕಂಥದ್ದು ಆಸಿಡಿಕ್ ಸಾಯಿಲ್ ಅಂತ ಕರಿತೀವಿ. ಎಬೋ 6.5 ಮೇಲಿದ್ರೆ ಅದನ್ನ ಆಲ್ಕಲೈನ್ ಸಾಯಿಲ್ ಅಂತ ಕರಿತೀವಿ. ಆಲ್ಕಲೈನ್ ಸಾಯಿಲ್ ಅಂತ ಅಂದ್ರೆ ಕ್ಷಾರೀಯ ಮಣ್ಣು ಅಂತ ಹೇಳಿ ಕನ್ನಡದಲ್ಲಿ ನಾವು ಅದನ್ನ ಹೇಳ್ತೀವಿ. ಹೇಗೆ ಸರ್ ಇದು 6.5ನೇ ನಾವು ಮಣ್ಣಿನ pH ನ ಇಟ್ಕೊಳ್ಬೇಕು ಯಾವುದೇ ಬೆಳೆ ಬೆಳೆಯೋದಕ್ಕಿಂತ ಮುಂಚಿತವಾಗಿ ಅಂತಂದ್ರೆ ಅದನ್ನ ನ್ಯೂಟ್ರಲೈಸ್ ಮಾಡಕ್ಕೆ ಒಂದು ಕ್ರಮ ಇದೆ. ಈಗ ಆಮ್ಲೀಯ ಮಣ್ಣು ಅಂತ ಹೇಳಿದೆ, ಅಂದ್ರೆ ಹುಳಿ ಮಣ್ಣು, ಅದನ್ನ ಹುಳಿ ಮಣ್ಣು ಅಂತ ಕರಿತೀವಿ. ಬಿಲೋ 5ಕ್ಕಿಂತ ಕಡಿಮೆ ಇರ್ತಕ್ಕಂತಹ ಮಣ್ಣು pH ಲೆವೆಲ್, ಅದಕ್ಕೆ ನಾವು ಸುಣ್ಣವನ್ನ ಎರಚೋದ್ರ ಮುಖಾಂತರ ಭೂಮಿಯ ಮಣ್ಣನ್ನ ತಟಸ್ಥ ಮಾಡ್ಕೊಳ್ಬಹುದು. ಅಂತ ಅಂದ್ರೆ ನ್ಯೂಟ್ರಲೈಸ್ ಮಾಡ್ಕೊಳ್ಬಹುದು. ಅಂದ್ರೆ 6ರಿಂದ 6.5ಕ್ಕೆ ತಂದು ನಿಲ್ಲಿಸ್ಕೊಬಹುದು ಮಣ್ಣಿನ ಅಪ್ಲಿಕೇಶನ್ ಮಾಡೋದ್ರಿಂದ. ಅದ್ ಯಾವಾಗ ಅಪ್ಲಿಕೇಶನ್ ಮಾಡ್ಬೇಕು ಅಂತಂದ್ರೆ ಮಣ್ಣು ಪ್ರಿಪರೇಷನ್ ಮಾಡ್ತೀವಲ್ಲ, ಬೆಳೆಗಳ ಮಾಡೋದಕ್ಕಿಂತ ಮುಂಚೆ ಹದ ಮಾಡ್ತೀವಲ್ಲ ಆ ಟೈಮ್ ನಲ್ಲಿ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಆಲ್ಕಲೈನ್ ಸಾಯಿಲ್ ಅಂತ ಹೇಳಿದ್ರೆ ಅದು 6.5ಕ್ಕಿಂತ ಹೆಚ್ಚಿರ್ತಕ್ಕಂಥದ್ದು. ಅದಕ್ಕೆ ನಾವು ಜಿಪ್ಸಮ್ ಅನ್ನ ಅಪ್ಲೈಯನ್ನ ಮಾಡ್ಕೋಬೇಕಾಗುತ್ತೆ. ಜಿಪ್ಸಮ್ ಅನ್ನ ಅಪ್ಲೈ ಮಾಡ್ಕೊಂಡು ಮಣ್ಣನ್ನ ಹದ ಮಾಡ್ಕೊಂಡ್ರೆ ಅದನ್ನು ಕೂಡ ನಾವು ತಟಸ್ಥವನ್ನ ಮಾಡ್ಕೊಳ್ಬಹುದು. ಇದು ಮಣ್ಣಿನಲ್ಲಿ ಇರ್ತಕ್ಕಂತಹ ಒಂದಿದು. ಇನ್ನು ಕೃಷಿಗೆ ಬಂತು ಅಂದ್ರೆ ನಾವು ನಮ್ಮ ಭಾರತದಲ್ಲಿ 3 ರೀತಿಯ ಪ್ರಧಾನ ಕೃಷಿಯ ಒಂದು ದಾರಿಯನ್ನ ಕಂಡುಕೊಳ್ತೇವೆ. ಅದರಲ್ಲಿ ಮುಖ್ಯವಾಗಿ ಒಂದು ಸಾವಯವ ಕೃಷಿ, ಮತ್ತೊಂದು ರಾಸಾಯನಿಕ ಕೃಷಿ, ಇನ್ನೊಂದು ಜೈವಿಕ ಕೃಷಿ. ನಿಮ್ಗೆ ಈಗಾಗಲೇ ಒಂದು ಪ್ರಶ್ನೆ ನಿಮ್ಗೆ ಹಲವಾರು ಜನ ಫೇಸ್ ಮಾಡಿರ್ಬೋದು.
ನೀವೇನೋ ಸಾವಯವ ಕೃಷಿ ಬಗ್ಗೆ ಇದನ್ನ ತಂದ್ಬಿಟ್ಟಿದ್ದೀರಿ ಮಣ್ಣಿಗೆ ಹಾಕಿ ಅಂತ ಹೇಳ್ತೀರಿ. ಇದು ಯಾವ್ದೇ ರೀತಿ ಇದನ್ನ ಬಳಕೆ ಮಾಡಿದ್ರೆ ನಾವು ಕೆಮಿಕಲ್ ನ ಬಳಕೆ ಮಾಡಕ್ ಆಗೋದಿಲ್ವಾ ಅಂತೆಲ್ಲ ನಿಮ್ಗೆ ಸಾಕಷ್ಟು ಈ ಪ್ರಶ್ನೆಗಳು ತಮಗೆ ಬಂದಿರ್ಬೋದು. ನಾವು ಸಾವಯವ ಕೃಷಿ ಅಂದ್ರೇನು, ರಾಸಾಯನಿಕ ಕೃಷಿ ಅಂದ್ರೇನು, ಜೈವಿಕ ಕೃಷಿ ಅಂದ್ರೇನು ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಂಡ ಆದ್ಮೇಲೆ ನಾವು ಕೆಲವೊಂದು ವಿಭಾಗಗಳಿಗೆ ಹೋಗೋಣ. ಸಾವಯವ ಕೃಷಿ ಅಂತಂದ್ರೆ ಮಣ್ಣಿಗೆ ಸಾವಯವ ಅಂಶಗಳನ್ನ ಸೇರಿಸ್ತಕ್ಕಂಥದ್ದು. ಸಾವಯವ ಅಂಶಗಳು ಅಂದ್ರೆ ಯಾವ್ದು? ಅದನ್ನ ನಾನು ನೆಕ್ಸ್ಟ್ ಚಾರ್ಟ್ ಓಪನ್ ಮಾಡ್ಕೊಂಡಾಗ ತಮಗೆ ನಾನು ತೋರಿಸ್ತೀನಿ. ಫಸ್ಟ್ ಜೈವಿಕ ಕೃಷಿ ಬಗ್ಗೆ ನಾನು ಹೇಳ್ತೀನಿ. ಜೈವಿಕ ಅಂದ್ರೇನು? ಜೀವಾಣು ಅಂತ. ಜೀವಾಣುಗಳು ಅಂತಂದ್ರೆ ನಮ್ಮ ಮಣ್ಣಿನಲ್ಲಿ ಹಲವಾರು ರೀತಿಯ ಬ್ಯಾಕ್ಟೀರಿಯಾಗಳಿರ್ತವೆ. ಅಂದ್ರೆ ಸಾರಜನಕ ಸ್ಥಿರೀಕರಣವನ್ನ, ಸಾರಜನಕ ಅಂತ ಇದೆಲ್ಲ ಮೈನ್ ನ್ಯೂಟ್ರಿಯೆಂಟ್ಸ್, ಸಾರಜನಕವನ್ನ ನಾವು ಹೊರಗಡೆಯಿಂದ ಗೊಬ್ಬರ ಕೊಡೋ ಲೆವೆಲ್ ಕಡಿಮೆ ಆದ್ರೂ ಕೂಡ ಮಣ್ಣಿನಲ್ಲೇ ಒಂದು ಜೀವನ ಇರ್ತದೆ. ಅದು ಸಾರಜನಕ ಎಲ್ಲೆಲ್ಲಿರುತ್ತೆ ಅದನ್ನ ತಗೊಂಡು ಬಂದು ಬೇರುಗಳಿಗೆ ಸಪ್ಲೈನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡುತ್ತೆ. ಆ ಸಾರಜನಕ ಸ್ಥಿರೀಕರಣವನ್ನ ಬ್ಯಾಕ್ಟೀರಿಯಾ ಅಜೋಟೋಬ್ಯಾಕ್ಟರ್ ಅಂತ ಕರಿತೀವಿ. ಇನ್ನು ಟ್ರೈಕೋಡರ್ಮಾ ಸೂಡೋಮೋನಾಸ್, ಇದು ಮಣ್ಣಿನಲ್ಲಿ ಬರ್ತಕ್ಕಂಥ ಮಣ್ಣಿನ ಜನ್ಯ ರೋಗಗಳನ್ನು ತಡೆಗಟ್ಟಲಿಕ್ಕೆ ಹೆಲ್ಪ್ ಅನ್ನ ಮಾಡುತ್ತೆ ಮಣ್ಣಿಗೆ. ಅದೇ ತರ ಬ್ಯಾಸಿಲಸ್, ವ್ಯಾಮ್, ನಮ್ಮ ಪ್ರಾಡಕ್ಟ್ ಅಲ್ಲಿ ಇದೆ, ಇದು ವ್ಯಾಮ್ ಕಾಪ್ ಅಂತ ಹೇಳಿ, ಅದು ಕೂಡ ಒಂದು ಜೈವಿಕ ಜೀವಾಣುಗಳ ಗುಂಪಿಗೆ ಸೇರ್ಕೊಳ್ತದೆ. ಈ ಜೀವಾಣುಗಳು ಏನ್ ಮಾಡ್ತವೆ ಅಂದ್ರೆ ರಾಸಾಯನಿಕವನ್ನ ಅಪ್ಲೈ ಮಾಡಿರ್ತಾರೆ. ಕೆಲವೊಬ್ರು ಏನ್ ಮಾಡ್ತಾರೆ, ಶುಂಠಿ ಹಾಕ್ಬಿಟ್ಟು ಈ ಜೈವಿಕವನ್ನ ಅಪ್ಲೈ ಮಾಡಕ್ ಹೋಗ್ತಾರೆ. ಯಾವ ತರ? ಶುಂಠಿ ಹಾಕಿರ್ತಾರೆ, ಕಳೆ ಹೆಚ್ಚು ಬಂದಿರ್ತದೆ, ಕಳೆನಾಶಕಗಳನ್ನ ಹೊಡೆದಿರ್ತಾರೆ. ಕಳೆನಾಶಕಗಳನ್ನ ಸಿಂಪರಣೆ ಮಾಡಿ ಅದಕ್ಕೊಂದು ಟೈಮ್ ಅನ್ನ ಕೊಡೋದಿಲ್ಲ. ಒಂದು ವಾರ 15 ದಿವಸ ಟೈಮ್ ಬೇಕು ಅದಕ್ಕೆ. ಅದರಲ್ಲಿ ಇರ್ತಕ್ಕಂಥ ಕ್ಷಾರೀಯ ಅಂಶವೆಲ್ಲವೂ ಹೊರಗಡೆ ಹೋಗ್ಬೇಕು ಅಂದ್ರೆ ಅತಿ ಹೆಚ್ಚು ಒಂದು ಮಳೆ ಬೀಳ್ಬೇಕು ಅಥವಾ ಹೆಚ್ಚು ನಾವು ನೀರನ್ನ ಸಿಂಪರಣೆಯನ್ನ ಮಾಡಿರ್ಬೇಕಾಗತ್ತೆ. ಆ ತರದಕ್ಕಿಂತ ಮುಂಚಿತವಾಗಿ ಜೀವಾಣುಗಳನ್ನ ಭೂಮಿಗೆ ಸೇರಿಸೋದ್ರಿಂದ ಆ ಒಂದು ಮಣ್ಣಿನಲ್ಲಿ ಜೀವಾಣು ಬದುಕೋದಕ್ಕೆ ಚಾನ್ಸಸ್ ಇಲ್ಲ. ಯಾಕೆಂದ್ರೆ ರಾಸಾಯನಿಕ ಅಷ್ಟು ಹೆಚ್ಚಿರ್ತದೆ. ಅರ್ಥ ಆಯ್ತಾ? ಹಾಗಾಗಿ ಈ ಜೀವಾಣುಗಳನ್ನ ನಾವು ಮಾಡ್ಕೋಬೇಕಾದ್ರೆ ನೋಡ್ಕೊಂಡು ಬಳಕೆ ಮಾಡ್ಕೋಬೇಕೇ ಹೊರತು ರಾಸಾಯನಿಕ ಜೊತೆಗೆ ಮಾತ್ರ ಬಳಕೆಯನ್ನ ಮಾಡಬಾರ್ದು. ಸಾವಯವ ಜೊತೆ ಮಿಂಗಲ್ ಆಗುತ್ತೆ. ಸಾವಯವ ಬೇರೆ ಉತ್ಪನ್ನಗಳಿದೆ, ಸಾವಯವ ಉತ್ಪನ್ನಗಳು, ಅದ್ರ ಬಗ್ಗೆ ನಾನು ಹೇಳಿದಾಗ ನಾನು ಅದನ್ನ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ತಾವು ಕೂಡ ಜೂಮ್ ಮಾಡ್ಕೊಂಡು ನೋಡ್ಕೊಬಹುದು. ನಮ್ಮ ಭೂಮಿಗೆ ಒಂದು ಬೆಳೆಯನ್ನ ಬೆಳೆಯಲಿಕ್ಕೆ ನಮ್ಗೆ ಏನೆಲ್ಲ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಒಂದು ಆರ್ಗ್ಯಾನಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ, ಫಸ್ಟ್ ಒನ್. ಇದನ್ನ ನಾವು ಟನ್ ಗಟ್ಲೆ ಹಾಕ್ತಿವಿ. ಇದಾದ್ಮೇಲೆ ನಾನು ಇದನ್ನ ಹೇಳ್ಕೊಡ್ತೀನಿ ಮೇಡಮ್, ಯಾವ್ದೋ ಪ್ರಾಡಕ್ಟ್ಸ್ ಗಳ ಬಗ್ಗೆ. ಆರ್ಗ್ಯಾನಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಇದನ್ನ ಟನ್ ಗಟ್ಲೆ ನಾವು ಹಾಕ್ತಿವಿ. ಇದ್ರಲ್ಲಿ ಕೌ ಡಂಗ್ಸ್ ಅಂತಂದ್ರೆ ಸಗಣಿ ಗೊಬ್ಬರ ಮತ್ತೆ ಕಾಂಪೋಸ್ಟ್, ಇದನ್ನ ನಾವು ಆರ್ಗ್ಯಾನಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇದ್ರಲ್ಲಿ ಚಿಕನ್ ಮೆನ್ಯೂರ್ ಆಗಿರ್ಬೋದು ಅಥವಾ ಕೋಳಿ ಗೊಬ್ಬರ ಅಂತ ನಾವೇನ್ ಕರಿತೀವಿ, ಕೋಳಿ ಗೊಬ್ಬರ ಮತ್ತೆ ಸಗಣಿ ಗೊಬ್ಬರ, ಇವುಗಳನ್ನ ನಾವು ಟನ್ನೇಜ್ ಗಟ್ಲೆ ಅಂದ್ರೆ ಟ್ರ್ಯಾಕ್ಟರ್ ಗಟ್ಲೆ ನಾವು ಇದನ್ನ ಹಾಕ್ತಿವಿ. ಅದೇ ತರ ಇನ್ನೊಂದು ಕ್ವಿಂಟಲ್ ಗಟ್ಲೆ ಹಾಕ್ತಕ್ಕಂಥದ್ದು NPK. ಎನ್ ಅಂದ್ರೆ ನೈಟ್ರೋಜನ್ ಅಂತ ಹೇಳಿ, ಇನ್ನೊಂದು ಪಿ ಅಂದ್ರೆ ಫಾಸ್ಫರಸ್ ಅಂತ ಹೇಳಿ, ಇನ್ನೊಂದು ಕೆ ಅಂದ್ರೆ ಪೊಟ್ಯಾಶ್ ಅಂತ ಹೇಳಿ. ಎನ್ ಅಂದ್ರೆ ಸಾರಜನಕ, ಪಿ ಅಂದ್ರೆ ರಂಜಕ, ಇನ್ನೊಂದು ಕೆ ಅಂದ್ರೆ ಪೊಟ್ಯಾಶ್ ಅಂತ ಹೇಳಿ ನಾವು ಕರಿತೀವಿ. ಅದೇ ತರ ಇನ್ನೊಂದು ದ್ವಿತೀಯ ಪೋಷಕಾಂಶಗಳು, ಇದು ಮೈನ್ ನ್ಯೂಟ್ರಿಯೆಂಟ್ಸ್ NPK. ದ್ವಿತೀಯ ಪೋಷಕಾಂಶಗಳು ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಅದು ಕ್ಯಾಲ್ಸಿಯಂ, ಇನ್ನೊಂದು ಮೆಗ್ನೇಷಿಯಂ, ಇನ್ನೊಂದು ಸಲ್ಫರ್. ಅದೇ ತರ ಗ್ರಾಮ್ ಲೆಕ್ಕದಲ್ಲಿ ಇದನ್ನ ದ್ವಿತೀಯ ಪೋಷಕಾಂಶಗಳ ಕೆಜಿಗಳಲ್ಲಿ ಹಾಕ್ತೀವಿ ನಾವು, ಕಿಲೋಗ್ರಾಮ್ಗಳಲ್ಲಿ. ಅದೇ ತರ ನೆಕ್ಸ್ಟ್ ಕಾಲಮ್ ಇದೆ, ಗ್ರಾಮ್ಗಳಲ್ಲಿ ಹಾಕ್ತಕ್ಕಂಥದ್ದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ನಾವು ಕರಿತೀವಿ. ಇದರಲ್ಲಿ ಜಿಂಕ್ ಇದೆ, ಫೆರಾಸ್ ಇದೆ, ಬೋರಾನ್ ಇದೆ, ಐರನ್ ಇದೆ. ಇನ್ನೊಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆದ್ಮೇಲೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಬರುತ್ತೆ, ಅದಿಲ್ಲಿ ಜೂಮ್ ಮಾಡಿಲ್ಲ. ನೆಕ್ಸ್ಟ್ ಇದರಲ್ಲಿ ಮಿಲಿಗ್ರಾಮ್ ಅಲ್ಲಿ ಹಾಕ್ತಕ್ಕಂಥದ್ದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್. PGR, PGP ಅಂತಂದ್ರೆ ಫಾಸ್ಫೇಟ್ ಗ್ರೋತ್ ರೆಗ್ಯುಲೇಟರ್, ಫಾಸ್ಫೇಟ್ ಮತ್ತೆ KMB, ಈ ರೀತಿ ಅಂಶಗಳನ್ನ ನಾವು ಕಾಣ್ತೀವಿ. ಅದೇ ತರ PPM ಲೆಕ್ಕದಲ್ಲಿ ಹಾಕ್ತಕ್ಕಂಥದ್ದು ಮೈಕ್ರೋಬ್ಸ್ ಅಂದ್ರೆ ಬ್ಯಾಕ್ಟೀರಿಯಾ, ಆಲ್ಗೈ ಮತ್ತು ಫಂಗಸ್. ಈ ರೀತಿಯ ಒಂದು ಇದನ್ನ ನಾವು ಕಾಣ್ತೀವಿ. ಇದರಲ್ಲಿ ಮುಖ್ಯವಾಗಿ NPK ಅಂತ ನಾನು ಏನ್ ಹೇಳಿದೆ, ಎನ್ ಅಂದ್ರೆ ನೈಟ್ರೋಜನ್ ಅಂತ ಅಂದ್ರೆ ನೆಕ್ಸ್ಟ್ ಇದ್ರಲ್ಲಿ ಬರುತ್ತೆ ಮೇಡಮ್. ಇದರಲ್ಲಿ ಇನ್ನೊಂದು ಮಾಹಿತಿನ ನಾನು ನಿಮಗೆ ಕೊಡ್ಬೇಕಾಗಿದೆ. ಏನಪ್ಪಾ ಅಂತಂದ್ರೆ, ಈಗ ಒಂದು ಊಟಕ್ಕೆ ಕೂತ್ಕೊಳ್ತೀವಿ. ನಾವು ಊಟಕ್ಕೆ ಕೂತ್ಕೊಂಡಾಗ ನಾವು ಅತಿ ಹೆಚ್ಚು ಹಾಕಿಸ್ಕೊಳ್ಳೋದು ಅನ್ನನ ಹಾಕಿಸ್ಕೊಳ್ತೀವಿ ತಿನ್ಲಿಕ್ಕೆ. ಅದನ್ನ ನಾವು ಪ್ರಧಾನವಾದಂತ ಒಂದು ಇದು ಮೈಕ್ರೋನ್ಯೂಟ್ರಿಯೆಂಟ್ ಅಂತಾನೆ ನಾವು ಅನ್ಕೊಳ್ಬಹುದು. ಇನ್ನೊಂದು ದ್ವಿತೀಯ ಪೋಷಕಾಂಶಗಳು ಅಂತ ನಾವಿಲ್ಲಿ ಯೂಸ್ ಮಾಡಿದೀವಿ, ಅದು ಕ್ಯಾಲ್ಸಿಯಂ, ಮೆಗ್ನೇಷಿಯಂ, ಸಲ್ಫರ್ ಅಂತ ಹೇಳಿದ್ರೆ ಅದು ಸ್ವಲ್ಪನೇ ಹಾಕಿಸ್ಕೋಬೇಕು. ಅದನ್ನ ಯಾವ ರೀತಿ ಹೇಳ್ಬೋದು, ಸ್ವಲ್ಪನೇ ಹಾಕಿಸ್ಕೊಳ್ತೀವಿ ಅಂತ ಅಂದ್ರೆ ಪಲ್ಯಗಳು ಅಂತ ನಾವು ಹೇಳ್ಬೋದು. ಮೂರನೇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ, ಇದನ್ನ ನಾವು ನಮ್ಗೆ ಸಾಂಬಾರ್ಗೆ ಉಪ್ಪನ್ನ ಹಾಕ್ತಿವಲ್ಲ ನಾವು, ಸಾಲ್ಟ್, ಆ ತರ ಅದು ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಹೆಚ್ಚಾದ್ರೂ ಕಷ್ಟ ಭೂಮಿಗೆ, ಕಡಿಮೆ ಆದ್ರೂ ಕಷ್ಟ. ಈಗ ನೋಡಿ, ಸಾಲ್ಟ್ ನಾವು ಜಾಸ್ತಿ ಹಾಕ್ಬಿಡ್ತು ಅಂತಂದ್ರೆ
ಒಂದು ಸಾಂಬಾರ್ಗೆ ಜಾಸ್ತಿ ಹಾಕಿದ್ರು ನಮ್ ಕೈಲಿ ಊಟ ಮಾಡಕ್ಕಾಗಲ್ಲ, ಕಡಿಮೆ ಹಾಕಿದ್ರು ಸಪ್ಪೆ ಆಗುತ್ತೆ, ಊಟ ಮಾಡಕ್ಕಾಗಲ್ಲ. ಅದೇ ತರ ಈಗ ಒಂದೊಂದೇ NPK ಮತ್ತೆ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮಹತ್ವನ ತಿಳ್ಕೊಂಡು ಆದ್ಮೇಲೆ ನಾವು ನಮ್ಮ ಪ್ರಾಡಕ್ಟ್ ಬಗ್ಗೆ ಹೋಗೋಣ. ಬನ್ನಿ ಮೇಡಮ್, ನೆಕ್ಸ್ಟ್ ಶೇರ್ ಮಾಡಿ ಮೇಡಮ್. ಇದಾಯ್ತು, ನೆಕ್ಸ್ಟ್ ಹಂಗೆ ಬನ್ನಿ ಮೇಡಮ್. ಇನ್ನು ಆರ್ಗಾನಿಕ್ ಮ್ಯಾಟರ್ಸ್ ಅಂತ ಹೇಳಿದೆ, ಇದ್ ಬೇಡ ಮೇಡಮ್, ಇದ್ ಬೇಡಿ. ಇನ್ನೊಂದ್ ದಿವಸ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ನೈಟ್ರೋಜನ್ ಅಂತ ಬರುತ್ತೆ, ಅದಕ್ಕೆ ಹೋಗಿ ಮೇಡಮ್. ಪ್ಲಾಂಟ್ ನ್ಯೂಟ್ರಿಷನ್ಸ್ ಕ್ಲಾಸಿಫಿಕೇಶನ್, ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಇದು. ಅದೇ ತರ ಇನ್ನೂ ಒಂದು ಹೋಗಿ ಮೇಡಮ್. ಇದು ಜೂಮ್ ಕಡಿಮೆ ಮಾಡ್ಕೊಳ್ಳಿ. ಟ್ರೇಸ್ ಎಲಿಮೆಂಟ್ಸ್ ಇದು ಅಲ್ಲ ಮೇಡಮ್. ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಮೇಡಮ್, ಇನ್ನು ನೆಕ್ಸ್ಟ್ ಇದೆ. ನೈಟ್ರೋಜನ್ ಅಂತ ಬರುತ್ತಲ್ಲ, ಅದಕ್ಕೆ ನಿಲ್ಲಿಸ್ಕೊಳ್ಳಿ ಮೇಡಮ್, ನೈಟ್ರೋಜನ್ಗೆ. ಅದಾದ್ಮೇಲೆ ಫಾಸ್ಫರಸ್ ಬೇಗ ಹೋಗೋಣ. ನೋಡಿ, ನೈಟ್ರೋಜನ್ ಅಂದ್ರೆ ಸಾರಜನಕ. ಇದು ಒಂದು ಗಿಡದ ಎಲೆಗಳ ಬೆಳವಣಿಗೆಗೆ ತುಂಬಾ ಅತ್ಯಮೂಲ್ಯವಾದಂತಹ ಪ್ರಾಥಮಿಕ ಗೊಬ್ಬರ ಅಂತ ಹೇಳಿ ನಾವು ಕರೀಬಹುದು ನೈಟ್ರೋಜನ್ ಅನ್ನ. ಇದು ಪತ್ರ ಹರಿತು ಪ್ರೋಟೀನ್, ನ್ಯೂಕ್ಲಿಯರ್ ಆಮ್ಲಗಳಿಗಾಗಿ ಪಾತ್ರವನ್ನ ವಹಿಸಿದೆ. ಇದರ ಕೊರತೆ ಲಕ್ಷಣಗಳನ್ನ ನಾವು ನೋಡ್ಬೇಕಂತಂದ್ರೆ ಕುಂಠಿತವಾದಂತ ಬೆಳವಣಿಗೆ. ನೋಡಿ, ಯಾವುದೇ ಒಂದು ಸಸ್ಯವನ್ನ ನಾವು ನೋಡಿದಾಗ ಅದು ಬೆಳೆಯೋದೇ ಇಲ್ಲ ಎಷ್ಟು ಕೊಟ್ರು. ಇದ್ರ ಕೊರತೆ ಲಕ್ಷಣದಲ್ಲಿ ಮೊದಲನೇ ಲಕ್ಷಣ ಅಂತಂದ್ರೆ ಆ ಒಂದು ಗಿಡ ಕುಂಠಿತವಾದಂತ ಬೆಳವಣಿಗೆಯನ್ನ ನಾವು ಕಾಣ್ಬೋದು. ಎಲೆಗಳ ಮೇಲೆ ಹಳದಿ ಬಣ್ಣವನ್ನು ಕೂಡ ನಾವು ನೋಡ್ಬೋದು. ಎಲೆಗಳ ಮೇಲೆ ಹಳದಿ ಬಣ್ಣವನ್ನ ನಾವು ಕಾಣ್ಬೋದು. ಅದೇ ತರ ಹೂ ಬಿಡೋದು ತುಂಬಾ ಕಡಿಮೆ. ಹಾಗಾಗಿ ಭೂಮಿಯಲ್ಲಿ ಬಿತ್ತಿದಂತಹ ಬೀಜ ಉತ್ಕೃಷ್ಟವಾಗಿ ಬೆಳಿಬೇಕು ಅಂದ್ರೆ ಸಾರಜನಕದ ಮಹತ್ವ ಅಷ್ಟೇ ಇದೆ, ತುಂಬಾನೇ ಜಾಸ್ತಿ. ಇದು ಗಿಡವನ್ನ ಬೆಳೆಸ್ಲಿಕ್ಕೆ. ಎರಡದು ರಂಜಕ ಅಂತ ಕರಿತೀವಿ, ಅದನ್ನ ಫಾಸ್ಫರಸ್ ಅಂತ ಕರಿತೀವಿ. ಇದು ಬೇರುಗಳ ಬೆಳವಣಿಗೆಗೆ. ಒಂದು ಗಿಡ ಸಮೃದ್ಧವಾಗಿ ಬೆಳಿಬೇಕು ಅಂತಂದ್ರೆ ಬೇರುಗಳ ಬೆಳವಣಿಗೆ ತುಂಬಾ ಅವಶ್ಯಕ. ಬೇರುಗಳಲ್ಲಿ ಮುಖ್ಯವಾಗಿ ಎರಡು ರೀತಿಯ ಬೇರುಗಳನ್ನ ನಾವು ಕಾಣ್ತೀವಿ. ಒಂದು ತಾಯಿ ಬೇರು, ಇನ್ನೊಂದು ತುಂತುರು ಬೇರು ಅಂತ ಹೇಳಿ ಕನ್ನಡದಲ್ಲಿ ನಾವು ಹೇಳ್ತೀವಿ. ಈ ತಾಯಿ ಬೇರಿನಲ್ಲಿ ತುಂತುರು ಬೇರು ಅಂತ ಕರಿತೀವಿ, ಅಂದ್ರೆ ವೈಟ್ ರೂಟ್ಸ್ ಅಂತ ನಾವು ಕರಿತೀವಿ. ಯಾವುದೇ ರೀತಿಯ ತನ್ನ ಶೈಲಂ ಮತ್ತು ಫ್ಲೋಯಂಗೆ ಆಹಾರವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಮತ್ತೆ ಯಾವುದೇ ಪೋಷಕಾಂಶಗಳನ್ನ ತನ್ನ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂದ್ರೆ ಫೋಟೋಸಿಂಥಸಿಸ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡಿಬೇಕು ಅಂತಂದ್ರೆ ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಲಭ್ಯತೆಯನ್ನ ಹೀರ್ಕೊಳ್ಳೋದ್ರ ಜೊತೆಗೆ ಭೂಮಿಯಲ್ಲಿ ಇರ್ತಕ್ಕಂಥ ನೀರು ಮತ್ತು ಸೂರ್ಯನ ಬೆಳಕನ್ನ ಬೇಕು. ಅದೇ ತರ ಭೂಮಿಯಲ್ಲಿ ಇರ್ತಕ್ಕಂಥ ನೀರು ಮತ್ತೆ ಪೋಷಕಾಂಶವನ್ನು ಹೀರ್ಕೊಳ್ಳಿಕ್ಕೆ ಈ ವೈಟ್ ರೂಟ್ಸ್ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಇದನ್ನ ನಾವು ರಂಜಕವನ್ನ ನೆಕ್ಸ್ಟ್ ಇದೆ ಮೇಡಮ್, ರಂಜಕ ಅಂದ್ರೆ ಫಾಸ್ಫರಸ್ ಅಂತ ಹೇಳಿ. ಇದು ಸಾರಜನಕ ಡೆಫಿಷಿಯನ್ಸಿನ ತೋರಿಸ್ತಕ್ಕಂಥ ಒಂದು ಇದು. ವೈಟ್ ರೂಟ್ಸ್ ಬೆಳವಣಿಗೆಯನ್ನ ಹೆಚ್ಚು ಮಾಡ್ಲಿಕ್ಕೆ ನಮಗೆ ಸಹಾಯವನ್ನ ಮಾಡ್ತಕ್ಕಂಥದ್ದು ರಂಜಕದ ಅಂಶ. ಇನ್ನು ಮೂರನೇದು ಪೊಟ್ಯಾಶ್ ಅಂತ ಕರಿತೀವಿ. ನೆಕ್ಸ್ಟ್ ಇದೆ ಪೊಟ್ಯಾಶ್. ನಮ್ಗೆ ಏನ್ ಬೇಕು ಅಂದ್ರೆ ಇಳುವರಿಯನ್ನ ಹೆಚ್ಚು ಮಾಡ್ಲಿಕ್ಕೆ. ಮೊದಲನೇದು ರೋಗ ನಿರೋಧಕತೆಯನ್ನ ಹೆಚ್ಚು ಮಾಡುತ್ತೆ ಪೊಟ್ಯಾಷಿಯಂ ಹೆಚ್ಚಿದ್ರೆ. ಮತ್ತೆ ಕಾಳುಗಳು ಗಟ್ಟಿಯಾಗಿ ಹೆಚ್ಚು ಸೆಲ್ಸ್ ಗಳನ್ನ ತುಂಬಿಕೊಳ್ಳಿಕ್ಕೆ. ಮತ್ತೆ ಹಣ್ಣಿನ ಗಾತ್ರ ಅಥವಾ ಒಂದು ಕಾಳಿನ ಗಾತ್ರ ಮತ್ತು ಆ ಕಾಳಿನ ಉತ್ಪಾದನೆ ಹೆಚ್ಚು ಬೇಕು ಅಂದ್ರೆ ನಮ್ಗೆ ಪೊಟ್ಯಾಷಿಯಂನ ನಾವು ಹೆಚ್ಚಿಗೆ ಬಳಸ್ಬೇಕಾಗತ್ತೆ. ಅದೇ ತರ ಇನ್ನೊಂದು ನೆಕ್ಸ್ಟ್ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ನಾವು ನೋಡೋದಾದ್ರೆ ಇದು ರೋಗ ನಿರೋಧಕ ಅಂತ ಹೇಳ್ಬೋದು ಪೊಟ್ಯಾಷಿಯಂನ. ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ನಾವು ನೋಡ್ಬೋದು ಅಂತಂದ್ರೆ ಕ್ಯಾಲ್ಸಿಯಂ, ಮೆಗ್ನೀಸಿಯಂ ಮತ್ತೆ ಗಂಧಕ ಅಂತ ನಾವು ಕರಿತೀವಿ. ಅದ ಸಲ್ಫರ್ ಅಂತ ಕರಿತೀವಿ. ಕ್ಯಾಲ್ಸಿಯಂ, ಮೆಗ್ನೀಸಿಯಂ ಅಂಡ್ ಸಲ್ಫರ್ ಇವುಗಳ ಕಾರ್ಯ ಏನಪ್ಪಾ ಅಂದ್ರೆ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್. ಇವುಗಳನ್ನ ಕೆಜಿನಲ್ಲಿ ನಾವು ಕೊಡ್ತೀವಿ. ಇಲ್ಲ ಮೇಡಮ್, ನೆಕ್ಸ್ಟ್ ತಗೊಂಡೋಗಿ ನಾನು ಮಾತಾಡ್ತೀನಿ, ಪರವಾಗಿಲ್ಲ. ನೆಕ್ಸ್ಟ್ ಇದ್ದಾಗ ನಾನೇ ಶೇರ್ ಮಾಡ್ಕೊಳ್ತೀನಿ, ತೊಂದರೆ ಇಲ್ಲ ಮೇಡಮ್. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅದನ್ನ ಸರಿಪಡಿಸ್ಕೊಳ್ಳೋಣ. ಎಲ್ರಿಗೂ ಕ್ಷಮೆ ಇರಲಿ. ನೆಕ್ಸ್ಟ್ ಹೋಗಿ ಮೇಡಮ್, ಕ್ಯಾಲ್ಸಿಯಂ ಹೋಗಿ ಮೇಡಮ್. ಕ್ಯಾಲ್ಸಿಯಂ ಅಂದ್ರೆ ಜೀವಕೋಶಗಳ ವಿಭಜನೆ, ಕೋಶಭಿತ್ತಿಯ ಬೆಳವಣಿಗೆ, ಕಿಣ್ವಗಳ ಕ್ರಿಯೆ ಮತ್ತು ಬೇರು ಮತ್ತು ಕುಡಿಗಳ ಬೆಳವಣಿಗೆಯನ್ನ ನಾವು ಕಾಣಬಹುದು. ಇದರ ಒಂದು ಡಿಫಿಷಿಯನ್ಸಿನ ನಾವು ನೋಡೋದಾದ್ರೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಬೇರುಗಳ ಕುಂಠಿತ ಬೆಳವಣಿಗೆ ಆಗ್ಬೋದು, ಎಲೆಗಳ ತುದಿ ಹಳದಿ ಬಣ್ಣ ತಾಳೋದಾಗಿರ್ಬೋದು, ಮತ್ತೆ ಎಲೆಗಳ ಅಂಚು ವಿಕೃತವಾಗಿ ಆಗಿರ್ತದೆ. ಅದೊಂದನ್ನ ನಾವು ಕಾಣ್ತೀವಿ ಕ್ಯಾಲ್ಸಿಯಂನ ಬೆಳವಣಿಗೆ. ಮತ್ತೆ ಯಾವುದೇ ಹಣ್ಣುಗಳಾಗಿದ್ರೆ ಅದು ಒಡೆದೋಗಿರ್ತಕ್ಕಂಥದ್ದು, ಮತ್ತೆ ಅಲ್ಲೇ ತೂತಾದಂಗ ಆಗಿರ್ತಕ್ಕಂಥದ್ದು, ಮತ್ತೆ ಬಾಳೆ ಗಿಡದಲ್ಲಿ ಎಲೆಗಳು ಹರಿದೋಗಿರ್ತಕ್ಕಂಥದ್ದಾಗಿರ್ಬೋದು. ಇದು ಕ್ಯಾಲ್ಸಿಯಂನ ಕೊರತೆಯಿಂದ ಆಗಿರ್ತಕ್ಕಂಥದ್ದು. ಇನ್ನು ಮೆಗ್ನೀಷಿಯಂ ಅಂತಂದ್ರೆ ಎಲೆಗಳ ಬಣ್ಣ ಗಾಢವಾದಂತ ಹಸಿರು ಬಣ್ಣಕ್ಕದಲ್ಲಿ ಇರೋದೇ ಇಲ್ಲ. ಕ್ಲೋರೋಫಿಲ್ ಅಂತಕ್ಕಂತಹ ಒಂದು ಅಂಶ ಎಲೆಗಳ ಮೇಲೆ ಇರುತ್ತೆ. ಆ ಕ್ಲೋರೋಫಿಲ್ ಅಂಶ ಕಡಿಮೆ ಆದಾಗ ಯಾವ ರೀತಿಯ ಒಂದು ಡಿಫಿಷಿಯನ್ಸಿ ಬರುತ್ತೆ ಗಿಡಕ್ಕೆ ಅಂತಂದ್ರೆ ಮೆಗ್ನೀಷಿಯಂ ಕೊರತೆ ಉಂಟಾಗುತ್ತೆ. ಆ ಮೆಗ್ನೀಷಿಯಂ ಕೊರತೆ ಉಂಟಾದಾಗ ಗಾಢವಾದಂತ ಹಸಿರು ಬಣ್ಣವನ್ನ ಗಿಡ ಕಳ್ಕೊಳ್ಳುತ್ತೆ.
ಇನ್ನೊಂದು ಗಂಧಕದ ಬಣ್ಣ. ಗಂಧಕ ನಮ್ಗೆ ಏನಕ್ ಬೇಕು? ಸಲ್ಫರ್ ಅಂತ ಅಂದ್ರೆ ಆ ಒಂದು ಗಿಡದಲ್ಲಿ ನಾವೊಂದು ಶುಂಠಿ ಬೆಳಿತೀವಿ ಅಥವಾ ಬೇರೆ ಬೇರೆ ಸಾಂಬಾರ ಪದಾರ್ಥಗಳನ್ನ ನಾವು ಬೆಳಿತೀವಿ. ಅದರಲ್ಲಿ ತೈಲದ ಅಂಶ ಕಡಿಮೆ ಇರ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನಟ್ ಫ್ಯಾಮಿಲಿಗೆ ಸೇರಿರ್ತಕ್ಕಂಥದ್ದು ಕೊಕೊನಟ್ ಅಂದ್ರೆ ತೆಂಗಿನಕಾಯಿನಲ್ಲಿ ಜಿಟ್ಟಿನ ಅಂಶ ಕಡಿಮೆ ಇರ್ತಕ್ಕಂಥದ್ದು, ಶುಂಠಿನಲ್ಲಿ ಎಣ್ಣೆ ಅಂಶ ಕಡಿಮೆ ಇರ್ತಕ್ಕಂಥದ್ದು, ಅದೇ ಕಡಲೆ ಬೀಜದಲ್ಲಿ ಅದರಲ್ಲಿ ಎಣ್ಣೆ ಅಂಶ ಕಡಿಮೆ ಇರ್ತಕ್ಕಂಥದ್ದು. ಈ ತರದ ಡಿಫಿಷಿಯನ್ಸಿನ ಸರಿ ಮಾಡ್ಕೋಬೇಕು ಅಂದ್ರೆ ನಾವು ಗಂಧಕವನ್ನ ಅಪ್ಲೈನ ಮಾಡ್ತೀವಿ. ಅದೇ ತರ ಕಬ್ಬಿಣ ಅಂದ್ರೆ ಐರನ್ ಡಿಫಿಷಿಯನ್ಸಿನ ನಾವು ನೋಡಿದ್ರೆ ಚಿಗುರು ಎಲೆಗಳು ಮಧ್ಯ ಭಾಗದಲ್ಲಿ ಹಳದಿ ಆಗಿರ್ತವೆ. ಈ ರೀತಿ ಇಲ್ಲಿ ನೋಡಿ, ಇದು ಐರನ್ ಡಿಫಿಷಿಯನ್ಸಿಗೆ ಹೋದಾಗ ನಾವು ಅದನ್ನ ಕಾಣಬಹುದು. ಇನ್ನೊಂದು ಜಿಂಕ್ ಮತ್ತೆ ಐರನ್, ಬೋರಾನು ಇವುಗಳೆಲ್ಲವೂ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಗ್ರೂಪ್ಗೆ ಸೇರ್ಕೊಳ್ತವೆ. ಮಾತಾಡಿ ಸರ್, ನೀವು ಮಾತಾಡಿ. ಓಕೆ. ಈ ರೀತಿ ಹಲವಾರು ಪೋಷಕಾಂಶಗಳನ್ನ ಸರಿಯಾದ ರೀತಿ ಲಭ್ಯತೆ ಇಲ್ಲ ಅಂತಂದ್ರೆ ನಾವು ಒಳ್ಳೆ ಉತ್ಪಾದನೆಯನ್ನ ಪಡ್ಕೊಳ್ಳಲಿ ವಿಫಲವಾಗ್ತೀವಿ. ಅದೇ ತರ ಈ ಎಲ್ಲಾ ಪೋಷಕಾಂಶಗಳನ್ನ ಒಗ್ಗೂಡಿಸ್ಕೊಂಡಿರ್ತಕ್ಕಂಥದ್ದು ಈಗ ಇಷ್ಟ ಹೇಳಿದೆ ನಾನು. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್, ಕ್ಯಾಲ್ಸಿಯಂ, ಮೆಗ್ನೀಸಿಯಂ, ಸಲ್ಫರ್, ಐರನ್, ಮ್ಯಾಂಗನೀಸ್, ಮತ್ತೆ ಜಿಂಕ್, ಬೋರಾನು, ಮ್ಯಾಬೆಲ್ಡಿನಮ್, ಈ ರೀತಿ 16 ಪೋಷಕಾಂಶಗಳ ಒಂದು ಸಮ್ಮಿಶ್ರಣ ಅದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಲ್ಲಿ ಬರುತ್ತೆ. ಮತ್ತೆ ಅದೇ ತರ ಸಾವಯವ ಪದಾರ್ಥಗಳು ಅಂದ್ರೆ ಸಿಂಪ್ಲಿ ಎಕ್ಸ್ಟ್ರಾಕ್ಟ್ಸ್ ಆಗಿರ್ಬೋದು, ಮತ್ತೆ ಮಣ್ಣಿಗೆ ಬೇಕಾದ CN ರೇಷಿಯೋನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹಲವಾರು ರೀತಿಯ ಪೋಷಕಾಂಶಗಳು, ಏರೋನೊಮ್ಯಾಟ್ಸ್, ಮತ್ತೆ ವಿಟಮಿನ್ಗಳು, ಸಿಬಿಡ್ ಅಂದ್ರೆ ಕಡಲಪಾಚಿ ಆಗಿರ್ಬೋದು, ಮತ್ತೆ ಆರ್ಗಾನಿಕ್ ಕಾರ್ಬನ್ ಸಾವಯವ ಇಂಗಾಲ ಕಡಿಮೆ ಇರ್ತಕ್ಕಂಥದ್ದಾಗಿರ್ಬೋದು, ಇವುಗಳೆಲ್ಲವೂ ಕೂಡ ಆಲ್ಮೋಸ್ಟ್ ಹೆಚ್ಚು ಮಾಡ್ಕೋಬೇಕಾಗತ್ತೆ. ನಾನು ಜಾಯ್ನ್ ಆಗಿದ್ದು ಹೊಸದಾಗಿ. ನಾನು V-Star ಕಂಪನಿಯ ಉತ್ಪನ್ನಗಳನ್ನ ನಾನು ಜಸ್ಟ್ ಲೇಬಲ್ ನೋಡಿದಾಗ ನನ್ಗೆ ಅನ್ನಿಸ್ತು ತುಂಬಾ ಉತ್ತಮವಾದಂತ ಪ್ರಾಡಕ್ಟ್ಗಳು ಇದಾವೆ ಈ ಸಂಸ್ಥೆನಲ್ಲಿ ಅಂತ ಅನ್ನಿಸ್ತು. ಯಾಕೆ ಅಂತಂದ್ರೆ ಈಗ ಎಲ್ರು ನಾವೆಲ್ಲ SSLC ಪಾಸ್ ಮಾಡ್ಕೊಂಡ್ ಬಂದಿದೀವಿ. ನಮ್ಮ ಅಪ್ಪಂದಿರು ನಮ್ಗೆ ಟ್ಯೂಷನ್ಗೆ ಹಾಕ್ತಿರ್ಲಿಲ್ಲ ಆವಾಗ. ಇವಾಗ ಎಲ್ರು ಟ್ಯೂಷನ್ಗೆ ಹಾಕ್ತಿವಿ. ನಮ್ಗೆ ವಿಕ್ರಮ್ ಡೈಜೆಸ್ಟ್ ತಂದು ಕೊಟ್ಬಿಡೋರು. ನೀವೆಲ್ರಿಗೂ ಅದು ಗೊತ್ತಿದೆ ಅಂತ ಅನ್ಸುತ್ತೆ. ವಿಕ್ರಮ್ ಡೈಜೆಸ್ಟ್ ಅಂದ್ರೆ ಏನು? ನಮ್ಗೆ ಎಲ್ಲಾ ರೀತಿಯ ಎಲ್ಲಾ ಸಬ್ಜೆಕ್ಟ್ ಅದೊಂದ್ರಲ್ಲೇ ಇರೋದು. ಎಲ್ಲಾ ಸಬ್ಜೆಕ್ಟ್ ಕೂಡ ಆ ಡೈಜೆಸ್ಟ್ ಅಲ್ಲೇ ನಮ್ಗೆ ಸಿಕ್ಬಿಡೋದು. ಅದರಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಎಲ್ಲವೂ ಸಿಗೋದು. ಅದೇ ತರ ಆ ಡೈಜೆಸ್ಟ್ ತರನೇ ಈ ಇಷ್ಟು ಪ್ರಾಥಮಿಕ ಪೋಷಕಾಂಶಗಳು, ದ್ವಿತೀಯ ಪೋಷಕಾಂಶಗಳು, ತೃತೀಯ ಪೋಷಕಾಂಶಗಳು ಅಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ಸ್, ಆಲ್ಗೈ, ಫಂಗಸ್, ಮತ್ತೆ ವೆರೈಟೀಸ್ ಗಳನ್ನ ನಾನು ಹೇಳಿದ್ನಲ್ಲ, ಅವೆಲ್ಲವೂ ಕೂಡ ಸಮೃದ್ಧವಾಗಿ ಹೇರಳವಾಗಿರ್ತಕ್ಕಂಥ ಪ್ರಾಡಕ್ಟ್ಸ್ ಈ ಒಂದು 5 ಪ್ರಾಡಕ್ಟ್ಸ್ ಗಳಲ್ಲಿ ಇದೆ ಅಂತಕ್ಕಂಥದ್ದು ನನಗೆ ಅದನ್ನ ನೋಡಿದಾಗ ನನ್ಗೆ ಅನ್ನಿಸ್ತು. ಅದಕ್ಕೆ ನಾನು ವಿಕ್ರಮ್ ಡೈಜೆಸ್ಟ್ ಅಂತ ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ಎಲ್ಲವೂ ಇರುತ್ತಲ್ಲ ಹಂಗೆ. ಕೆಲವೊಂದು ಕಂಪನಿಗಳಲ್ಲಿ ನಾನು ಈ ಹಿಂದೆ ಬೇರೆ ಬೇರೆ ಕಂಪನಿಗಳೆಲ್ಲವೂ ಈ ರೀತಿಯ ಒಂದು ಪ್ರೋಗ್ರಾಮ್ ಗಳನ್ನ ಮಾಡ್ಕೊಟ್ಟಿರ್ತೀನಿ. ಅದ್ರಲ್ಲಿ ಮ್ಯಾಕ್ಸಿಮಮ್ ಆಗಿ ಜೂಮ್ ಮೀಟಿಂಗ್ ಗಳು ಕಡಿಮೆ, ಲೈವ್ ಮೀಟಿಂಗ್ ಗಳನ್ನ ಹೆಚ್ಚು ಮಾಡ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ ಹೆಚ್ಚಿಗೆ ಇರ್ತಕ್ಕಂಥ ಒಂದು ಕ್ವಶನ್ಸ್ ಗಳು ರೈಸ್ ಆಗ್ತಾ ಇರ್ತದೆ. ಅದಕ್ಕೆ ಉತ್ತರವನ್ನು ಕೂಡ ಅಲ್ಲೇ ಕೊಡ್ತಾ ಇರ್ತೀವಿ. ಈ ಹಿಂದೆ ನೋಡಿದಂತ ಕಂಪನಿಗಳಿಗಿಂತ ತುಂಬಾ ಅತ್ಯುತ್ತಮವಾಗಿದೆ. ಈಗ ಒಂದೊಂದೇ ಪ್ರಾಡಕ್ಟ್ಸ್ ಗಳ ಬಗ್ಗೆ ನಾವು ಹೋಗೋಣ. V-Star ಇರ್ತಕ್ಕಂಥ 5 ಪ್ರಾಡಕ್ಟ್ ಇದೆ. 5 ಪ್ರಾಡಕ್ಟ್ ಅನ್ನು ಕಂಪ್ಲೀಟ್ ಆಗಿ ನಾವು ತಿಳ್ಕೊಂಡಿದ್ದೆ ಆದ್ರೆ ನಮಗೆ ಒಂದು ಸಕ್ಸಸ್ಫುಲ್ ಮೀಟಿಂಗ್ ಅಂತ ಹೇಳಿ ನಮ್ಗೆ ಅನ್ನಿಸುತ್ತೆ. ಈ ಒಂದು ಬೇಸಿಕ್ ನ ಇನ್ನು ನೆಕ್ಸ್ಟ್ ವೀಕ್ ಅಲ್ಲೂ ಕೂಡ ನಾವು ಇದೇ ತರ ಪ್ರೋಗ್ರಾಮ್ ಅನ್ನ ಮಾಡ್ಕೊಂಡು ಕಂಪ್ಲೀಟ್ ಆಗಿ ನಾವು ಅದನ್ನ ಬೇಸಿಕ್ ನು ಕೂಡ ತಿಳ್ಕೊಳ್ಳೋದ್ರ ಜೊತೆಗೆ ಮಾಡ್ಕೊಂಡು ಹೋಗೋಣ. ಇದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಹೆಚ್ಚಿನದಾಗಿ ನಾನು ಹೇಳೋದಿಲ್ಲ. ಏನೇನ್ ಮೇನ್ ಆಗಿ ನಮ್ಗೆ ಬೇಕು ಅನ್ನೋದನ್ನ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ನಾಳೆ ಕರೆದ್ರು ಬರ್ತೀನಿ ನಾನು ಮೀಟಿಂಗ್, ನಾಡಿದ್ದು ಕರೆದ್ರು ಬರ್ತೀನಿ, ಅಥವಾ ಡೈರೆಕ್ಟ್ ಆಗಿ ನಾವೆಲ್ಲ ಒಂದ್ ಕಡೆ ಸೇರ್ತೀವಿ ಸರ್ ಅಲ್ಲಿ ಮೀಟಿಂಗ್ ಮಾಡ್ಕೊಡಿ ಅಂದ್ರೂ ಕೂಡ ನಾನು ಖುಷಿಯಾಗಿ ಮಾಡ್ಕೊಡಕ್ಕೆ ನಾನು ರೆಡಿ ಇದ್ದೀನಿ. ನೋಡಿ, V-Star ಪ್ರಾಡಕ್ಟ್ ಗಳಲ್ಲಿ ನಮ್ಗೆ ಅತ್ಯಮೂಲ್ಯವಾಗಿ 5 ಪ್ರಾಡಕ್ಟ್ ಉತ್ಪನ್ನವನ್ನ ನಮ್ಮ ಕಂಪನಿ ಪರಿಚಯವನ್ನ ಮಾಡ್ಕೊಟ್ಟಿದೆ. ಅದರಲ್ಲಿ ಮೊದಲನೇದಾಗಿ ಆಗ್ರೋ ಬೂಸ್ಟ್ ಅಂತಕ್ಕಂತ ಒಂದು ಉತ್ಪನ್ನವನ್ನ ನಾವು ನೋಡ್ಬೋದು. ಆಗ್ರೋ ಬೂಸ್ಟ್ ಈಗ ಸಾಮಾನ್ಯವಾಗಿ ತಾವುಗಳೆಲ್ಲರೂ ಕಂಪನಿಯಲ್ಲಿ ಇರೋದ್ರಿಂದ ನೀವು ನೋಡಿದಿರಿ. ಇಲ್ಲಿ ಸ್ಕ್ರೀನ್ ಶೇರ್ ಮಾಡಕ್ ಆಗ್ತಾ ಇಲ್ಲ, ಹಂಗಾಗಿ ಮುಂದಿನ ದಿನಗಳಲ್ಲಿ ಅದನ್ನ ಗೊತ್ತಾಗಿಲ್ಲ ಅಂದ್ರೆ ನಿಮಗೆ ಅದನ್ನ ತಲುಪಿಸ್ತೀವಿ, ನೋಡ್ಬೋದು. ಆಗ್ರೋ ಬೂಸ್ಟ್, ಆಗ್ರೋ ಅಂದ್ರೆ ಅಗ್ರಿಕಲ್ಚರ್ ಅಂತ. ಹೆಸರನ್ನ ಫಸ್ಟ್ ನಾವು ಅರ್ಥ ಮಾಡ್ಕೊಂಡ್ರೆ ಅದರಲ್ಲಿ ಅರ್ಧ ಉತ್ತರ ನಮಗೆ ಸಿಕ್ಕಾಗತ್ತೆ. ಬೂಸ್ಟ್ ಅಂದ್ರೇನು? ಒಬ್ಬನ ಬೂಸ್ಟ್ ಮಾಡಿದ್ವಿ ಮಗ ಇವತ್ತು ಅಂತ ಹೇಳ್ತೀವಿ, ಅವನಿಗೆ ಉತ್ತೇಜನ ಕೊಟ್ವಿ. ಅಂದ್ರೆ ಒಂದ್ ಸಸ್ಯವನ್ನ ಬೆಳವಣಿಗೆಗೆ ಹಂತಕ್ಕೆ ತಗೊಬರ್ಬೇಕು ಅಂತಂದ್ರೆ ಆ ಸಸ್ಯಕ್ಕೆ ನಾವು ಪ್ರಚೋದನೆಯನ್ನ ಮಾಡ್ಬೇಕು. ಆ ಸಸ್ಯದಲ್ಲಿ ಈಗ ಈ ಹಿಂದೆ ಹೇಳ್ದಂಗೆ ಒಬ್ಬ ರೈತ ತನಗೆ ಯಾವುದೇ ರೀತಿಯ ಮಣ್ಣು ಪರೀಕ್ಷೆನ ಮಾಡಿಸಿರೋದಿಲ್ಲ. ಮಣ್ಣು ಪರೀಕ್ಷೆ ಮಾಡಿಸಿರೋದ್ರಿಂದ ಮಾಡ್ಸೇ ಇರೋದಿಲ್ಲ ಅವನು ರೈತ. ಹಾಗಾಗಿ ಅವನಿಗೆ ಯಾವ ಗೊಬ್ಬರವನ್ನ ಎಷ್ಟು ಹಾಕ್ಬೇಕು ಅನ್ನೋದು ಅವನಿಗೆ ಐಡಿಯಾಸೇ ಇರೋದಿಲ್ಲ. ಕೆಲವೊಂದ್ಸರಿ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಅದಕ್ಕೆ ಫೀಡೇ ಮಾಡಲ್ಲ. ಕೆಲವೊಂದ್ಸರಿ ಸಾರಜನಕನೇ ಕೊಡಲ್ಲ, ಒಂದೊಂದ್ಸರಿ ರಂಜಕನೇ ಕೊಡಲ್ಲ. ಒಂದೊಂದ್ಸರಿ ಏನಾಗಿರ್ತದೆ ಅಂದ್ರೆ ರೈತ
ಈ ಗೊಬ್ಬರ ನಮ್ಮ ಅಪ್ಪನೂ ಹಾಕ್ತಿದ, ನಾನು ಹಾಕ್ತಾ ಇದ್ದೀನಿ ಅಂದ್ಬಿಟ್ಟು ಮಣ್ಣಿನ ಆರೋಗ್ಯವನ್ನ ಅರ್ಥಕೊಳ್ತಾನೆ, ಅತಿ ಹೆಚ್ಚಾಗಿ ಯೂರಿಯಾವನ್ನ ಸುರಿದು ಬಿಡ್ತಾನೆ. ಆಗೇನಾಗುತ್ತೆ, ಯೂರಿಯಾ ಹೆಚ್ಚಿನದಾಗಿ ತನಗ್ ಬೇಕಾದಂತ ಯೂರಿಯಾವನ್ನ ಗಿಡ ಬಳಕೆ ಮಾಡ್ಕೊ, ಹೆಚ್ಚಾಗಿದ್ದು ಏನಾಗುತ್ತೆ ಮಣ್ಣಿನಲ್ಲೇ ಬೇರೆ ರೀತಿ ಕೆಮಿಕಲ್ ರಿಯಾಕ್ಷನ್ ಆಗಿ ಉಳ್ಕೊಂಡ್ಬಿಟ್ಟಿರ್ತದೆ. ಅಂದ್ರೆ ಡೆಪಾಸಿಟ್ ಮಾಡ್ಬಿಟ್ಟಿರ್ತಾನೆ ಮುಂಚೆನೆ. ಡೆಪಾಸಿಟ್ ಅಂದ್ರೆ ಗೊತ್ತಾ ನಿಮ್ಗೆ, ಅತಿ ಹೆಚ್ಚಾಗಿ ಸುರಿದು ಬಿಡ್ತಕ್ಕಂಥದ್ದು. ರಂಜಕದಂಶ ಆಗ್ಲೇ ಇರುತ್ತೆ. ರೈತನಿಗೆ ಕಡಿಮೆ ಖರ್ಚು ಮಾಡ್ಕೋಬೇಕು ಅಂತಂದ್ರೆ ರಂಜಕದಂಶ ಇರ್ತಕ್ಕಂಥ ಗೊಬ್ಬರವನ್ನೇ ಅಂದ್ರೆ 20-21 ತಗೊಂಡೋಗಿ ಹಾಕ್ಬಿಡ್ತಾನೆ. ಆಗೇನಾಗುತ್ತೆ, ಅವನಿಗೆ ಖರ್ಚು ಹೆಚ್ಚಾಯ್ತು, ಆದಾಯ ಕಡಿಮೆ ಆಯ್ತು. ಆ ರೀತಿ ಆಗುತ್ತೆ. ಇರುವಂತ ಅಂಶಗಳನ್ನ ನಾವು ಹಾಕಕ್ ಹೋಗ್ಬಾರ್ದು, ಇಲ್ದೇ ಇರೋದ್ರ ಮೇಲೆ ನಾವು ಫೋಕಸ್ ಅನ್ನ ಮಾಡ್ಬೇಕಾಗುತ್ತೆ. ಇಲ್ಲಿ ಆಗ್ರೋ ಬೂಸ್ಟ್ ಅಂತಕ್ಕಂಥದ್ರಲ್ಲಿ ನಾನು ನೋಡಿದಾಗ, ಸ್ಟಡಿ ಮಾಡಿದಾಗ ನನ್ಗೆ ಅನ್ಸಿದ್ದು, ತುಂಬಾ ಹಲವಾರು ರೀತಿಯ ಉತ್ಪನ್ನಗಳಲ್ಲಿ ಇದು ತುಂಬಾ ಅತ್ಯುತ್ತಮವಾದ ಉತ್ಪನ್ನ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ಏನೇನಿದೆ, ಹ್ಯೂಮಿಕ್ ಆಸಿಡ್ ಇದೆ. ಹ್ಯೂಮಿಕ್ ಆಸಿಡ್ ನಮ್ಗೆ ಏನಕ್ಕೆ ಬೇಕು, ಒಂದು ಗಿಡವನ್ನ ಬೆಳೆಸ್ಬೇಕು ಅಂತಂದ್ರೆ ಹ್ಯೂಮಿಕ್ ಆಸಿಡ್ ಈಗ ನಮ್ಗೆ ಸುಸ್ತಾಗ್ಬಿಡ್ತದೆ. ಫಾರ್ ಎಕ್ಸಾಂಪಲ್ ಮನುಷ್ಯರನ್ನ ನೋಡಿದಾಗ ನಾವು ಹಾಸ್ಪಿಟ್ಲ್ಗೆ ಹೋಗ್ತೀವಿ, ಹೋದ ತಕ್ಷಣ ನಮ್ಗೆ ಊಟ ಕೊಡಲ್ಲ ಅವ್ರು, ಅಥವಾ ಬೇರೆ ರೀತಿ ಡೈರೆಕ್ಟ್ ಆಗಿ ಆ ಮಾತ್ರೆ ಕೊಡಲ್ಲ. ನಾವು ಸುಸ್ತಾದಾಗ ನಮ್ಗೆ ಏನ್ ಕೊಡ್ತಾರೆ, ನಮ್ಗೆ ಗ್ಲೂಕೋಸ್ ಅನ್ನ ಕೊಡ್ತಾರೆ. ಅದೇ ತರ ಭೂಮಿಯ ಸಸ್ಯಕ್ಕೂ ಕೂಡ ಬಯೋಟಿಕ್ ಸ್ಟ್ರೆಸ್ ಮತ್ತೆ ಅಬಯೋಟಿಕ್ ಸ್ಟ್ರೆಸ್ ಅಂತ ಹೇಳ್ತೀನಿ ನಾನು. ಬಯೋಟಿಕ್ ಸ್ಟ್ರೆಸ್ ಅಂದ್ರೇನು, ಈಗ ನನಗೀಗ ಸೆಕೆ ಆಗ್ತಿದೆ, ಇದು ಅಬಯೋಟಿಕ್ ಸ್ಟ್ರೆಸ್. ಅಂದ್ರೆ ನನ್ನ ದೇಹದ ಹೊರಗಡೆ ಇರ್ತಕ್ಕಂತಹ ಒತ್ತಡ, ಇದು ಸೆಕೆ ಆಗ್ತಕ್ಕಂಥದ್ದು. ನನ್ನ ದೇಹದ ಒಳಗಡೆ ಇರ್ತಕ್ಕಂಥ ಒತ್ತಡ ಅಂತ ಅಂದ್ರೆ ನನಗೆ ಏನೋ ಒಂದ್ ರೀತಿ ನೋವಾಗ್ತಿದೆ, ಅಥವಾ ಹೊಟ್ಟೆ ನೋವು ಬರುತ್ತೆ, ಅಥವಾ ತಲೆನೋವು ಬರುತ್ತೆ. ಇದು ನಮ್ಮ ದೇಹದ ಒಳಗಡೆ ಆಗ್ತಾ ಇರ್ತಕ್ಕಂಥದ್ದು, ಇದು ಬಯೋಟಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಗಿಡಗಳಿಗೂ ಅಷ್ಟೇನೆ, ತನ್ನ ಗಿಡದ ಒಳಗಡೆ ಇರ್ತಕ್ಕಂಥದ್ದು. ಅಂದ್ರೆ ಯಾವ್ದೋ ಒಂದು ಹುಳ ಸೇರ್ಕೊಂಡ್ಬಿಟ್ಟಿರ್ತದೆ, ಚಿಂತೆ ಇರ್ತದೆ, ಅಥವಾ ಯಾವ್ದೋ ಒಂದು ರೋಗಕ್ಕೆ ತುತ್ತಾಗಿರ್ತದೆ ಗಿಡ, ಅದನ್ನ ನಾವು ಬಯೋಟಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಅಬಯೋಟಿಕ್ ಸ್ಟ್ರೆಸ್ ಅಂತಂದ್ರೆ ಗಿಡದ ಹೊರಗಿನ ವಾತಾವರಣದಿಂದ ಹೆಚ್ಚು ಬಿಸಿ ಆಗ್ತಕ್ಕಂಥದ್ದು ಗಿಡ ಬಿಸಿಲಿಗೆ, ಅಥವಾ ಹೆಚ್ಚು ಗಿಡಕ್ಕೂ ಕೂಡ ಸೆಕೆ ಆಗ್ತಕ್ಕಂಥದ್ದು, ಅಥವಾ ಹೆಚ್ಚು ಮಳೆ ಬಂದು ಗಿಡ ತುಂಬಾ ಶೀತದ ವಾತಾವರಣಕ್ಕೆ ಇರ್ತಕ್ಕಂಥದ್ದು, ಇದು ಅಬಯೋಟಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಅದನ್ನ ಮ್ಯಾನೇಜ್ಮೆಂಟ್ ಅನ್ನ ನಮ್ಮ ಪ್ರಾಡಕ್ಟ್ ಅಲ್ಲಿ ಯಾವ ರೀತಿ ಮಾಡಬಹುದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಮಧ್ಯದಲ್ಲಿ. ಅದೇ ತರ ಈ ಆಗ್ರೋ ಬೂಸ್ಟ್ ನಲ್ಲಿ ಹ್ಯೂಮಿಕ್ ಆಸಿಡ್ ಹೆಚ್ಚಿಗೆ ಇದೆ, ಅಮೈನೋ ಆಸಿಡ್ಸ್ ಇದೆ, ಮತ್ತೆ ಬೊಟಾನಿಕಲ್ ಎಕ್ಸ್ಟ್ರಾಕ್ಟ್ಸ್ ಇದೆ, ಮತ್ತೆ ಸೀವೀಡ್ ಎಕ್ಸ್ಟ್ರಾಕ್ಟ್ಸ್ ಇದೆ, ಕಡಲ್ಪಾಚಿ, ಮತ್ತೆ ಆರ್ಗಾನಿಕ್ ಕಾರ್ಬನ್. ಮಣ್ಣಿನಲ್ಲಿ ಇದು ಬೇಕೇ ಬೇಕು. ಆರ್ಗಾನಿಕ್ ಕಾರ್ಬನ್ ಕಡಿಮೆ ಇದೆ ಅಂತಂದ್ರೆ ನಾವು ಯಾವುದೇ ರಂಜಕ, ನೈಟ್ರೋಜನ್, ಪೊಟ್ಯಾಶೋ ಇವುಗಳನ್ನ ಹಾಕಿದ್ರೆ ಫಲಿತಾಂಶ ಬರೋದೇ ಇಲ್ಲ. ಆರ್ಗಾನಿಕ್ ಕಾರ್ಬನ್ ಕಡಿಮೆ ಇದೆ ಅಂತಂದ್ರೆ ಅದನ್ನೇ ನಾವು ಈ ಮಣ್ಣಿನ ಸಾವಯವ ಅಂಶ ಹೆಚ್ಚಿದೆ ಅಂತಕ್ಕಂತಹ ಒಂದು ತಿಳ್ಕೊಳ್ಳಿಕ್ಕೆ ಪರಿಪೂರ್ಣವಾದಂತ ಉತ್ಪನ್ನ ಯಾವುದು, ಆರ್ಗಾನಿಕ್ ಕಾರ್ಬನ್. ಸಾವಯವ ಇಂಗಾಲ ಇವತ್ತಿನ ಮಣ್ಣಿನಲ್ಲಿ ಇಲ್ಲ. ಯಾಕಿಲ್ಲ ಅಂತಂದ್ರೆ ನಾವು ಹೆಚ್ಚು ರಾಸಾಯನಿಕವನ್ನ ಬಳಕೆ ಮಾಡ್ತಾ ಇದೀವಿ. ಯಾವ್ದೇ ರೀತಿಯ ಇವತ್ತು ಹಿಂದೆ ಇದ್ದಂತ ದನ ಕರುಗಳು ನಮ್ಮಲ್ಲಿ ಇಲ್ಲ. ಕಡಿಮೆ ದನ ಕರುಗಳ ಕೊಟ್ಟಿಗೆ ಗೊಬ್ಬರನ ನಾವು ಭೂಮಿಗೆ ಹಾಕ್ತಾ ಇದೀವಿ. ಮತ್ತೆ ಭೂಮಿನಲ್ಲಿ ಅದನ್ನ ಮಲ್ಚಿಂಗ್ ಮಾಡ್ಲಿಕ್ಕೆ ನಾವು ಸಮಯವನ್ನ ಕೊಡ್ತಾ ಇಲ್ಲ. ಇವತ್ತು ರೈತ ರಾಸಾಯನಿಕ ಕೃಷಿ, ಅದರಲ್ಲೂ ಮುಖ್ಯವಾಗಿ ಏನನ್ನ ಇದ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಒಬ್ಬ ರೈತ ಈಗ ಮುಖ್ಯವಾಗಿ ಅತಿ ಹೆಚ್ಚು ಆದಾಯವನ್ನ ತಗೋಬೇಕಂದ್ಬಿಟ್ಟು ಒಂದ್ ವರ್ಷದಲ್ಲಿ ಮೂರ್ ಬೆಳೆನ ಬೆಳಿಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾನೆ. ಮೂರ್ ಬೆಳೆ ಬೆಳೆಯೋದು ಯಾವ್ದು, ಹೈಬ್ರಿಡ್ ಬೆಳೆ. ಹೈಬ್ರಿಡ್ ಬೆಳೆ ನಮ್ಮ ದೇಶಕ್ಕೆ ವಿದೇಶದಿಂದ ಬಂದಂತ ಒಂದು ಬೆಳೆ. ವಿದೇಶದ ಬೆಳೆಗೆ ಬೇಕಾದಂತ ಪೂರಕವಾದ ವಾತಾವರಣವನ್ನ ಸೃಷ್ಟಿಸಿಕೊಡುವಲ್ಲಿ ನಮ್ಮ ರೈತ ಇವತ್ತು ಎಡುತ್ತಾ ಇದ್ದಾನೆ. ಆ ಒಂದು ಪೂರಕವಾದ ವಾತಾವರಣನ ಅವನು ಕೊಡಕ್ ಆಗ್ತಿಲ್ಲ. ಅದರಲ್ಲಿ ಮೇನ್ ಆಗಿ ಡಿಫಿಷಿಯನ್ಸಿ ಆಗ್ತಾ ಇರ್ತಕ್ಕಂಥದ್ದು ಸಾವಯವ ಇಂಗಾಲ, ಅಂದ್ರೆ CN ರೇಷಿಯೋ ಅಂತ ನಾವು ಕರಿತೀವಿ. ಆ CN ರೇಷಿಯೋನ ಸರಿದೂಗಿಸ್ಲಿಕ್ಕೆ ಅತಿ ಹೆಚ್ಚು ಆರೋಮ್ಯಾಟ್ಸ್ ಗಳು ಇರ್ತಕ್ಕಂತಹ ಒಂದು ಏಕೈಕ ಪ್ರಾಡಕ್ಟ್ ಅಂದ್ರೆ ನಮ್ಮ ಆಗ್ರೋ ಬೂಸ್ಟ್. ಇದರಲ್ಲಿ ನಾನು ಈ ಹಿಂದೆ ಹೇಳ್ದಂಗೆ ಹ್ಯೂಮಿಕ್ ಆಸಿಡ್, ಅಮೈನೋ ಆಸಿಡ್, ಬೊಟಾನಿಕಲ್ ಎಕ್ಸ್ಟ್ರಾಕ್ಟ್ಸ್, ವಿಟಮಿನ್ಸ್, CBD ಎಕ್ಸ್ಟ್ರಾಕ್ಟ್ಸ್ ಅಂದ್ರೆ ಕಡಲ ಪಾಚಿ ಅಂತ ಕರಿತೀವಿ, ಸಮುದ್ರದ ಪಾಚಿ ಅಂತ ಕರಿತೀವಿ. CBD ಎಕ್ಸ್ಟ್ರಾಕ್ಟ್ಸ್ ಇರ್ತಕ್ಕಂಥ ಏಕೈಕ ಪ್ರಾಡಕ್ಟ್. ಮತ್ತೆ ಇದ್ರ ಜೊತೆಗೆ ಇದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ನಾನು ಹೇಳಿದೆ, ಜಿಂಕು, ಬೋರಾನು, ಈ ರೀತಿಯ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ತಕ್ಕಂಥ ಒಂದು ಏಕೈಕ ಪ್ರಾಡಕ್ಟ್. ಅಂದ್ರೆ ಇದ್ರಲ್ಲಿ ನಮ್ಗೆ ಏನ್ ಸಿಕ್ತು, ಒಂದು ಗಿಡಕ್ಕೆ ಬೇಕಾದಂತ ಎಲ್ಲಾ ಸತ್ವಗಳು ಇರ್ತಕ್ಕಂಥ ಏಕೈಕ ಪ್ರಾಡಕ್ಟ್ ಅಂತ ಇದೇಳಿ ಗುರುತಿಸ್ಕೊಳ್ತು. ಇದನ್ನ ನಾವು ಹಾಕೋದ್ರಿಂದ ಏನೆಲ್ಲ ನಮ್ಗೆ ಯೂಸ್ ಆಗುತ್ತೆ ಅಂತಂದ್ರೆ, ಈ ಒಂದು ಪ್ರಾಡಕ್ಟ್ ಅನ್ನ ನಾವು ಉಪಯೋಗಿಸೋದ್ರಿಂದ ನಮ್ಗೆ ಏನೇನೋ ಯೂಸ್ ಆಗ್ಬೋದು ಅಂತಂದ್ರೆ, ನೋಡಿ, ಮಣ್ಣಿನ ಫಲವತ್ತತೆಯನ್ನ ಹೆಚ್ಚು ಮಾಡುತ್ತೆ ಇದು ಮಣ್ಣಿನ ಗುಣಮಟ್ಟ ಮತ್ತು ಫಲವತ್ತತೆಯನ್ನ ಹೆಚ್ಚು ಮಾಡುತ್ತೆ ಈ ಒಂದು ಪ್ರಾಡಕ್ಟ್. ಯಾವುದೇ ರೀತಿಯ ಅಂಶಗಳು ಭೂಮಿನಲ್ಲಿ ಇಲ್ಲ ಅಂದ್ರೂ ಕೂಡ ಇದು ಸಪೋರ್ಟಿವ್ ಆಗಿ ಇರೋಂತ ಅಂಶಗಳನ್ನ ತೆಗೆದುಕೊಂಡು ಇದು ಸಪೋರ್ಟ್ ಅನ್ನ ಮಾಡುತ್ತೆ. ಮತ್ತೆ ಮಣ್ಣಿನ ಆರೋಗ್ಯವನ್ನ ಸಹ ಹೆಚ್ಚು ಮಾಡ್ತದೆ. ಮಣ್ಣಿನ CN ರೇಷಿಯೋ ಅನುಪಾತವನ್ನ ಹೆಚ್ಚು ಮಾಡ್ತದೆ. ಮತ್ತೆ ಮಣ್ಣಿನ ಆಮ್ಲೀಯತೆಯನ್ನ ಕಡಿಮೆ ಮಾಡ್ತದೆ. pH ಅಂತ ನಾನು ಈ ಹಿಂದೆ ಹೇಳಿದ್ದೆ. ಎಷ್ಟೋ ಜನ ರೈತರುಗಳು ಅದನ್ನ ಚೆಕ್ ಮಾಡಿಸ್ಕೊಂಡಿರೋದಿಲ್ಲ. ಚೆಕ್ ಮಾಡಿಸ್ತಾನೆ ಇದ್ದಾಗ ಯಾವ್ದೇ ಗೊಬ್ಬರಗಳನ್ನ ಕೊಟ್ರೆ ಈಗ ಅವ್ರು ಹೇಳ್ತಾರೆ, ನನ್ನ ಮಗ ಇದಕ್ಕೆ ತುಂಬಾನೇ ನಾನು ಗೊಬ್ಬರಗಳನ್ನ ಹಾಕಿದೀನಿ, ಬೆಳೆನೇ ಬೆಳಿತಿಲ್ಲ ಅಂತ ನಮ್ಗೆ ಹೇಳ್ತಾರೆ.
ಯಾಕೆಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ರಾಸಾಯನಿಕ ಗೊಬ್ಬರ ಆ ಭೂಮಿ ಅದನ್ನ ಕರಗಿಸ್ಕೊಳ್ಳೋ ತಾಕತ್ತನ್ನೇ ಕಳ್ಕೊಂಡಿರ್ತದೆ. ಅಂತ ಸಂದರ್ಭದಲ್ಲಿ ನಾನು ಆಗ್ರೋ ಬೂಸ್ಟ್ ನ ಕೊಟ್ಟಂತ ಸಂದರ್ಭದಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಕರಗಿಸಿ ಗಿಡಗಳಿಗೆ ಕೊಡ್ತಕ್ಕಂತಹ ಒಂದು ಕಾರ್ಯವನ್ನ ಇದು ಮಾಡ್ಕೊಳ್ತದೆ. ಮತ್ತೆ ಮಣ್ಣಿನಲ್ಲಿರುವಂತ ಸೂಕ್ಷ್ಮಾಣು ಜೀವಿಗಳ ಕಾರ್ಯಕ್ಷಮತೆಯನ್ನ ಹೆಚ್ಚು ಮಾಡ್ತಿದ್ವಿ. ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳು ಬೇಕೇ ಬೇಕು. ಯಾಕೆ ಬೇಕು? ಸಾರಜನಕವನ್ನ ಸ್ಥಿರೀಕರಣವನ್ನ ಮಾಡುವಂತಹ ಜೀವಾಣು ಇದೆ, ಅದನ್ನ ನಾವು ಬದುಕಕ್ ಬಿಡ್ಬೇಕು. ಅದ್ರ ಮೇಲೆ ನಾವು ಕೆಮಿಕಲ್ ನ ಹೋದಾಗ ಸತ್ತೋಗುತ್ತೆ. ಆಗ ನಾವು ಕೆಮಿಕಲ್ ಗೊಬ್ಬರ ಕೊಟ್ಟರು ಕೂಡ ಅದನ್ನ ಸಾಗಿಸೋದಕ್ಕೆ ಒಂದು ವಾಹಕ ಅಂತ ಬೇಕು. ಆ ಗೊಬ್ಬರವನ್ನ ಬೇರ್ಗೆ ತಂದು ಕೊಡ್ಲಿಕ್ಕೆ, ಬೇರ್ನಿಂದ ಗಿಡಕ್ಕೆ ಸರಬರಾಜು ಮಾಡ್ಲಿಕ್ಕೆ ಜೀವಾಣುಗಳ ಅವಶ್ಯಕತೆ ಇದ್ದೇ ಇದೆ. ನಾವು ಇವತ್ತು ಎರೆಹುಳನೇ ಬಿಡ್ತಾ ಇಲ್ಲ, ಕೆಮಿಕಲ್ ಹಾಕಿ ಎಲ್ಲ ಸಾಯಿಸ್ತಾ ಇದೀವಿ. ಅಂತಹ ಸಂದರ್ಭದಲ್ಲಿ ನಾವು ಇದನ್ನ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್, ಇದು ಎಕೋ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ನಾವು. ಪರಿಸರ ಸ್ನೇಹಿ ಅಂತ, ಎಕೋ ಫ್ರೆಂಡ್ಲಿ ಅಂತ ಅಂದ್ರೆ ಪರಿಸರ ಸ್ನೇಹಿ ಪ್ರಾಡಕ್ಟ್ ಅಲ್ಲಿ ಇದನ್ನ ನಾವು ಮಣ್ಣಿಗೆ ಕೊಟ್ಟಾಗ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚೋದ್ರ ಜೊತೆಗೆ ಮಣ್ಣಿನ ಜೀವಾಣುಗಳನ್ನ ಉಳಿಸೋದ್ರ ಜೊತೆಗೆ ಕಡಿಮೆ ಖರ್ಚಿನಲ್ಲಿ ಆ ಒಂದು ಸಸ್ಯ ಸಮೃದ್ಧವಾಗಿ ಬೆಳಿಲಿಕ್ಕೆ ಇದನ್ನ ನಾವು ಯೂಸ್ ಅನ್ನ ಮಾಡ್ಬೋದು. ನಾನು ಇದನ್ನ ಐಡೆಂಟಿಫೈ ಮಾಡ್ದಂಗೆ, ನಾನು ಇದನ್ನ ನೋಡ್ದಂಗೆ, ನಾನು ಇದನ್ನ ತಿಳ್ಕೊಂಡಂಗೆ. ಅದೇ ತರ ಮಣ್ಣಿಗೆ ಬೇಕಾದ ಸೂಕ್ಷ್ಮ ಜೀವಿಗಳನ್ನ ಇದು ಕೊಲ್ಲೋದಿಲ್ಲ, ಜೊತೆಗೆ ಮಣ್ಣಿನಲ್ಲಿರ್ತಕ್ಕಂತಹ ನ್ಯೂಟ್ರಿಯೆಂಟ್ಸ್ ಗಳನ್ನ ಅಪ್ಟೇಕ್ ಮಾಡ್ಲಿಕ್ಕೆ, ಗಿಡಕ್ಕೆ ಕೊಡ್ಲಿಕ್ಕೆ ಇದು ಹೆಲ್ಪ್ ಅನ್ನ ಮಾಡುತ್ತೆ. ಜೊತೆಗೆ ಇದನ್ನ ಹೆಂಗ್ ಬಳಸೋದಪ್ಪ ಆಗ್ರೋ ಬೂಸ್ಟ್ ನ ಅಂತ ಅಂದ್ರೆ, ಕೆಲವೊಬ್ರು ಇದನ್ನ ಬಳಸೋ ಮೆಥಡ್ ಹೆಂಗೆ, ಇದು ಮಣ್ಣಲ್ಲಿ ನಾವು ಸಸ್ಯನ ನಾಟಿ ಆದ್ಮೇಲೆ ಗಿಡಗಳಿಗೆ ಡ್ರೆಂಚಿಂಗ್ ಅಂತ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 1 ಲೀಟರ್ ನೀರಿಗೆ 4ರಿಂದ 5 ಮಿಲಿಯನ್ನ ಮಿಶ್ರಣವನ್ನ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಈಗೆಲ್ಲ ಡ್ರಮ್ ಬ್ಯಾರೆಲ್ ಗಳಲ್ಲಿ ಬಳಕೆ ಮಾಡೋದ್ರಿಂದ 200 ಲೀಟರ್ ಹಿಡಿತದೆ ಆ ಬ್ಯಾರೆಲ್. 200 ಲೀಟರ್ ನೀರಿಗೆ 1 ಲೀಟರ್ನ ಇದನ್ನ ಕೊಟ್ಟಾಗ ನಮ್ಗೆ 5 ml ರೇಷಿಯೋ ನಮಗ್ ಸಿಗ್ತದೆ. ಈ 5 ml ರೇಷಿಯೋನ ಬೇರೆ ಬೇರೆ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ ಉತ್ಪನ್ನ ಜೊತೆಗೂ ಕೂಡ ಇದನ್ನ ನಾವು ಬಳಕೆ ಮಾಡಬಹುದು. ಯಾವ್ದಾದ್ರು ಕಾಂಬಿನೇಷನ್ ಅನ್ನ ಲಾಸ್ಟ್ ಅಲ್ಲಿ ನಾನು ಮಾತಾಡ್ತೀನಿ. ಇದನ್ನ ಬಳಕೆ ಮಾಡಿದಾಗ ಸಸ್ಯಗಳಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಹೆಚ್ಚು ಎಲೆಗಳ ಉತ್ಪಾದನೆ ಆಗುತ್ತೆ, ಅಂದ್ರೆ ಅದು ಬೆಳೀತಾ ಇದೆ. ಆಗ ನಾವ್ ಏನ್ ಕೊಟ್ಟಂಗಾಯ್ತು, ಸಾರಜನಕವನ್ನ ಪೂರೈಕೆ ಮಾಡ್ದಂಗಾಯ್ತು. ಬೇರುಗಳ ಬೆಳವಣಿಗೆಯನ್ನು ಸರಾಗವಾಗ ಆಗುತ್ತೆ, ಅಂದ್ರೆ ರಂಜಕವನ್ನು ಪೂರೈಕೆ ಮಾಡ್ದಂಗಾಯ್ತು. ಆ ಒಂದು ಸಸ್ಯದಲ್ಲಿ ಚೈತನ್ಯವನ್ನ ತುಂಬಿಕೊಡ್ತದೆ, ಅಂದ್ರೆ ಹೊಳಪು. ಸಸ್ಯವನ್ನ ನೋಡಿದಾಗ ಎನಿ ಟೈಮ್ ಬಾಡ್ದಂಗಿರೋದಿಲ್ಲ, ಮತ್ತೆ ಎನಿ ಟೈಮು ಅದು ಜೋತು ಹೋಗೋದ್ರ ತರ ಇರೋದಿಲ್ಲ. ಸಸ್ಯದಲ್ಲಿ ಒಂದು ಹೊಳಪು, ಅದನ್ನ ನೋಡಿದಾಗ ಒಂದು ಹೊಳಪನ್ನ ನಾವು ಕಾಣ್ಬೋದು. ಈ ರೀತಿ ಎಲ್ಲಾ ನ್ಯೂಟ್ರಿಷನ್ಸ್ ಗಳನ್ನು ಇದು ಆಗರ ಆಗಿರೋದ್ರಿಂದ ಇದನ್ನ ನಾವು ಕಣ್ಣು ಮುಚ್ಕೊಂಡು ಯಾವುದೇ ಒಂದು ಬೆಳೆಗಳ ಮೇಲೆ, ಒಂದು ಹಣ್ಣಿನ ಬೆಳೆ ಆಗಿರ್ಬೋದು, ಅಥವಾ ರಾಗಿ ಬೆಳೆ ಆಗಿರ್ಬೋದು, ಅಥವಾ ಕಮರ್ಷಿಯಲ್ ಕ್ರಾಪ್ಸ್ ಅಂತ ನಾವೇನ್ ಹೇಳ್ತೀವಿ, ಟೊಬ್ಯಾಕೊ, ಶುಂಠಿ, ಈ ರೀತಿ ಬೆಳೆಗಳ ಮೇಲೂ ಕೂಡ ಇದನ್ನ ನಾವು ಸಸ್ಯವನ್ನ ಅದ್ರ ಬುಡವನ್ನ ತೋಯಿಸೋದ್ರ ಮುಖಾಂತರ, ಅಂತ ಅಂದ್ರೆ ಸಸ್ಯಕ್ಕೆ ಡ್ರೆಂಚನ್ನ ಬೇರ್ಗೆ ಕೊಡ್ತಕ್ಕಂಥ ಮುಖಾಂತರ ಇದನ್ನ ನಾವು ಮಾಡ್ಕೊಳ್ಬಹುದು. ಇನ್ನು ಪಾಲಿಯರ್ ಸ್ಪ್ರೇಗೆ ಬಂದ್ರೆ ನಾವು ಇದನ್ನ, ಸರ್ ನಾವು ಆಲ್ರೆಡಿ ಬೆಳೆ ಬಿತ್ಬಿಟ್ಟಿದೀವಿ, ಡ್ರೆಂಚ್ ಮಾಡಕ್ಕೆ ಈಗ ಸಮಯ ಇಲ್ಲ ಸರ್ ಅಂತ ಹೇಳ್ತಾರೆ, ನಾವು ಸ್ಪ್ರೇ ಮಾಡ್ತಾ ಇದೀವಿ ಅನ್ನೋ ಬಂದಾಗ 2ರಿಂದ 3 ml ನೀರನ್ನ ಇದ್ರ ಜೊತೆಗೆ ನಮ್ಮ ಇನ್ನೊಂದು ಪ್ರಾಡಕ್ಟ್ ಯಾವ್ದು ಸ್ಟಿಕ್, ಸ್ಟಿಕ್ ಅಂತ ಏನ್ ಹೇಳ್ತೀವಿ, ಅದ್ರ ಜೊತೆಗೆ ಉತ್ಪನ್ನವನ್ನ ಬಳಕೆ ಮಾಡ್ಕೊಂಡು ನಾವು ಸ್ಪ್ರೇನ ಮಾಡೋದ್ರ ಮುಖಾಂತರ ನಾವ್ ಬೇಕಾದ್ರೆ ಆ ಗಿಡಕ್ಕೆ ನಾವು ಸಪೋರ್ಟಿವ್ ಆಗಿ ಬೆಳವಣಿಗೆಗೆ ನಾವ್ ಇದನ್ನ ಕೊಡ್ಬೋದು. ಮತ್ತೆ ಇದರಲ್ಲಿ ಸಾವಯವ ಅಂಶಗಳನ್ನ ನಾವು ಆಲ್ರೆಡಿ ಅಮೈನೋ ಆಸಿಡ್ಸ್, ಮತ್ತೆ ಹ್ಯೂಮಿಕ್ ಆಸಿಡ್ಸ್, ಮತ್ತೆ ಫೈಟೋ ಹಾರ್ಮೋನ್ಸ್, ಆರ್ಗಾನಿಕ್ ಕಾರ್ಬನ್, ಈ ರೀತಿ ಸಮೃದ್ಧವಾದಂತಹ ಹೇರಳವಾದ ಸಾವಯವ ಅಂಶಗಳ ಜೊತೆಗೆ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಇದು ಹೆಚ್ಚು ಪರಿಣಾಮಕಾರಿಯಾಗಿ ಒಂದು ಗಿಡದ ಮೇಲೆ ಕೆಲಸವನ್ನ ಮಾಡುತ್ತೆ ಅಂತಕ್ಕಂಥದ್ದನ್ನ ನಾವು ಮೊದಲನೇ ಪ್ರಾಡಕ್ಟ್ ಅಲ್ಲಿ ನಾವು ತಿಳ್ಕೊಂಡ್ವಿ. ಇನ್ನೊಂದು 2ನೇ ಪ್ರಾಡಕ್ಟ್ ಹೋದ್ವಿ. ಇದು ತುಂಬಾ ವಿಶೇಷ. ಇದು 2ನೇ ಪ್ರಾಡಕ್ಟ್ ಯಾವ್ದಪ್ಪ ಅಂದ್ರೆ ಸಾಯಿಲ್ ಗಾರ್ಡ್. ನಾನು ಪುಸ್ತಕದಲ್ಲಿ ನೋಡಿದಾಗ ಒಂದಷ್ಟು ವಿಚಾರಗಳು ನನ್ಗೆ ಹೊಳಿಲಿಲ್ಲ. ಸಾಯಿಲ್ ಗಾರ್ಡ್ ಅಂದ್ರೇನು? ಸಾಯಿಲ್ ಅಂದ್ರೆ ಮಣ್ಣು, ಗಾರ್ಡ್ ಅಂದ್ರೆ ರಕ್ಷಕ. ಮಣ್ಣನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಸಾಯಿಲ್ ಗಾರ್ಡ್. ನೋಡಿ ಹೆಸರು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಮ ಕಂಪನಿನಲ್ಲಿ, ವಿಸ್ಟಾರ್ಲಿ ಅಂತಂದ್ರೆ ಮಣ್ಣಿನ ರಕ್ಷಕ ಅಂತಾನೆ ಹೇಳ್ಬೋದು. ಏನು ಮಣ್ಣಿನಲ್ಲಿ ನಮ್ಗೆ ಏನ್ ರಕ್ಷಣೆ ಕೊಡ್ಬೇಕಿದು? ನಾವೇನಕ್ಕೆ ಬಳಕೆ ಮಾಡ್ಬೇಕು? ಒಂದು ಗಿಡಕ್ಕೆ ಏನ್ ರಕ್ಷಣೆ ಬೇಕು? ಸಾಯಿಲ್ ಗಾರ್ಡ್ ಅಂತ ಅಂದ್ರೆ ನೋಡಿ, ಇದು ಯಾವ ರೀತಿ ಗೊಬ್ಬರ ಅಂತಂದ್ರೆ ಹರಳು ರೂಪ ಇರ್ತದಕ್ಕೆ, ಹರಳಾಗಿರ್ತದೆ. ಅಂದ್ರೆ ಗ್ರಾನ್ಯುವಲ್ಸ್ ಅಂತ ಕರಿತೀವಿ. ಪೌಡರ್ ಫಾರ್ಮ್ ಅಲ್ಲಿ ಇರೋದೇ ಬೇರೆ, ಲಿಕ್ವಿಡ್ ಫಾರ್ಮೇ ಬೇರೆ. ಹರಳು ರೂಪದ ಗೊಬ್ಬರ ಇದು, ಅಂದ್ರೆ ಗ್ರಾನ್ಯುವಲ್ಸ್ ಫಾರ್ಮ್ ಅಲ್ಲಿ ಇರ್ತಕ್ಕಂಥದ್ದು. ಇದನ್ನ ಹೆಚ್ಚಿನದಾಗಿ ನಾವು ಗೊಬ್ಬರಗಳ ಮಿಶ್ರಣಗಳ ಜೊತೆಗೆ, ಅಂದ್ರೆ NPK ನ ಕೊಡ್ತೀವಲ್ಲ, 20-20-0-13 ಅಥವಾ 19-19-19 ಕೊಡ್ತೀವಲ್ಲ, ಅದ್ರ ಜೊತೆಗೂ ಕೂಡ ಇದನ್ನ ಮಿಶ್ರಣವನ್ನ ಮಾಡಿ ಗಿಡಗಳಿಗೆ ಮೇಲು ಗೊಬ್ಬರವಾಗಿ ಕೊಡ್ಬೋದು. ಅದಕ್ಕಿಂತ ಮುಂಚೆ ಭೂಮಿ ಉಪಚಾರ ಅಂತ ನಾವು ಕರಿತೀವಿ. ಈಗ ಶುಂಠಿ ಹಾಕ್ಬೇಕಂದ್ರೆ ನಾವೇನ್ ಮಾಡ್ತೀವಿ, ಮುಂಚಿತವಾಗಿ ಮಣ್ಣನ್ನ ಹದ ಮಾಡ್ಕೊಳ್ಳೋ, ಉಳೋದ್ಕಿಂತ ಮುಂಚೆ ಮಣ್ಣನ್ನ ಹದ ಮಾಡ್ತೀವಿ.
ಉತ್ತಾದ್ಮೇಲೆ ಏನ್ ಮಾಡ್ತೀವಿ ಕೋಳಿ ಗೊಬ್ಬರ ಮತ್ತೆ ಕೊಟ್ಟಿಗೆ ಗೊಬ್ಬರವನ್ನ ಹಾಕ್ತಿವಿ. ಈಗ ಎಲ್ಲಾರ ಮನೆಯಲ್ಲೂ ದನ ಕರುಗಳು ಇರೋದಿಲ್ಲ, ಕೊಟ್ಟಿಗೆ ಗೊಬ್ಬರದ ಸಾಮರ್ಥ್ಯ ಕಡಿಮೆ. ಅವರೆಲ್ಲ ಏನ್ ಮಾಡ್ಬೋದು, ಕೊಟ್ಟಿಗೆ ಗೊಬ್ಬರವನ್ನ ನಮ್ಮ ಹತ್ರ ಇಲ್ಲ ಸರ್ ಅಂತಂದ್ರೆ 1 ಟ್ರ್ಯಾಕ್ಟರ್ ಕೊಟ್ಟಿಗೆ ಗೊಬ್ಬರಕ್ಕೆ ಇದು 3 ರಿಂದ 4 ಕೆಜಿ ಸಮ ಅಂತ ಹೇಳಿ ನಾನು ಇದನ್ನ ಹೇಳ್ತಾ ಇದ್ದೀನಿ. ಹೇಗೆ ಸರ್ ಇದು ಅಂತಂದ್ರೆ, ಇದು ಸಾಯಿಲ್ ಅಪ್ಲಿಕೇಶನ್ಗೆ ತುಂಬಾ ಅತ್ಯುತ್ತಮವಾದಂತಹ ಗೊಬ್ಬರ. ಈ ಒಂದು ಗೊಬ್ಬರ ನೋಡಿ, ಸಾಯಿಲ್ ಅಪ್ಲಿಕೇಶನ್ ಹೆಂಗ್ ಮಾಡ್ಕೋಬೇಕು ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನಾವು ಭೂಮಿಗೆ ಎರಚೋದ್ರ ಮುಖಾಂತರ ಅಥವಾ ಗುಳಿಗಳು ಮಾಡ್ಕೊಳ್ತಿರ್ತೀವಿ. ಈಗ ಶುಂಠಿ ಹಾಕ್ತಿವಿ, ಶುಂಠಿ ಹಾಕ್ದಾಗ ಏನ್ ಮಾಡ್ತೀವಿ, ಫಸ್ಟ್ ಪಿಟ್ ಗುಂಡಿ ಮಾಡ್ಕೊಳ್ತೀವಲ್ಲ ಎಲ್ಲಾ ಶುಂಠಿನ ಇಡ್ಲಿಕ್ಕೆ. ಆ ಒಂದು ಗುಂಡಿ ಒಳಗಡೆ ಬೇರೆ ಗೊಬ್ಬರ ಜೊತೆಗೆ ಮಿಶ್ರಣವನ್ನ ಮಾಡಿ ಗುಳಿಗೆ ಬೇಕಾದ್ರೂ ಹಾಕಬಹುದು. ಶುಂಠಿ ಹಾಕೋದ್ಕಿಂತ ಮುಂಚೆ ಗುಳಿಗೆ ಹಾಕಿ ಅದ್ರ ಮೇಲೆ ಶುಂಠಿ ಹಾಕಿ ನಾವು ಅದ್ರ ಮಣ್ಣನ್ನ ಮುಚ್ಚಿ ನಾವು ಬೀಜ ಬಿತ್ತನೆಯನ್ನ ಸ್ಟಾರ್ಟ್ ಮಾಡಬಹುದು. ಅದಕ್ಕಿಂತ ಮುಂಚೆ ಏನ್ ಮಾಡ್ಬೋದು ಸರ್, ನನಗೆ ಇದನ್ನ ಹೆಚ್ಚಿನದಾಗಿ ಗಿಡ ಬೇರು ಬೆಳವಣಿಗೆ ಶುರುವಾಗದೆ, ಶುಂಠಿ ಫಸ್ಟ್ ಮೊಳಕೆ ಹೊಡಿತದೆ ನೋಡಿ, ಬೇರ್ ಬೆಳವಣಿಗೆನೆ ಫಸ್ಟ್ ಆಗೋದು. ಬೇರಿಗೆ ಸಿಗೋ ರೀತಿ ನಾನು ಮಾಡ್ಕೊಳ್ತೀನಿ ಸರ್ ಅನ್ನೋದ್ರ ಜೊತೆಗೆ ಸಾಯಿಲ್ ಅಪ್ಲಿಕೇಶನ್ ಅಂತ ಕರಿತೀವಿ. ಅದೇಂಗ್ ಮಾಡ್ಕೋಬಹುದಪ್ಪ ಅಂತಂದ್ರೆ, ಈಗ ಎಲ್ಲರ ಹತ್ರ ಇದಿರಲ್ಲ, ಏನೋ ಇದನ್ನ ಬೇರೆ ಮಣ್ಣಿನ ಜೊತೆಗೆ ಫ್ರೆಶ್ ಮಡ್ ಜೊತೆಗೆ ಬೇಕಾದ್ರೆ ಮಿಶ್ರಣ 4 ಕೆಜಿನ ಎಲ್ಲಾ ಮೂಲಕ್ಕೆ ಎರಚಕ್ ಆಗಲ್ಲ ಅನ್ನೋರು, ಅದೇ ಜಮೀನಲ್ಲಿ ಇರ್ತಕ್ಕ ಫ್ರೆಶ್ ಮಣ್ಣನ್ನ ತೆಗೆದುಕೊಂಡು 20 ಕೆಜಿನ ಅದಕ್ಕೆ ಈ 4 ಕೆಜಿನ ಮಿಶ್ರಣ ಮಾಡ್ಕೊಂಡು ಆ ಮಣ್ಣಿಗೆ ಎರಚಬಹುದು. ಪಟ ಮಾಡೋದ್ಕಿಂತನೂ ಮುಂಚೆ ಅಥವಾ ಯಾವ್ದೇ ಬಿತ್ತನೆ ಬೀಜವನ್ನ ಹಾಕೋದ್ಕಿಂತ ಮುಂಚೆ ಬೇಕಾದ್ರೆ ಆ ರೀತಿ ಎರಚ್ಕೊಳ್ಬಹುದು. ಅದು ಸಾಧ್ಯ ಆಗೋದಿಲ್ಲ, ನನಗೆ ಕಷ್ಟ ಆಗುತ್ತೆ ಅಂತಂದ್ರೆ ಗುಳಿಗೆ ಹಾಕ್ಬೋದು. ಗುಳಿಗೂ ಹಾಕಲ್ಲ, ನಾನು ಸಾಲುಗಳ ರೂಪದಲ್ಲಿ ಮಾಡ್ಕೊಂಡಿದ್ದೀನಿ. ನಾನು ಮೇಯ್ಸೆ ಅಂತಂದ್ರೆ ಏನು, ನಾನು ಜೋಳ ಬೆಳಿತಾ ಇದ್ದೀನಿ, ಕಡ್ಲೆಕಾಯಿ ಬೆಳಿತಾ ಇದ್ದೀನಿ, ಸೂರ್ಯಕಾಂತಿ ಬೆಳಿತಾ ಇದ್ದೀನಿ, ಅಥವಾ ಕಬ್ಬು ಬೆಳಿತಾ ಇದ್ದೀನಿ, ಅಥವಾ ಟೊಬ್ಯಾಕೊ ಬೆಳಿತಾ ಇದ್ದೀನಿ ಅಂದ್ರೆ ಸಾಲ್ಗೂ ಬೇಕಾದ್ರೆ ಹಾಕೋಬಹುದು. ಗಿಡದ ಬುಡಕ್ಕೂ ಬೇಕಾದ್ರೆ ಮೇಲ್ ಗೊಬ್ಬರವಾಗಿ ಬೇಕಾದ್ರೆ ಇದನ್ನ ನಾವು ಯೂಸ್ ಮಾಡ್ಕೊಳ್ಬಹುದು. ಇದರಲ್ಲಿ ನಾವೇನೇನೆಲ್ಲ ನೋಡ್ಬೋದು ಅಂತಂದ್ರೆ, ಇದರಲ್ಲಿ ಬೊಟಾನಿಕಲ್ ಎಕ್ಸ್ಟ್ರಾಕ್ಟ್ಸ್ ಅಂತ ಇದೆ, ಜೊತೆಗೆ ಸಮೃದ್ಧವಾದಂತಹ CN ರೇಷಿಯೋ ಬೇಕಾಗಿರ್ತಕ್ಕಂಥ NPK ಅಂಶ ಇದರಲ್ಲಿ ಹೆಚ್ಚಿರ್ತದೆ. ಅದೇ ತರ ಈ ಒಂದು ಸಾಯಿಲ್ ಗಾರ್ಡ್ ಅಲ್ಲಿ ಇನ್ನೊಂದು ಗಾರ್ಡ್ ಅನ್ನೋದು, ಇದು ಸಾಯಿಲ್ಗೆ ಸಮೃದ್ಧ ಮಾಡ್ಲಿಕ್ಕೆ ಆಯ್ತು, ಇನ್ನೊಂದು ಗಾರ್ಡ್ ಅಂತ ಇದೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಇದ್ರದ ಒಂದು ಪರಿಪೂರ್ಣವಾದಂತ ಒಂದು ಮೀನಿಂಗ್ಸ್ ನಮಗೆ ಸಿಗುತ್ತೆ. ರಕ್ಷಕ ಅಂತ ನಾವ್ ಹೇಳ್ತೀವಿ. ಗಿಡವನ್ನ ನಾವ್ ಯಾವ ರೀತಿ ರಕ್ಷಣೆ ಮಾಡ್ಕೊಳ್ತೀವಿ, ಒಂದು ಸರಿಯಾದ ರೀತಿಯ ಪೋಷಕಾಂಶವನ್ನ ಸರಬರಾಜು ಮಾಡಕ್ ಆಗ್ಲಿಲ್ಲ ಅಂತಂದ್ರೂ ಗಿಡಕ್ಕೆ ರೋಗಗಳು ಬರ್ತವೆ. ಸಾರಜನಕದ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ, ರಂಜಕದ ಡಿಫಿಷಿಯನ್ಸಿ, ಪೊಟ್ಯಾಷಿಯಂನ ಡಿಫಿಷಿಯನ್ಸಿ. ಈ ರೀತಿ ಆದಾಗ ಏನಾಗುತ್ತೆ, ಗಿಡ ತನ್ನ ತನ್ನ ಬೆಳವಣಿಗೆ ಕುಂಠಿತ ಆಗ್ಬಿಡ್ತದೆ. ಈ ರೀತಿ ಒಂದು ಸಮಸ್ಯೆನ ನಾವು ಕಾಣ್ತೀವಿ. ಅಥವಾ ಇನ್ನೊಂದು ರಕ್ಷಕ ಅಂತಂದ್ರೆ, ಇದ್ರಲ್ಲಿ ಇರ್ತಕ್ಕಂಥ ಕೆಲವೊಂದು ಬ್ಯಾಕ್ಟೀರಿಯಾಗಳನ್ನ ಕೊಲ್ತಕ್ಕಂತಹ ಇದನ್ನ ಇದರಲ್ಲಿ ಹುದುಕ್ಸಿಟ್ಟಿದ್ದಾರೆ. ಈ ಇದ್ರಲ್ಲಿ ನಾವು ಒಂದು ಹೋಟೆಲ್ಗೆ ಹೋಗ್ತೀವಿ, ಒಂದು ಹೋಟೆಲ್ಗೆ ಹೋದಾಗ ನಾವು ನೋಡ್ತೀವಿ, ಪ್ಲೇಟೆಡ್ ಅಂತ ಕರಿತೀವಿ. ಹೋಟೆಲ್ ಅಲ್ಲಿ ಊಟ ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಸೋಂಪುಗಳನ್ನ ನಾವು ತೆಗೆದುಕೊಳ್ತೀವಿ ತಿನ್ನಕ್ಕೆ. ಸೋಂಪುಗಳನ್ನ ತೆಗೆದುಕೊಂಡಾಗ ಆ ಸೋಂಪುಗಳನ್ನ ಅಗದಾದ್ಮೇಲೆ ಅದ್ರ ಒಳಗಡೆ ಒಂದು ಸಿಹಿ ಇರ್ತದೆ ನೋಡಿ, ಒಂದು ವೈಟ್ ಕಲರ್ದು ಕೊಡ್ತಾರಲ್ಲ, ಒಂದು ಸಿಹಿ ಇರ್ತದಲ್ಲ, ಅದನ್ನ ತಿಂದಾಗ ಅದ್ರ ಒಳಗಡೆ ಏನಾಗಿರ್ತದೆ, ಒಂದು ಸೋಂಪು ಕಾಳು ಇರ್ತದೆ. ಈ ಜೀರಿಗೆ ಮಿಠಾಯಿ ಅಂತ ನಾವು ಆಗೆಲ್ಲ ತಿಂತಾ ಇದ್ವಿ, ಅದನ್ನ ಸುತ್ತ ತಿನ್ಕೊಂಡಾದ್ಮೇಲೆ ಒಳಗಡೆ ಜೀರಿಗೆ ನಮಗೆ ಸಿಗೋದು. ಇದನ್ನ ನಾವು ಪೆಲೇಟೆಡ್ ಟೆಕ್ನಾಲಜಿ ಅಂತ ಕರಿತೀವಿ. ಪೆಲೇಟೆಡ್ ಟೆಕ್ನಾಲಜಿ ಅಂತಂದ್ರೆ ಒಳಗಡೆ ಗೊಬ್ಬರದಂಶ, ಹೊರಗಡೆ ಜೈವಿಕ ಗುಣಗಳಿರ್ತಕ್ಕಂಥ ಜೀವಾಣುಗಳ ಸಮೂಹವನ್ನ ಇದಕ್ಕೆ ಪಿಲೇಟೆಡ್ ಮಾಡಿರ್ತಾರೆ. ಯಾವ್ದಕ್ಕೆ, ಒಂದು ಹೊರ ಕವಚದಲ್ಲಿ ಈ ರೀತಿ ಇರ್ತದೆ. ಈ ಮೇನ್ ಆ ಜೀವಾಣುಗಳು ನಮ್ಗೆ ಏನಕ್ ಬೇಕು ಅಂದ್ರೆ, ಮಣ್ಣಿಗೆ ಹಾಕಿದಾಗ ಮಣ್ಣಿನಲ್ಲಿ 2 ರೀತಿಯ ಒಂದು ರೋಗಗಳನ್ನ ನಾವು ಕಾಣ್ತೀವಿ. ಯಾವುದೇ ಒಂದು ಬೆಳೆಗೆ ಬರ್ತಕ್ಕಂಥ ರೋಗಗಳಲ್ಲಿ 2 ರೀತಿ ನಾವು ವಿಂಗಡಣೆಯನ್ನ ಮಾಡಬಹುದು. ಒಂದು ಒಂದ್ರ ಫಸ್ಟ್ ಒನ್ ಬರ್ತಕ್ಕಂಥದ್ದು ಮಣ್ಣಿನಿಂದ ಹರಡುವ ರೋಗಗಳು. ಅಂದ್ರೆ ಏನಂತ ಕರಿತೀವಿ ಅಂತಂದ್ರೆ, ಸಾಯಿಲ್ ಬಾರ್ನ್ ಡಿಸೀಸ್ ಅಂತ ಕರಿತೀವಿ, ಮಣ್ಣಿನ ಜನ್ಯ ರೋಗಗಳು. ಕನ್ನಡ ಸ್ವಲ್ಪ ವೀಕೆ ನಾನು. ಸಾಯಿಲ್ ಬಾರ್ನ್ ಡಿಸೀಸಸ್ ಅಂತಂದ್ರೆ ಮಣ್ಣಿನ ಜನ್ಯ ರೋಗಗಳು. ಇನ್ನೊಂದು ಸೀಡ್ ಬಾರ್ನ್ ಡಿಸೀಸ್ ಅಂತ ಕರಿತೀವಿ. ಸೀಡ್ ಬಾರ್ನ್ ಅಂದ್ರೆ ಈ ಹಿಂದೆ ಕಟಾವ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ, ಈಗ ಒಂದು ಜೋಳದ ಬೀಜವನ್ನ ತರ್ತೀವಿ. ಮದರ್ ಪ್ಲಾಂಟ್ ಅಲ್ಲೇ ಏನಾದ್ರು ರೋಗ ಇತ್ತು ಅಂದ್ರೆ ಅದು ಟ್ರಾನ್ಸ್ಫರ್ ಆಗಿರ್ತದೆ ಬೇಬಿ ಪ್ಲಾಂಟ್ಗೂ ಕೂಡ. ಮದರ್ ಪ್ಲಾಂಟ್ ಅಲ್ಲೇ ಇದ್ರೆ, ಈಗ ಒಂದು ಬಾಳೆ ಗಿಡ ಕಂದನ್ನ ತೆಗೆದುಕೊಂಡು ಹಾಕ್ತಿವಿ, ಆ ಕಂದುನ ತೆಗೆದುಕೊಳ್ಬೇಕು ಅಂದ್ರೆ ಆ ಒಂದು ಮದರ್ ಪ್ಲಾಂಟ್ ತುಂಬಾ ಆರೋಗ್ಯವಾಗಿರ್ಬೇಕು. ಆತರ ಒಂದು ಮದರ್ ಪ್ಲಾಂಟ್ ನಾವು ಕಂದನ್ನ ಮರಿನ ತೆಗೆದುಕೊಂಡು ಹೋಗಿ ಬೇರೆ ಕಡೆ ನಾಟಿ ಮಾಡಿದ್ರೆ ಚೆನ್ನಾಗಿ ಬರ್ತದೆ. ಅದೇ ತರ ಆ ಒಂದು ಕಂದನ್ನ ತೆಗೆದುಕೊಳ್ಳಾಗ ನಾವೇನಾರು ವಿಫಲರಾದ್ರೆ, ಸರಿಯಾದ ರೀತಿಯಾದಂತ ಒಂದು ಇದನ್ನ ನಾವು ತೆಗೆದುಕೊಂಡಿಲ್ಲ ಅಂತಂದ್ರೆ ಆ ಮದರ್ ಇಂದ ಆ ಬೇಬಿಗೂ ಕೂಡ ಏನಾಗಿರ್ತದೆ, ರೋಗಗಳು ಹರಡ್ಕೊಂಡಿರ್ತವೆ. ಈ ರೀತಿಯ ರೋಗಗಳನ್ನ ತಡಿಲಿಕ್ಕೆ ಪಿಲೇಟೆಡ್ ಮಾಡಿರ್ತಕ್ಕಂತ ಒಂದು ಸಾಯಿಲ್ ಅಪ್ಲಿಕೇಶನ್ಗೆ ಇರ್ತಕ್ಕಂತಹ ಒಂದು ಅತ್ಯುತ್ತಮವಾದಂತ ಗೊಬ್ಬರ ಅಂತಾನೆ ಹೇಳ್ಬೋದು. 1 ಟನ್ ಟ್ರ್ಯಾಕ್ಟರ್ಗೂ ಸಮ ಅಂತಾನು, ಇದನ್ನ ಟ್ರ್ಯಾಕ್ಟರ್ ಗೊಬ್ಬರಕ್ಕೂ ಸಮ ಅಂತ ಹೇಳಿ ಇದನ್ನ ನಾವು ತಿಳ್ಕೊಳ್ಬಹುದು. ಅದನ್ನ ನಾವು ಸಾಯಿಲ್ ಗಾರ್ಡ್ ಇದ್ರಲ್ಲಿ ನಾವು ಕಾಣ್ತೀವಿ.
ಇದನ್ನ ಮೇಲ್ಗೊಬ್ಬರವಾಗೂ ಕೂಡ ಈಗ ಕೆಲವೊಬ್ರು ಬಿತ್ತನೆ ಬೀಜ ಬಿತ್ತು ಬಿಟ್ಟಿರ್ತಾರೆ, ಶುಂಠಿ ಟೊಬ್ಯಾಕೊ ಹಾಕ್ಬಿಟ್ಟಿರ್ತಾರೆ, ಬೇರೆ ಬೇರೆ ಬೆಳೆಗಳನ್ನ ಹಾಕಿರ್ತಾರೆ, ಸೇಬು ಅಥವಾ ಸೀಬೆ ಈ ತರ ಅಡಿಕೆ ಮತ್ತೆ ತೆಂಗು ಎಲ್ಲ ಹಾಕಿರ್ತಾರೆ. ಆಗ ನಾವು ಸಾಯಿಲ್ಗೆ ಅಪ್ಲಿಕೇಶನ್ ಮಾಡಕ್ ಆಗ್ಲಿಲ್ಲ ಸರ್, ಟೆನ್ಷನ್ ಇಲ್ಲ. ಬೇರೆ ರೀತಿಯ ಇನ್ನೊಂದು ಮುಖ ಹೇಗೆ ಬೇರೆ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡೋದು, ಮೇಲ್ ಗೊಬ್ಬರವಾಗಿ ಕೊಡೋ ಇದನ್ನ ನಾವು ಕೊಡಬಹುದು. ಕಂಪ್ಲೀಟ್ ಆಗಿ ಪ್ಲಾಂಟ್ ಹೆಲ್ತ್ ಅನ್ನ ತೆಗೆದುಕೊಳ್ಳಿಕ್ಕೆ ನೋಡಿ. ಇದ್ರ ಉಪಯೋಗವನ್ನ ಒಂದ್ 2-3 ಪಾಯಿಂಟ್ಸ್ ಹೇಳ್ತೀನಿ ನಿಮ್ಗೆ. ಈಗಾಗಲೇ ಸಾಕಷ್ಟು ಹೇಳಿದೀನಿ. ಭೂಮಿಯ ಫಲವತ್ತತೆಯನ್ನ ಹೆಚ್ಚುತ್ತದೆ, ಜೊತೆಗೆ ಮೊಳಕೆಗಳ ಉತ್ಪಾದನೆ, ಮೊಳಕೆ ಅಂತ ನಾವು ಕರಿತೀವಿ, ಸೀಡ್ ಜರ್ಮಿನೇಷನ್. ನೋಡಿ, ಒಂದು ಹೊಲವನ್ನ ನೋಡಿದಾಗ ಒಂದು ಜೋಳ ಬಿತ್ತಿರ್ತಾರೆ ಅಂತ ಅನ್ಕೊಳ್ಳಿ, ಸರಿಯಾದ ರೀತಿ ಹುಟ್ಟೋದೇ ಇಲ್ಲ, ಸೀಡ್ ಟ್ರೀಟ್ಮೆಂಟ್ ಮಾಡ್ಕೊಂಡಿರಲ್ಲ ಆ ವ್ಯಕ್ತಿ. ಯಾರು ಜಮೀನಿನ ರೈತ ಸೀಡ್ ಟ್ರೀಟ್ಮೆಂಟ್ ಕೂಡ ಮಾಡ್ತಾ ಇಲ್ಲ. ಈಗ ಔಷಧಿ ಹೊಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಸೀಡನ್ನ ಡೈರೆಕ್ಟ್ ಆಗಿ ತಗೊಂಡೋಗಿ ಬಿತ್ತನೆಯನ್ನ ಬಿತ್ತುತ್ತಾ ಇದ್ದಾನೆ. ಸೀಡ್ ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ಇರೋದು ನಾನು ಅನ್ಕೊಂಡಾಗೆ ಬರೀ 2-3 ಬೆಳೆಗಳಿಗೆ ಅಷ್ಟೇ. ಒಂದು ಆಲೂಗಡ್ಡೆಗೆ ಸೀಡ್ ಟ್ರೀಟ್ಮೆಂಟ್ ಮಾಡ್ಕೊಳ್ತಾನೆ, ಒಂದು ಬಾಳೆ ಗಿಡಕ್ಕೆ ಒಂದು ಸೀಡ್ ಟ್ರೀಟ್ಮೆಂಟ್ ಅನ್ನ ಮಾಡ್ಕೊಳ್ತಾನೆ, ಶುಂಠಿಗೆ ಒಂದು ಸೀಡ್ ಟ್ರೀಟ್ಮೆಂಟ್ ಅನ್ನ ಮಾಡ್ಕೊಳ್ತಾನೆ. ಬೇರೆ ಬೆಳೆಗಳಿಗೆ ಸೀಡ್ ಟ್ರೀಟ್ಮೆಂಟ್ ಅಥವಾ ಬೇರೆ ಟ್ರೀಟ್ಮೆಂಟ್ ಅನ್ನ ಮಾಡ್ತಾ ಇಲ್ಲ. ಇವತ್ತು ಟ್ರೇ ಗಿಡಗಳನ್ನ ತಕೊಂಡ್ಬರ್ತಾರೆ ಸಸಿಯಿಂದ, ನರ್ಸರಿಯಿಂದ. ಅಲ್ಲಿ ಮಾಯಿಶ್ಚರ್ ಹೆಚ್ಚಿರ್ತದೆ, ಬೇರೆ ಬೇರೆ ಫಂಗಸ್ಗಳು ಕೂತಿರ್ತಾವ ಅದ್ರಲ್ಲಿ. ಆ ಫಂಗಸ್ ನಾವು ನೋಡೋದೇ ಇಲ್ಲ. ಗಿಡಗಳು ಅಲ್ಲಿ ಮಾತ್ರ ಪಳಪಳ ಅಂತ ಹೊಳಿತಾ ಇರ್ತದೆ, ತಕೊಂಡ್ಬಂದು ನೆಟ್ ಮೇಲೆ ಎಲ್ಲಾ ಗಿಡಗಳು ಫಂಗಸ್ ರೋಗಗಳಿಂದ ಸತ್ತೋಗ್ತದೆ. ಕಾರಣ ಇದು ಏನಪ್ಪಾ ಅಂದ್ರೆ ಟ್ರೀಟ್ಮೆಂಟ್ ಅನ್ನ, ಬೇರೆ ಟ್ರೀಟ್ಮೆಂಟ್ ಆಗ್ಲಿ ಸೀಡ್ ಟ್ರೀಟ್ಮೆಂಟ್ ಆಗ್ಲಿ ಆಗಿರೋದಿಲ್ಲ. ಈ ರೀತಿಯ ಒಂದು ಮಣ್ಣಿನ ಇದರಲ್ಲಿ ಟ್ರೀಟ್ಮೆಂಟ್ ಆಗದೆ ಇದ್ರೂ ಕೂಡ ಇದನ್ನ ನಾವು ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಮೊಳಕೆಗಳ ಉತ್ಪಾದನೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು ಜೋಳವನ್ನ ಬಿತ್ತಿರ್ತಾರೆ ಸರ್, ಮೀಟ್ ಮಾಡ್ಕೊಳ್ಳಿ ಸರ್ ದಯಮಾಡಿ. ಮೊಳಕೆಗಳನ್ನ ಒಂದು ಭೂಮಿಗೆ ಜೋಳವನ್ನ ಬಿತ್ತಿರ್ತಾರೆ. ಒಂದು ಹೆಂಗಿರ್ತದೆ, ಒಂದು ಸಣ್ಣ ಬೇಬಿ ಇಷ್ಟು ಉದ್ದ ಇರ್ತದೆ, ಒಂದ್ ಚಿಕ್ಕ ಗಿಡ ಆಗಿರ್ತದೆ, ಇನ್ನೊಂದು ಒಂದು ಅಜ್ಜನ್ ತರ ಎತ್ತರವಾಗಿರ್ತದೆ, ಇನ್ನೊಂದು ಚಿಕ್ಕ ಗಿಡ ಮೊಮ್ಮಗನ್ ತರ ಇರ್ತದೆ. ಅಂದ್ರೆ ಏಕರೂಪವಾದಂತಹ ಜರ್ಮಿನೇಷನ್ ಆಗಿರೋದಿಲ್ಲ. ಜರ್ಮಿನೇಷನ್ ಅಂದ್ರೆ ಮೊಳಕೆ ಏಕರೂಪದಲ್ಲಿ ಒಂದು 2 ದಿನಕ್ಕೆ ಮೊಳಕೆ ಬರ್ತದೆ, ಒಂದು 4-5 ದಿವಸ ಆದ್ಮೇಲೆ ಬರ್ತದೆ, ಒಂದು ಸರಿಯಾಗಿ ಮೊಳಕೆನೆ ಬರೋದಿಲ್ಲ, ಇನ್ನೊಂದು ಸೀದೋಗಿರ್ತದೆ. ಈ ರೀತಿ ಆದಾಗ ಒಂದೇ ರೀತಿಯ ಯೂನಿಫಾರ್ಮಿಟಿ, ಒಂದೇ ರೀತಿಯ ಹೈಟ್ weight ಅಲ್ಲಿ ಆ ಒಂದು ಬೆಳೆ ನಮ್ಗೆ ಕಾಣಿಸೋದಿಲ್ಲ. ಈ ರೀತಿ ಆಗೋದನ್ನ ತಪ್ಪಿಸೋದಕ್ಕೆ ನಾವು ಸಾಯಿಲ್ ಗಾರ್ಡನ್ನ ಬಳಕೆಯನ್ನ ಮಾಡೋದ್ರಿಂದ ಏಕರೂಪದ ಬೆಳವಣಿಗೆಯನ್ನ ನಾವು ಕಾಣಬಹುದು. ಅದೇ ತರ ಬೇರ್ ಬೆಳವಣಿಗೆಯನ್ನ ನಾವು ಹೆಚ್ಚು ಮಾಡ್ಲಿಕ್ಕೆ ಮತ್ತೆ ಬೆಳೆಗಳಿಗೆ ಬೇಕಾದಂತ ಅಗತ್ಯವಾದ ಪೋಷಕಾಂಶಗಳನ್ನ ಒದಗಿಸ್ಲಿಕ್ಕೆ ನಾವು ಕಾಣ್ಬೋದು. ಈ ರೀತಿಯ ಒಂದು ಬೆಳೆಗಳಿಗೆ ನಾವು ಸಾಯಿಲ್ ಗಾರ್ಡನ್ ನಾವು ಅದೇ ತರ ವಿ ಅಮೇಜ್ ಅಂತಿದೆ ಇನ್ನೊಂದು ಪ್ರಾಡಕ್ಟ್. ವಿ ಅಮೇಜ್ ಅಂತಂದ್ರೆ ಅಮೇಜಿಂಗ್. ಅಮೇಜಿಂಗ್ ಅಂದ್ರೆ ಏನು? ವಿ ಅಮೇಜ್ ಅಂತಂದ್ರೆ ನೋಡಿ, ಇದೊಂದು ಪರಿಪೂರ್ಣವಾದಂತ ಒಂದು ಎಕ್ಸ್ಟ್ರಾ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಅಮೇಜಿಂಗ್ ರಿಸಲ್ಟ್ ಅನ್ನ ನಾವು ಕಾಣಬೇಕು ಅಂದ್ರೆ ವಿ ಅಮೇಜ್ ಅನ್ನ ನಾವು ಬಳಕೆಯನ್ನ ಮಾಡ್ಬೇಕಾಗುತ್ತೆ. ವಿ ಅಮೇಜ್ ಅಲ್ಲಿ ನಮ್ಗೆ ಏನೆಲ್ಲ ಸಿಗುತ್ತೆ ಅಂತಂದ್ರೆ ವೈರಸ್, ವಿ ಅಂದ್ರೆ ಏನೋ ವೈರಸ್ ಅಂತ ಇದೆ ಹೇಳ್ತಾ ಇದೆ ಪ್ರಾಡಕ್ಟ್ ಹೇಳ್ತಾ. ವೈರಸ್ ಮೇಲೆ ಬರ್ತಕ್ಕಂಥ ರೋಗಗಳನ್ನ ಹತೋಟಿ ಮಾಡ್ಲಿಕ್ಕೆ, ಈಗ ಕುಕ್ಕುಂಬರ್ ಫ್ಯಾಮಿಲಿ, ಹಾಗಲ್ ಬಳ್ಳಿ, ಸೌತೆಕಾಯಿ ಬಳ್ಳಿ ಇವೆಲ್ಲ ಒಣಗಿರ್ತವೆ. ಅದರಲ್ಲಿ ಯಾವ್ದೇ ರೀತಿಯ ಏನದು ಫಿಸರಿಯಂ ವಿಲ್ಟ್ ಅಂತಕ್ಕಂಥ ರೋಗ ಬರ್ತದೆ, ಮತ್ತೆ ಬೇರ್ಗಂಟು ರೋಗ ಆಗಿರ್ಬೋದು. ವಿವಿಧ ರೀತಿಯ ಶಿಲೀಂಧ್ರಗಳನ್ನ ನಾಶಪಡಿಸ್ಲಿಕ್ಕೆ ಇರ್ತಕ್ಕಂತಹ, ಬರೀ ನಾವು ಬೆಳವಣಿಗೆ ಕೊಟ್ರೆ ಸಾಲೋದಿಲ್ಲ, ವಿವಿಧ ರೀತಿಯ ಶಿಲೀಂಧ್ರ ರೋಗಗಳ ವಿರುದ್ಧ ಹೋರಾಡುವಂತಹ ಏಕೈಕ ಪ್ರಾಡಕ್ಟ್ ಅಂತ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ವಿ ಅಮೇಜ್ ಅಂತ ನಾವು ಕರಿತೀವಿ. ವಿ ಅಮೇಜ್ ಅಲ್ಲಿ ಯಾವುದೇ ರೀತಿಯ ರೋಗಗಳು ಬಂದ್ರು ಅದನ್ನ ಅವಾಯ್ಡ್ ಮಾಡಿ, ಜೊತೆಗೆ ನಾನು ಈಗಾಗ್ಲೇ ಹೇಳ್ದಂಗೆ ಬಯೋಟಿಕ್ ಸ್ಟ್ರೆಸ್ ಅಂತ ನಾನು ಹೇಳ್ದೆ. ಯಾವುದು ಬಯೋಟಿಕ್ ಸ್ಟ್ರೆಸ್ ಅಂದ್ರೆ ತನ್ನ ಬೀಜದಿಂದನೇ ಅದಕ್ಕೆ ರೋಗ ಬಂದಿರ್ತಕ್ಕಂಥದ್ದು, ಮದರ್ ಪ್ಲಾಂಟ್ ಇಂದ ಬಂದಿರ್ತಕ್ಕಂಥದ್ದು. ಮತ್ತೆ ಅಬಯೋಟಿಕ್ ಸ್ಟ್ರೆಸ್ ಅಂತ ಅಂದ್ರೆ ಹೊರಗಡೆ ವಾತಾವರಣ ಸರಿಯಾದ ರೀತಿಯಲ್ಲಿ ಅದಕ್ಕೆ ಸಪೋರ್ಟ್ ಮಾಡ್ದಲೇ ಇರ್ತಕ್ಕಂಥದ್ದು. ಅದನ್ನೂ ಕೂಡ ಇದು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಸಸ್ಯಕ್ಕೆ ಬೆಳವಣಿಗೆಗೆ ಪೂರಕವಾಗಿ ಯಾವುದೇ ರೋಗವನ್ನ ತೊಲಗಿಸೋದಿಕ್ಕೆ, ಹೋಗಲಾಡಿಸೋದಿಕ್ಕೆ ಇದು ಏನ್ ಮಾಡ್ತದೆ, ಕೆಲಸವನ್ನ ಮಾಡ್ತದೆ. ಇದರಲ್ಲಿ ಕರಂಜ, ನೀಮ್ ಮತ್ತೆ ಬೇಕಾಗಿರ್ತಕ್ಕಂತಹ ಇತರೆ ಶಿಲೀಂಧ್ರನಾಶಕಗಳಾದಂತಹ ನೋಡಿ, ಶಿಲೀಂಧ್ರನಾಶಕಗಳಲ್ಲಿ ಕೆಮಿಕಲ್ ವೈಸ್ ತುಂಬಾ ಇದಾವೆ. ಅದೇ ತರ ಸಾವಯವ ಶಿಲೀಂಧ್ರನಾಶಕವಾಗಿ ಇದು ಕೆಲಸವನ್ನ ಮಾಡುತ್ತೆ. ಯಾವುದು ವಿ ಅಮೇಜ್ ಅಂತಕ್ಕಂತ ಒಂದು ಪ್ರಾಡಕ್ಟ್ ಹೆಚ್ಚಿನ ರೋಗ ನಿರೋಧಕತೆಯನ್ನ ಹೆಚ್ಚು ಮಾಡುತ್ತೆ, ರೋಗಗಳನ್ನ ಯಶಸ್ವಿಯಾಗಿ ತಡೆಗಟ್ಟಲು ಸಹಾಯವನ್ನ ಮಾಡುತ್ತೆ ವಿ ಅಮೇಜ್. ನಮ್ಗೆ ವ್ಯಾಂಪ್ ಕಾಪ್ಗೆ ಹೋಗೋದಕ್ಕಿಂತ ಮುಂಚೆ ವಿ ಸ್ಟಿಕ್ ಅಂತ ಒಂದು ಪ್ರಾಡಕ್ಟ್ ಇದೆ. ವಿ ಸ್ಟಿಕ್ ಅನ್ನ ನಾವು ನೋಡ್ಬೇಕು ಅಂತ ಅಂದ್ರೆ ನೋಡಿ, ವಿ ಸ್ಟಿಕ್ ಅಂದ್ರೆ ಏನೋ ಅಂಟ್ಸು ಅಂತ ಹೇಳಿ. ಸ್ಟಿಕ್ ಅಂದ್ರೆ ಏನಂತ ಹೇಳ್ತೀವಿ? ಸ್ಟಿಕ್ ಅಂದ್ರೆ ಸ್ಟಿಕ್ ಮಾಡು, ಅಲ್ವಾಗ ಸ್ಟಿಕ್ ಮಾಡು, ಸ್ಟಿಕ್ ಆನ್ ಆಗಿರೋ
ಅಂತಂದ್ರೇನು ಅಂಟ್ಕೊಳ್ತಕ್ಕಂಥ. ವಿ ಸ್ಟಿಕ್ ಅಂದ್ರೆ ನಾವು ಸ್ಟಿಕ್ ಅಂದ್ರೆ ಅಂಟಿಸು ಅಂತೇಳಿ, ಅಂಟು ಅಂತೇಳಿ. ನಾವು ಆಡು ಭಾಷೆನಲ್ಲಿ ಹೇಳ್ಬೇಕಂದ್ರೆ ಗಮ್ ಅಂತೇಳಿ, ರೈತರುಗಳಿಗೆ ಅರ್ಥ ಆಗ್ಬೇಕು ಅಂತಂದ್ರೆ ಗಮ್ಮು. ಇದಕ್ಕೆ ಗಮ್ಮೇನೋ ಇಲ್ಲಪ್ಪ, ಇದೆಲ್ಲ ಕೊಟ್ಬಿಟ್ಟೆ, ಮಳೆ ಬಂದ್ರೆ ನಾನು ಹೆಂಗೆ ಔಷಧಿ ಹೊಡೆಯೋದು, ಬಿಸಿಲು ಜಾಸ್ತಿ ಇದೆ, ನಾನು ಔಷಧಿ ಹೊಡೆದಿದ್ದೆಲ್ಲ ಬೇಗವಾಗಿ ಆರೋಗ್ಬಿಡ್ತದೆ, ನಾನು ಹೆಂಗಪ್ಪ ಮಾಡೋದು ಅಂತೇಳಿ ತುಂಬಾ ಜನ ನಿಮ್ ಫೀಲ್ಡ್ ಅಲ್ಲಿ ಕೇಳ್ತಾರೆ. ಇಲ್ಲ ಯಜಮಾನ್ರೆ, ನಮ್ಮಲ್ಲಿ ವಿ ಸ್ಟಿಕ್ ಅಂತಕ್ಕಂತ ಒಂದು ಅದ್ಭುತವಾದ ಯೂಸ್ ಮಾಡ್ತೀವಿ. ಜೊತೆಗೆ ನೋಡಿ, ಇದೊಂದು ನೈಸರ್ಗಿಕ ಉತ್ಪನ್ನ ಅಂತಾನೆ ಹೇಳ್ಬೋದು. ಜೊತೆಗೆ ಕೀಟನಾಶಕವನ್ನು ಎಲೆಯ ಮೇಲೆ ಅಂಟಿಸ್ತದೆ ನೋಡಿ. ಕೀಟನಾಶಕ ಅಥವಾ ನಾವ್ ಯಾವುದೇ ರೀತಿಯ ಶಿಲೀಂಧ್ರನಾಶಕ ಅಥವಾ ಯಾವುದೇ ರೀತಿಯ ಒಂದು ಪೋಷಕಾಂಶವನ್ನ ಗಿಡಗಳಿಗೆ ಸ್ಪ್ರೇ ಮಾಡಿದಾಗ ಎಲೆ ಮೇಲೆ ಅಂಟಿಸುವಂತ ಕಾರ್ಯಕ್ರಮವನ್ನ ಇದು ಮಾಡ್ಕೊಡ್ತದೆ. ಎಲೆ ಮೇಲೆ ಅಂಟಿಸ್ತಿಲ್ಲ ಅಂದ್ರೆ ಏನಾಗುತ್ತೆ, ಬಿಸಿಲು ಜಾಸ್ತಿ ಇರ್ತದೆ, ಬರೀ ಮಳೆ ಬಂದಾಗ ಹೊಡೆಯೋದು ಅಂತಲ್ಲ, ಬಿಸಿಲು ಜಾಸ್ತಿ ಇದ್ದಾಗಲೂ ವೇಗವಾಗಿ ಆವಿ ಆಗುತ್ತೆ ನಾವು ಹೊಡೆದಂತದ್ದು. ಅದನ್ನ ತಡೆಗಟ್ಲಿಕ್ಕೆ ವಿ ಸ್ಟಿಕ್ ಅನ್ನ ಕಂಪಲ್ಸರಿ ನಾವು ಅಪ್ಲೈ ಮಾಡ್ಲೇಬೇಕು. ಇದ್ರನ್ನೇ ಸ್ಪ್ರೆಡರು, ಆಕ್ಟಿವೇಟರು ಮತ್ತೆ ಇನ್ನೊಂದು ಬೆಸ್ಟ್ ಪ್ರೊಟೆಕ್ಟರ್ ಅಂತಾನೆ ನಾವು ಗಿಡಕ್ಕೆ ಇದನ್ನ ಕರಿತೀವಿ. ಇದರಲ್ಲಿ ಕೀಟನಾಶಕವನ್ನ ಎಲೆ ಮೇಲೆ ಅಂಟಿಸೋದಿಕ್ಕೆ ಇದೊಂದು ಸಹಾಯವನ್ನ ಮಾಡ್ತದೆ. ಇದ್ರ ಜೊತೆ ಮೇಲ್ಮುಖದಿಂದ ಕೆಳಮುಖದವರೆಗೆ ಗಿಡದ ಸರ್ವತೋಮುಖ ಎಲ್ಲ ಅಂಗಾಂಶಗಳ ಮೇಲೆ ಸ್ಪ್ರೆಡ್ ಆಗ್ಲಿಕ್ಕೆ ಸ್ಪ್ರೆಡರ್ ಅಂತ ಹೇಳ್ತೀವಿ. ಅದಕ್ಕೆ ಇದನ್ನ ಸ್ಪ್ರೆಡರ್ ಅಂತ, ಸ್ಪ್ರೆಡ್ ಆಗ್ಲಿಕ್ಕೆ ಇದು ಕೆಲಸವನ್ನ ಮಾಡುತ್ತೆ. ಅದೇ ತರ ಸಿಂಪಡಿಸಿದಂತ ಉತ್ಪನ್ನವು ಮಳೆಯಿಂದ ತೊಯ್ದು ಹೋಗದಂಗೆ, ಮಳೆ ಬಿದ್ದ್ಬಿಡ್ತದೆ ಇಮಿಡಿಯೇಟ್, ಅದು ಜಾರ್ಕೊಂಡು ಹೋಗ್ಬಾರ್ದು ಅಥವಾ ಮಳೆ ನೀರಿನಲ್ಲೇ ಅದು ಹರ್ಕೊಂಡು ಹೋಗ್ಬಾರ್ದು. ಆ ರೀತಿ ಒಂದು ಅಂಟು, ಅದಕ್ಕೆ ಇದನ್ನ ಸ್ಟಿಕ್ ಅಂತ ಹೇಳ್ತಕ್ಕಂಥದ್ದು. ಬಳಕೆ ಮಾಡಿದ್ರೆ ಗಿಡದ ಮೇಲೆನೆ ಅಂಟ್ಕೊಳ್ತದೆ. ಮತ್ತೆ ತುಂಬಾ ವಿಷಕಾರಿ ನೀರಿನಲ್ಲಿ ನೋಡಿ, ಇದು ನೀರಿನ pH ಗೆ ಇವಾಗ ಬಂದೆ ನಾನು. ನೀರಿನಲ್ಲಿ ಮೆದು ನೀರು ಮತ್ತು ಗಡಸು ನೀರು ಅಂತಕ್ಕಂಥ 2 ವಿಧ ಇದೆ. ನಾವು ವಾಟರ್ ನಲ್ಲೂ ಕೂಡ ಉಪ್ಪಿನಂಶ ಜಾಸ್ತಿ ಇರ್ತದೆ. ಕೆಲವೊಂದು ಮೆಡಿಸಿನ್ಸ್ ಗಳನ್ನ ವಾಟರ್ ನಲ್ಲಿ ನಾವು ಡೈಲ್ಯೂಟ್ ಮಾಡ್ಬೇಕಾದ್ರೆ ಸರಿಯಾದ ರೀತಿ ಮಿಶ್ರಣ ಆಗದೇನೆ ಇರ್ತದೆ, ಮಿಶ್ರಣನೇ ಆಗಲ್ಲ ಕೆಲವೊಂದು ಪ್ರಾಡಕ್ಟ್ಗಳು. ಅಂತ ಸಂದರ್ಭದಲ್ಲಿ ಸ್ಟಿಕ್ ನ ನಾವು ಹಾಕಿದ್ರೆ ಏಕರೂಪದ ಮಿಶ್ರಣ. ಈಗ ಒಂದು ಕ್ಯಾನ್ಗೆ ನಾವು ಔಷಧಿನ ಸಿಂಪಡಣೆ ಮಾಡ್ಕೊಳಕ್ ತುಂಬಿಕೊಂಡ್ರೆ ಪ್ರತಿಯೊಂದು ಹನಿನಲ್ಲೂ ನಾವು ಹಾಕಿರ್ತಕ್ಕಂಥ ಎಲ್ಲಾ ಅಂಶಗಳು ಇರ್ಬೇಕು, ಎಲ್ಲಾ ಔಷಧಿನೂ ಇರ್ಬೇಕು. ಆ ರೀತಿ ಏಕರೂಪದ ಮಿಶ್ರಣವನ್ನಕ್ಕೆ, ಅದಕ್ಕೆ ಅಡ್ಜೆಕ್ಟಿವ್ ಅಂತ ನಾವು ಕರಿತೀವಿ, ಅಡ್ಜುವೆಂಟ್ ಅಂತ ಕರಿತೀವಿ ಅದನ್ನ. ಅಂದ್ರೆ ತುಂಬಾ ವಿಷಕಾರಿ ನೀರಿನಲ್ಲಿಯೂ ಸಹ, ಗಡಸು ನೀರಿನಲ್ಲಿಯೂ ಸಹ ಇದೇನ್ ಮಾಡ್ತದೆ, ಎಲ್ಲಾ ಔಷಧಿಗಳನ್ನ ಸಮರ್ಪಕವಾಗಿ ಮಿಶ್ರಣ ಮಾಡ್ಕೊಳ್ಳಲು ಅದನ್ನ ಬ್ಯಾರೆಲ್ಗೆ ಹಾಕಿದಾಗ ಇದು ಕೆಲಸವನ್ನ ಮಾಡುತ್ತೆ. ಬರೀ ಗಿಡದ ಮೇಲೆ ಅಷ್ಟೇ ಅಲ್ಲ, ಸಮರ್ಪಕವಾದಂತ ಮಿಶ್ರಣದಲ್ಲೂ ಸಹ. ಅದೇ ತರ ನೋಡಿ, ಸಿಂಪರಣೆಯ ಖರ್ಚನ್ನ ಕಡಿಮೆ ಮಾಡ್ಬೋದು. ಒಂದ್ ನಿಮಿಷ ಹಂಗೆ ನಾನು ಚಾರ್ಜ್ ಹಾಕೊಂಡ್ಬಿಡ್ತೀನಿ, ಚಾರ್ಜ್ ಕಡಿಮೆ ಇದೆ, ನಿಂತ್ಕೊಂಡೆ ಮಾತಾಡ್ತೀನಿ, ಯಾರೋ ಬೇಸರ ಮಾಡ್ಕೊಳ್ಬೇಡಿ. ಸಿಂಪರಣೆ ಖರ್ಚನ್ನ ಇದು ಕಡಿಮೆ ಮಾಡ್ಕೊಳ್ತದೆ. ಹೆಂಗೆ ಕಡಿಮೆ ಮಾಡ್ತದೆ ಅಂತಂದ್ರೆ, ಈಗ ಬಿಸಿಲಿನಲ್ಲಿ ಒಬ್ಬ ರೈತ ಸ್ಪ್ರೇನ ಮಾಡ್ತಾ ಇರ್ತಾರೆ. ಬಿಸಿಲಿನಲ್ಲಿ ಸ್ಪ್ರೇ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಏನಾಗುತ್ತೆ, ಆವಿ ಆಗ್ತಾ ಇರ್ತದೆ. ಏನು ಈ ಒಂದು ಸ್ಪ್ರೇ ಮಾಡಿದಂತ ಒಂದು ಉತ್ಪನ್ನ ಗಿಡದ ಎಲೆಗಳ ಮೇಲೆ ಬಿದ್ರೆ ಗಿಡ ಹೀರ್ಕೊಳ್ಳೋದಕ್ಕಿಂತ ಮುಂಚೆನೆ ಬಿಸಿಲಲ್ಲಿ ಆವಿ ಆಗ್ಬಿಡ್ತದೆ. ಇದನ್ನ ನಾವು ನೋಡ್ತೀವಿ. ಅದೇ ತರ ಆವಿ ಆಗೋದ್ರ ಜೊತೆಗೆ ರಿಬೌನ್ಸಿಂಗ್ ವೇಸ್ಟೇಜ್ ಅಂತ ಕರಿತೀವಿ. ಈಗೆಲ್ಲ ಸ್ಪ್ರೇಯರ್ಗಳು ತುಂಬಾ ಬ್ಯಾಟ್ರಿ ಮತ್ತೆ ಪೆಟ್ರೋಲ್ ಇಂಜಿನ್ ಗಳನ್ನ ಬಳಕೆ ಮಾಡ್ತಾರೆ. ಯಾರು ಕೂಡ ಈಗ ಹೊತ್ಕೊಂಡು ಹೊಡೆಯೋರು ಕಡಿಮೆ. ಹೊತ್ಕೊಂಡು ಹೊಡೆದ್ರು ಕೂಡ ಡಬಲ್ ಮೋಟರ್ ಇರೋದು ಬೇಕು, ಕಾರಣ ಬೇಗ ನಾನು ಮುಗಿಸ್ಬಿಟ್ಟು ಮನೆಗೆ ಹೋಗ್ಬೇಕು, ಔಷಧಿ ಹೊಡ್ಬೇಕು, ನಾನು ಬೇಗ ಮುಗಿಬೇಕು ಕೆಲಸ. ಈಗ ಹೊತ್ಕೊಂಡೆ ಅಂತಂದ್ರೆ 10 ನಿಮಿಷ ಕೆಲಸ ಮುಗ್ದೋಗ್ಬಿಡ್ಬೇಕು. ಆ ತರದ್ದು ಸೂಪರ್ ಡೂಪರ್ ಆಗಿರ್ತಕ್ಕಂಥದ್ದು ಕ್ಯಾನ್ಗಳು, ಸ್ಪ್ರೇಯರ್ಗಳನ್ನ ನಮಗ್ ಕೊಡಿ ಅಂತೇಳಿ ಅವ್ರೇನ್ ಮಾಡ್ಬಿಡ್ತಾರೆ, ಕೇಳ್ಕೊಳ್ತಾರೆ. ಅಂಗಡಿಯಿಂದ ಡಬಲ್ ಮೋಟರ್ನ ಕ್ಯಾನ್ಗಳನ್ನ ಹೊತ್ಕೊಂಡ್ ಬರ್ತಾರೆ, ಹಾಕೊಳ್ತಾರೆ. ಏನ್ ಇಮಿಡಿಯೇಟ್ ಆಗಿ ಹೊಡೆದ ಅಂತ ಅಂದ್ರೆ ಈ ಲೈನ್ ಹೊಡೆದ್ರೆ ಆ ಲೈನ್ ಹೋಗಿ ಬಿಡ್ಬೇಕು ಔಷಧಿ, ಆ ರೇಂಜ್ ಹೊಡಿತಾ ಇರ್ತಾರೆ. ಆ ರಿಬೌನ್ಸಿಂಗ್ ವೇಸ್ಟೇಜ್ ಎಲ್ಲ ವೇಸ್ಟ್ ಆಗ್ತಾ ಇರ್ತದೆ. ಅದನ್ನ ಕಡಿಮೆ ಮಾಡ್ಲಿಕ್ಕೆ ಇದನ್ನ ಹಾಕೊಂಡಾಗ ಏನಾಗುತ್ತೆ, ಎಲೆಗಳ ಮೇಲೆ ಹೊಡೆದಂತ ಉತ್ಪನ್ನ ಇಮಿಡಿಯೇಟ್ ಆಗಿ ಕಚ್ಕೊಳ್ಳೋದ್ರ ಮುಖಾಂತರ, ಅಂಟುಕೊಳ್ಳೋದ್ರ ಮುಖಾಂತರ ಈ ಒಂದು ವಿ ಸ್ಟಿಕ್ 80 ಅಂತ ಏನ್ ನೀವು ಕರಿತೀವಿ ಆ ಉತ್ಪನ್ನ ತುಂಬಾ ಪರಿಣಾಮಕಾರಿಯಾಗಿ ಯೂಸ್ ಆಗುತ್ತೆ. ಜೊತೆಗೆ ನೋಡಿ, ಪೋಷಕಾಂಶಗಳ ಪೂರೈಕೆ. ಪೋಷಕಾಂಶಗಳು ಕೆಲವೊಂದು ನೀರಿನಲ್ಲಿ ಕರಗೋದೇ ಇಲ್ಲ. ಕೆಲವೊಬ್ರು ನೀರು ಸರಿಯಾದ ರೀತಿಯ pH ಇರೋದಿಲ್ಲ, ಅದರಲ್ಲಿ ಉಪ್ಪು ನೀರಾಗಿರ್ತದೆ, ಗಡಸು ನೀರಾಗಿರ್ತದೆ, ಅಂತಲ್ಲಿ ಪೋಷಕಾಂಶಗಳು ಕರಗೋದಿಲ್ಲ, ತಳಭಾಗದಲ್ಲಿ ಹೋಗಿ ಕೂತಿರ್ತವೆ. ನಾವು ಹಾಕ್ತಂತ ಪೋಷಕಾಂಶಗಳು ಅದನ್ನ ಕರಗಿಸ್ಕೊಡ್ಲಿಕ್ಕೆ ಇದು ಹೆಚ್ಚಿನದಾಗಿ ಸಹಕಾರವನ್ನ ನಾವ್ ಇದ್ರಲ್ಲಿ ಕಾಣ್ಬೋದು. ಯಾವ್ದ್ರಲ್ಲಿ? ಈ ಒಂದು ವಿ ಸ್ಟಿಕ್ ನಲ್ಲಿ. ಅದೇ ತರ ನೋಡಿ, ಇನ್ನು ಹೆಚ್ಚಿನದಾಗಿ ಈ ವಿ ಸ್ಟಿಕ್ ನ ಉಪಯೋಗಿಸೋದ್ರಿಂದ ನಮ್ಗೆ ಖರ್ಚು ಕಡಿಮೆ ಮಾಡ್ಬೋದು. ಯಾಕೆ ಅಂತಂದ್ರೆ ಗಿಡದ ಬೇರ್ಗೂ ಸಮೇತ, ಈಗ ನಾವು ಡ್ರೆಂಚ್ ಮಾಡ್ತೀವಿ, ಡ್ರೆಂಚ್ ಮಾಡಿದಾಗ ಏನಾಗುತ್ತೆ, ಇವತ್ತು ಡ್ರೆಂಚ್ ಮಾಡ್ಬಿಟ್ಟು ಬಂದ್ವಿ, ನಾಳೆಗೆ ನಾವು ವಿ ಸ್ಟಿಕ್ ನ ಹಾಕೊಳ್ತಾನೆ ಡ್ರೆಂಚ್ ಮಾಡಿದ್ರೆ ಏನಾಗುತ್ತೆ, ಆ ಭೂಮಿನಲ್ಲಿ ಇರ್ತಕ್ಕಂಥ ಮಳೆ ಬಿದ್ಬಿಟ್ರೆ ಇಮಿಡಿಯೇಟ್ ಆ ಭೂಮಿನಲ್ಲಿ ಹಿಂಗ್ ಹೋಗ್ಬಿಡ್ತದೆ, ಅದ ಒಂದು ಉತ್ಪನ್ನ ಹೊರಗಡೆಗೆ ನೀರಿನ ಜೊತೆಗೆ ಹರ್ಕೊಂಡು ಹೊರಟೋಗ್ಬಿಡ್ತದೆ.
ಅದನ್ನ ಗಿಡದ ಬೇರು ಸುತ್ತವೂ ಕೂಡ ಸ್ಟಿಕ್ ಆನ್ ಆಗ್ಲಿಕ್ಕೆ ಹಿಡಿದಿಟ್ಕೊಳ್ಳಿಕ್ಕೆ ಈ ವಿ ಸ್ಟಿಕ್ ಉತ್ಪನ್ನ ತುಂಬಾ ಅತ್ಯಮೂಲ್ಯವಾದಂತ ಉತ್ಪನ್ನವಾಗಿ ಕಾರ್ಯವನ್ನ ಮಾಡ್ತದೆ. ಯಾವುದೇ ಬಿಸಿ ಇರ್ಲಿ, ಯಾವುದೇ ಮಳೆ ಇರ್ಲಿ, ಮತ್ತೆ ರಿಬೋನ್ಸಿಂಗ್ ವೇಸ್ಟೇಜ್ ಆಗದಂಗೆ ನೋಡ್ಕೊಳ್ಳಿಕ್ಕೆ, ಮತ್ತೆ ಕಡಿಮೆ ಪ್ರಮಾಣದ ಔಷಧಿ. ಈಗ ಕೆಲವೊಬ್ರು ರೈತರು, ಅಣ್ಣ ನನಗೆ 2 ಡ್ರಮ್ನ 2 ಬ್ಯಾರೆಲ್ ತಗೊಳಕ್ಕೆ ನನಗೆ ಅಷ್ಟೊಂದು ಶಕ್ತಿ ಇಲ್ಲ, ನಾನು ಬಡವ, ನನಗೆ 1 ಬ್ಯಾರೆಲ್ ಕೊಡಿ ಅಂದಾಗ ನಾವು ಕಣ್ಣು ಮುಚ್ಕೊಂಡು ಒಂದೇ ಬ್ಯಾರೆಲ್ ಕೊಡ್ಬೋದು. ಅಣ್ಣ ನೀನ್ ಹೊಡೆಯೋದು ಹೊಡಿತಿ, ನೀನೊಂದು 4 ದಿನ ಲೇಟ್ ಆಗ್ಬೋದು ಅಷ್ಟೇನೆ ರಿಸಲ್ಟ್ ಗಾಗಿ, ನೀನ್ ತಲೆ ಕೆಡಿಸ್ಕೋಬೇಡ. ಇದನ್ನ ವಿ ಸ್ಟಿಕ್ ಅನ್ನ ಹಾಕೊಂಡು ನೀನು ಅಪ್ಲೈ ಮಾಡಿದ್ರೆ ನೀನು ಔಷಧಿ ಕಡಿಮೆ ಇದನ್ನು ಸಮೇತ ವಿ ಸ್ಟಿಕ್ ಸಮರ್ಪಕವಾಗಿ ಗಿಡಕ್ಕೆ ಎಲೆಗಳ ಮೇಲೆ ಮತ್ತೆ ಬೇರ್ಗಳ ಮೇಲೆ ಕಾರ್ಯವನ್ನ ನಿರ್ವಹಿಸಿ ಸಂಪೂರ್ಣವಾದಂತ ಅಪ್ಟೇಕ್ ಮಾಡ್ಲಿಕ್ಕೆ ಇದೊಂದು ಹೆಲ್ಪ್ ನ ಮಾಡ್ಕೊಳ್ತದೆ. ಇನ್ನು ನೆಕ್ಸ್ಟ್ ಇದಕ್ಕೆ ಹೋಗೋದಾದ್ರೆ ನೆಕ್ಸ್ಟ್ ಪ್ರಾಡಕ್ಟ್ ಒಂದಿದೆ. ನಾನು ಜೀವಾಣುಗಳು ಅಂತ ಹೇಳಿದ್ನಲ್ಲ, ಜೀವಾಣುಗಳ ಸಮೂಹ ಒಂದ್ ಪ್ರಾಡಕ್ಟ್ ಪಿಲೇಟೆಡ್ ಆಗಿದೆ ಅಂತ ಹೇಳಿದೆ. ಅದ್ಯಾವ ಪ್ರಾಡಕ್ಟ್ ಅದು ಪಿಲೇಟೆಡ್ ಆಗಿರ್ತಕ್ಕಂಥದ್ದು? ಹರಳು ರೂಪದಲ್ಲಿ ಇರ್ತಕ್ಕಂತ ಒಂದು ಗೊಬ್ಬರದ ಪ್ರಾಡಕ್ಟ್ ನಾನು ಹೇಳಿದ್ದೆ. ಅದೇ ತರ ಇನ್ನೊಂದು ಇದನ್ನ ನಾನು ನೋಡೋದಾದ್ರೆ ನೋಡಿ ಇಲ್ಲಿ ನೆಕ್ಸ್ಟ್ ಲಾಸ್ಟ್ ಪ್ರಾಡಕ್ಟ್ ಪಿಲೇಟೆಡ್ ಆಗಿರ್ತಕ್ಕಂಥ ಇದು ಸಾಯಿಲ್ ಗಾರ್ಡ್ ಅಲ್ಲಿ ಹೇಳಿದೆ ನಾನು. ಲಾಸ್ಟ್ ಪ್ರಾಡಕ್ಟ್ ನಮ್ಗೆ ವ್ಯಾಮ್ ಕಾಪ್ ಅಂತ ಹರಳು, ಇದು ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ ಇದು ವ್ಯಾಮ್ ಕಾಪ್. ಈ ವ್ಯಾಮ್ ಕಾಪ್ ಅಲ್ಲಿ ಈ ವ್ಯಾಮ್ ಅಂತ ಅಂದ್ರೆ ನೋಡಿ, ಇದು ಒಂದು ಜೀವಾಣು. ಈ ಜೀವಾಣುವನ್ನ ಒಂದು ಇದೇನಪ್ಪಾ ಅಂತಂದ್ರೆ ವೆಸಿಕ್ಯುಲರ್ ಅರ್ಬಿಸ್ಕ್ಯೂಟರ್ ಮತ್ತೆ ಮೈಕ್ರೋರೈಜಾ ಅಂತ ಕರಿತೀವಿ. ಈ ಮೈಕ್ರೋರೈಜಾಗಳನ್ನ ನಾವೇನಕ್ಕೆ ಯೂಸ್ ಮಾಡ್ಬೇಕು ಅಂತಂದ್ರೆ, ಇದು ಜೀವಾಣು ಏನಕ್ಕೆ ಬೇಕು ನಮ್ಗೆ ಜೀವಾಣುಗಳು ಒಂದು ಮಣ್ಣಿಗೆ ಅಂತಂದ್ರೆ, ಈ ಮಣ್ಣಿನಲ್ಲಿ ರಾಸಾಯನಿಕ ಗೊಬ್ಬರವನ್ನ ಹೆಚ್ಚು ಯೂಸ್ ಮಾಡಿ ಯಾವುದೇ ರೀತಿಯ ಜೀವಾಣು ಇಲ್ಲ. ಮಣ್ಣಿನಲ್ಲಿ ಜೀವಾಣುಗಳು ಸಂಖ್ಯೆಗಳು ತುಂಬಾ ಕಡಿಮೆ ಇದಾವೆ. ಈ ಒಂದು ಜೀವಾಣುನ ಪ್ರಮುಖ ಪಾತ್ರ ಏನಪ್ಪಾ, ಪ್ರಮುಖ ಕಾರ್ಯ ಏನಪ್ಪಾ ಅಂತಂದ್ರೆ, ಇದು ರಂಜಕವನ್ನ ಕರಗಿಸಿ ಭೂಮಿನಲ್ಲಿರ್ತಕ್ಕ ರಂಜಕವನ್ನ ಕರಗಿಸುವಂತ ಜೀವಾಣುಗಳು ಇವತ್ತು ಬೇಗವಾಗಿ ಸಾಯ್ತಕ್ಕಂಥದ್ದು ಅದೇ ಜೀವಾಣು ಮೇನ್ ಆಗಿ. ಯಾವುದೇ ರೀತಿಯ ಒಂದು ಇದನ್ನ ಕೊಟ್ಟಾಗ ನಾವು ಯಾವುದೇ ರೀತಿಯ ಒಂದು ಉತ್ಪನ್ನವನ್ನ ಬಳಕೆ ಮಾಡಿದ್ರೆ ಗೊಬ್ಬರಗಳು ಸಹ ಕೆಮಿಕಲ್ ಅಂತಾನೆ ಇರ್ತಕ್ಕಂಥದ್ದು. ಆರ್ಗ್ಯಾನಿಕ್ ಬೇರೆ, ಕೆಮಿಕಲ್ ಬೇರೆ. ಕೆಮಿಕಲ್ ಗೊಬ್ಬರಕ್ಕೆ ಇವತ್ತು ಭೂಮಿನ ಒಗ್ಗಿಸ್ಬಿಟ್ಟಿದ್ದಾನೆ ರೈತ. ಕೆಮಿಕಲ್ ನ ಹೆಚ್ಚು ಯೂಸ್ ಮಾಡಿದಾಗ ಏನಾಗುತ್ತೆ, ಆ ಒಂದು ಗೊಬ್ಬರವನ್ನ ಹಾಕಿದಾಗ ಮೇನ್ ಆಗಿ ಡೆತ್ ಆಗ್ತಕ್ಕಂಥದ್ದು ಈ ಒಂದು ವ್ಯಾಮ್ ಅಂತಕ್ಕಂಥ ಒಂದು ಅಂಶ ಯಾವ್ದ್ರಲ್ಲಿ, ಭೂಮಿನಲ್ಲಿ. ಇದೊಂದು ಜೀವಾಣು. ಇದು ಅಂದ್ರೆ ರಂಜಕವನ್ನ ಸರಬರಾಜುವಂತಹ ಜೀವಾಣುಗಳನ್ನ ಕೊಲ್ತಾ ಇದೀವಿ ಅಂತ ಅರ್ಥ. ಆ ಜೀವಾಣುಗಳು ಇಲ್ಲ ಅಂತಂದ್ರೆ ರಂಜಕವನ್ನ ಅಪ್ಟೇಕ್ ಮಾಡ್ಲಿಕ್ಕೆ ಬೇರ್ಗಳಿಗೆ ಕೊಡ್ಲಿಕ್ಕೆ ಹೆಚ್ಚು ಕಷ್ಟ ಆಗುತ್ತೆ. ಬೇರ್ಗಳು ಬೆಳವಣಿಗೆನೇ ಆಗೋದಿಲ್ಲ ಅಂತಂದ್ರೆ ಮೇಲ್ಗಡೆ ರೆಂಬೆ ಕೊಂಬೆ ಏನು ಬೆಳೆಯೋದಿಲ್ಲ. ಫಸ್ಟ್ ಬೆಳೆಯೋದೇ ಬೇರು. ಆ ರೀತಿಯ ಒಂದು ತಪ್ಪಿಸ್ಬೇಕು ಅಂತೇಳಿ ವ್ಯಾಮನ ನಾವು ಹಾಕ್ತಿವಿ. ಅದೇ ತರ ಬೇರೆ ಬೇರೆ ರೀತಿಯ ಉತ್ಪನ್ನಗಳು ಸಹ ಇದಾವೆ. ಅದು ಮುಂದೆ ನಮ್ಮ ಕಂಪನಿನಲ್ಲಿ ಇನ್ನು ನಮ್ಮಂತ ಲೀಡರ್ಗಳು ಅಥವಾ ನಿಮ್ಮಂತವ್ರು ನಮ್ಗೆ ಈ ತರ ಪ್ರಾಡಕ್ಟ್ ಗಳು ಬೇಕು, ನಾವು ಇದ್ರಲ್ಲಿ ನಾವು ಕೆಲಸ ಮಾಡ್ತೀವಿ, ಬೇರೆ ಬೇರೆ ರೀತಿಯ ಜೀವಾಣುಗಳ ಸಮೂಹನೂ ಬೇಕು. ಅದೇ ತರ KMP ಅಂತ ಹೇಳ್ತೀವಿ, ಬೇರೆ ಬೇರೆ ಕಂಪನಿಗಳಲ್ಲೇ ಇರ್ತಕ್ಕಂಥದ್ದು. ಅಂದ್ರೆ ಪೊಟಾಸ್ ಸಾಲ್ಯುಬಲ್ ಬ್ಯಾಕ್ಟೀರಿಯಾ, ಅದೇ ತರ ನೈಟ್ರೋಜನ್ ಸಾಲ್ಯುಬಲ್ ಬ್ಯಾಕ್ಟೀರಿಯಾ, ಈ ರೀತಿ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳ ಅವಶ್ಯಕತೆ ಬೇಕು. ಆದ್ರೆ ಹೆಚ್ಚಿನದಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ವ್ಯಾಮ್. ಇದು ಭೂಮಿನಲ್ಲಿ ಇಲ್ದೇನೆ ಇದ್ರೆ ಯಾವುದೇ ರೀತಿಯ ಗೊಬ್ಬರಗಳು ಮತ್ತೆ ಪೋಷಕಾಂಶಗಳ ಲಭ್ಯತೆನೆ ಗಿಡಗಳಿಗೆ ನಾವು ತೆಗೆದುಕೊಳ್ಳಿಕ್ಕೆ ಕಷ್ಟಕರ ಆಗುತ್ತೆ. ಹಾಗಾಗಿ ಈ ಒಂದು ವ್ಯಾಮನ್ನ ನಾವು ಬಳಕೆ ಮಾಡೋದ್ರ ಜೊತೆಗೆ ಇದನ್ನ ನಾವ್ ಏನ್ ಮಾಡ್ಬೋದು, ಸ್ಪ್ರೇನು ಕೂಡ ಮಾಡ್ಬೋದು, ಅಥವಾ ಡ್ರಿಂಚ್ ಮಾಡ್ತೀವಲ್ಲ ನೋಡಿ ಸಾಯಿಲ್ ಗಾರ್ಡ್, ಅಥವಾ ಇದನ್ನ ಆಗ್ರೋ ಬೂಸ್ಟ್ ಅಂತಿದೆ, ಅದ್ರ ಜೊತೆಗೆ ಇದನ್ನ ಮಿಶ್ರಣವನ್ನ ಮಾಡ್ಕೊಂಡು ಯಾವುದೇ ಬೆಳೆಗೆ ನಾವು ಇದನ್ನ ಡ್ರಿಂಚ್ ಕೂಡ ನಾವು ಮಾಡ್ಬೋದು. ಮತ್ತೆ ಕೀಟನಾಶಕಗಳು ಅಂತ ಕರಿತೀವಿ. ಕೀಟನಾಶಕಗಳ ಗುಂಪಿನಲ್ಲಿ ನಾವು ಬೇರೆ ಬೇರೆದನ್ನ ನಾವು ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಇನ್ನೊಂದ್ಸರಿ ನಾನು ಅದನ್ನ ಫೈಂಡ್ ಔಟ್ ಮಾಡ್ಕೊಳ್ತೀನಿ ಯಾವ್ದಂತೇಳಿ ಕೀಟನಾಶಕಗಳು. ಅದ್ರಲ್ಲಿ ಸಾವಯವ ಕೀಟನಾಶಕಗಳನ್ನ ನಾವು ಬಳಕೆ ಮಾಡ್ಲಿಕ್ಕೆ ಪ್ರಚೋದನೆಯನ್ನು ಕೊಡ್ಬೇಕಾಗುತ್ತೆ ರೈತರುಗಳಿಗೆ. ಯಾಕೆ ಅಂತಂದ್ರೆ ಇವತ್ತು ಹೂಗಳು ಉದುರೋಗ್ತಾ ಇದೆ ಕೀಟನಾಶಕಗಳಲ್ಲಿ. ಅತಿಯಾದ ಕೆಮಿಕಲ್ ಕೀಟನಾಶಕಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತೇ ಇರೋದೇ ಡೋಸ್ ಎಷ್ಟು ಹಾಕೋಬೇಕು ಅಂತೇಳಿ. ಅತಿ ಹೆಚ್ಚಾಗಿ ಕೀಟನಾಶಕವನ್ನ ಬಳಕೆ ಮಾಡೋದ್ರಿಂದ ಹೆಣ್ಣು ಹೂಗಳ ಸಂಖ್ಯೆ ಕಡಿಮೆ ಆಗುತ್ತೆ ಗಿಡದಲ್ಲಿ. ಹೆಣ್ಣು ಹೂಗಳ ಸಂಖ್ಯೆ ಬೇಕೇ ಬೇಕು. ಹೆಣ್ಣು ಹೂಗಳ ಸಂಖ್ಯೆ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ನಾವು ಫಲವನ್ನ ನಾವು ಪಡ್ಕೊಳ್ಬಹುದು. ಹಾಗಾಗಿ ಮತ್ತೆ ಪಾಲಿನೇಷನ್ ಆಗ್ತಾ ಇಲ್ಲ ಆ ಗಿಡಗಳ ಮೇಲೆ. ಪಾಲಿನೇಷನ್ ಅಂತಂದ್ರೆ ಪರಾಗಸ್ಪರ್ಶ ಅಂತ ಕರಿತೀವಿ. ಆ ಜೇನು ಹುಳುಗಳು ಯಾವುದೇ ರೀತಿಯ ಒಂದು ಗಿಡದ ಹತ್ರ ಬರ್ತಾ ಇಲ್ಲ. ಹಾಗಾಗಿ ಯಾವತ್ತು ನಾವು ಆರ್ಗ್ಯಾನಿಕ್ ಗೊಬ್ಬರಗಳನ್ನ ನಾವು ಬಳಕೆ ಮಾಡೋದ್ರಿಂದ ಪಾಲಿನೇಷನ್ ಕ್ರಮ ಹೆಚ್ಚಾಗುತ್ತೆ, ಗಿಡಕ್ಕೆ ಅಪ್ಟೇಕ್ ಆಗುತ್ತೆ. ಯಾವುದೇ ನ್ಯೂಟ್ರಿಷನ್ಸ್ ಮತ್ತೆ ಜೈವಿಕವಾದಂತ ಕೃಷಿನಲ್ಲಿ ನಾವು ತೊಡಗಿಸ್ಕೊಂಡ್ರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯವನ್ನ ಪಡ್ಕೊಳ್ಳಿಕ್ಕೆ. ಮತ್ತೆ ರೈತರ ಈಗೆಲ್ಲ ನಾವೆಲ್ಲ ಮಾನವರು ಭೂಮಿಗೆ ನಾವೇನಾದ್ರೂ ಒಂದು ಕೊಡುಗೆಯನ್ನ ಕೊಡ್ಬೇಕು. ನೋಡಿ ಇವತ್ತಿನ ಕಾಲದಲ್ಲಿ ನೋಡಿ ಭೂಮಿ ತಾಯಿ ಬಗ್ಗೆ ಇನ್ನೊಂದು ಮಾತನ್ನ ನಾನು ಹೇಳ್ತೀನಿ ನಿಮ್ಗೆ.
ನೋಡಿ ಇವತ್ತು ಒಬ್ಬ ರೈತ ನಮಗ್ ಕಣ್ಣು ಕಾಣಿಸ್ತಕ್ಕಂತ ದೇವ್ರವನು ರೈತ. ರೈತರಿಗೆ ನಾವು ಗೌರವವನ್ನು ಕೊಡ್ಬೇಕು. ಮತ್ತೆ ರೈತರ ಮುಂಗೋಪಿ ಅಂತಾನು ಹೇಳ್ಬೋದು. ಕೆಲವೊಂದ್ಸರಿ ಪ್ರಾಡಕ್ಟ್ ಅನ್ನ ಅದ್ರ ಬಗ್ಗೆನೆ ಕೆಲವೊಂದು ನೆಗೆಟಿವ್ಸ್ ಹೇಳ್ಬೋದು, ಪಾಸಿಟಿವ್ ಹೇಳ್ಬೋದು ರೈತ. ಆ ಎಲ್ಲದಕ್ಕಿಂತ ಜೊತೆಗೆ ರೈತ ಅಂತಂದ್ರೆ ನಮ್ಗೆ ದೇವ್ರಿದ್ದಂಗೆ. ನಮ್ಮದು ಕೃಷಿ ಪ್ರಧಾನವಾದಂತಹ ಭಾರತ. ಭಾರತದಲ್ಲಿ ಕೃಷಿಯನ್ನ ದೇಶದ ಬೆನ್ನೆಲುಬು ಅಂತ ಕರಿತೀವಿ. ಅದೇ ತರ ಇಲ್ಲಿ ನೋಡಿ, ಭೂಮಿನಲ್ಲಿ ಇವತ್ತು ಮನುಷ್ಯ ಇಷ್ಟೊಂದು ಕೋಟ್ಯಾಂತರ ಜನಸಂಖ್ಯೆನ ನಾವು ಇವತ್ತು 175 ಕೋಟಿ ಇದೆ, ಮಿಲಿಯನ್ ಕ್ರೋರ್ಸ್ ಇವತ್ತು ಭಾರತದ ಜನಸಂಖ್ಯೆ ಇದೆ. ಇಷ್ಟಿದ್ರು ಸಮೇತ ಒಂದು ಹೆಣ್ಣು ಗಂಡು ಇಲ್ದಾನೆ ಬರೀ ಕ್ರೋಮೋಜೋಮ್ಸ್ ಗಳನ್ನು ತೆಗೆದುಕೊಂಡು ಟೆಸ್ಟ್ ಟ್ಯೂಬ್ ಬೇಬಿಯನ್ನ ಇವತ್ತು ಲ್ಯಾಬ್ ಗಳಲ್ಲಿ ಸೃಷ್ಟಿಯನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವ್ ಈಗಾಗ್ಲೇ ನೋಡಿದ್ದೀವಿ. ಟೆಸ್ಟ್ ಟ್ಯೂಬ್ ಬೇಬಿಯನ್ನ ಸೃಷ್ಟಿ ಮಾಡುವಂತಹ ಒಬ್ಬ ಮನುಷ್ಯ ತನ್ನ ಬುದ್ಧಿಶಕ್ತಿ ಎಷ್ಟಿದೆ ಅಂತ ಹೇಳಿ ಗಮನಿಸಿ. ಆದರೆ ಟೆಸ್ಟ್ ಟ್ಯೂಬ್ ಒಬ್ಬ ಮನುಷ್ಯನೇ ಲ್ಯಾಬ್ ನಲ್ಲಿ ಇವತ್ತು ರೆಡಿ ಮಾಡ್ತಾ ಇದ್ದಾನೆ. ಆದ್ರೆ ಒಂದೇ ಒಂದು ಅಗಳು ಅನ್ನವನ್ನ ಇವತ್ತು ಲ್ಯಾಬ್ ನಲ್ಲಿ ನಾವು ಸೃಷ್ಟಿ ಮಾಡಕ್ಕಾಗತ್ತಾ? ನೀವೇ ಒಂದ್ಸರಿ ಯೋಚನೆ ಮಾಡಿ. ಅದನ್ನ ಮಣ್ಣಿನಿಂದನೇ ನಾವು ಬೆಳಿಬೇಕು. ಅದನ್ನ ಯಾವುದೇ ಲ್ಯಾಬ್ ಆಗ್ಲಿ ಬೇರೆ ಗ್ರಹಗಳಿಂದಾಗ್ಲಿ ನಾವು ತರಿಸ್ಕೊಳಕ್ ಆಗೋದಿಲ್ಲ. ಈ ಭೂಮಿ ತಾಯಿನ ಉಳಿಸ್ಬೇಕು ಅಂತಂದ್ರೆ ರಾಸಾಯನಿಕ ಮುಕ್ತ, ಸಾವಯವ ಯುಕ್ತ, ರಾಸಾಯನಿಕ ಮುಕ್ತ ಬಂದ ಒಂದು ಇದನ್ನ ಕೃಷಿ ಚಟುವಟಿಕೆನ ನಾವು ಕೈಗೊಳ್ಬೇಕಾಗತ್ತೆ. ರಾಸಾಯನಿಕ ಮುಕ್ತವನ್ನ ನಾವು ಮಾಡಿದ್ರೆ ನಮ್ಮ ದೇಶಕ್ಕೆ ಅಥವಾ ನಮ್ಮ ಮಣ್ಣಿಗೆ ಈ ತಾಯ್ನಾಡಿನಲ್ಲಿ ಹುಟ್ಟಿದಕ್ಕೆ ಇವತ್ತು ಇಲ್ಲಿರ್ತಕ್ಕಂಥ ನೆಲ ಇವತ್ತು ಡೆಸ್ಟ್ರಾಯ್ ಆಗಿದೆ. ಅಂದ್ರೆ ಮಣ್ಣಿನ ಆರೋಗ್ಯವನ್ನ ನಾವು ಹದಗೆಡಿಸಿದೀವಿ. ಏನಕ್ಕೆ ಹದಗೆಡಿಸ್ತಾ ಇದೀವಿ? ಒಬ್ಬ ಮನುಷ್ಯ ಇವತ್ತು ತನ್ನ ದುರಾಸೆ, ನಾನು ಹೆಚ್ಚು ಲಾಭವನ್ನ ಪಡ್ಕೊಳ್ಬೇಕು, ಈ ವರ್ಷ ಹೆಚ್ಚು ಲಾಭವನ್ನ ಬೇಕು ಅಂದ್ರೆ ಹೆಚ್ಚು ಉತ್ಪಾದನೆ ಆಗ್ಲಿ ಅಂತ ಹೇಳಿ ಹೆಚ್ಚು ಗೊಬ್ಬರವನ್ನು ಸುರಿತಕ್ಕಂಥದ್ದು, ಹೆಚ್ಚು ಔಷಧಿಗಳನ್ನ ಅದ್ರ ಮೇಲೆ ಸಿಂಪಡಣೆ ಮಾಡ್ತಕ್ಕಂಥದ್ದು, ಮಣ್ಣಿನ ಮಾರಣ ಹೋಮ ಅಂತಾನೆ ನಾವು ಕರೀಬಹುದು. ಮಣ್ಣಿನ ಮೇಲೆ ಮಾಡಿರ್ತಕ್ಕಂಥ ಒಬ್ಬ ಮನುಷ್ಯನ ದೌರ್ಜನ್ಯ. ಇದನ್ನ ತಡೆಗಟ್ಟಬೇಕು ಅಂತಂದ್ರೆ ನಿಮ್ಮಂತವ್ರೆಲ್ಲರೂ ಕೂಡ ಒಂದು ಭೂಮಿ ತಾಯಿಯನ್ನ ಉಳಿಸಿ ಅಭಿಯಾನವನ್ನ ನಾವು ಕೈಗೊಳ್ಬೇಕಾಗತ್ತೆ ಸ್ನೇಹಿತರೆ. ಭೂಮಿ ತಾಯಿಯನ್ನ ಉಳಿಸಿ ಅಭಿಯಾನವನ್ನ ಕೈ ಜೋಡಿಸ್ಬೇಕು ಅಂತಂದ್ರೆ ನಾವು ಯಾವಾಗ್ಲೂ ಕೂಡ ಸಾವಯವ ಕೃಷಿಯನ್ನ ಮಾಡಿ ನಿಮ್ಮ ಮುಂದಿನ ಪೀಳಿಗೆಗೆ ಭೂಮಿಯನ್ನ ಇನ್ನೊಂದು ಬೆಳೆ ಬೆಳ್ಕೊಳ್ಳಿಕ್ಕೆ ಬಿಟ್ಟು ಹೋಗಿ ಅಂತ ನಾವು ಹೇಳ್ಬೇಕು. ಇವತ್ತು ತುಂಡು ಭೂಮಿಯನ್ನ ಇಟ್ಕೊಂಡಿದ್ದಾನೆ ಒಬ್ಬ ರೈತ. ಯಾರು ಕೂಡ ಒಬ್ಬ ಜಮೀನ್ದಾರ ಅಂತ ಕರೆಸ್ಕೊಳಕ್ ಆಗ್ತಿಲ್ಲ. ನೋಡಿ, ಸಣ್ಣ ಭೂಮಿನಿಗೂ ನಾವಿವತ್ತು ರಾಸಾಯನಿಕ ಹಚ್ಬಿಟ್ರೆ ಮುಂದೆ ನಮ್ಮ ಮಕ್ಕಳುಗಳು ಅದ್ರ ಮೇಲೆ ಯಾವ್ದೇ ರೀತಿ ಬೆಳೆನ ಬೆಳೆಯಕ್ ಆಗೋದಿಲ್ಲ. ಇವತ್ತೆಲ್ಲ ಲ್ಯಾಬ್ ಕೃಷಿಯನ್ನ ನಾವು ಕಾಣ್ತಾ ಇದೀವಿ. ಯಾವ್ದೋ ಒಂದು ಟಾರ್ಪಲ್ ಹಾಕೊಂಡು ಗ್ರೀನ್ ಹೌಸ್ ಕೃಷಿಯನ್ನ ನಾವು ವಿದೇಶದಲ್ಲಿ ಕಾಣ್ತಾ ಇದೀವಿ. ಇಟಾಲಿಯನ್ ಟೆಕ್ನಾಲಜಿ, ಕೊರಿಯನ್ ಟೆಕ್ನಾಲಜಿನಲ್ಲಿ ನಾವು ಹೋದ್ರೆ ಇವತ್ತು ಓಪನ್ ಫೀಲ್ಡ್ ಅಲ್ಲಿ ಒಂದು ಮಣ್ಣನ್ನ ಬೆಳೆನ ಬೆಳಿಲಿಕ್ಕೆ ಕಷ್ಟ ಆಗ್ತಿದೆ ಅವ್ರಿಗೆ. ಈ ಗ್ರೀನ್ ಹೌಸ್, ಪಾಲಿ ಹೌಸ್ ಗಳಲ್ಲಿ ಅವರು ಕೃಷಿಯನ್ನ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಆದ್ರೆ ಭಾರತದ ಬಂಧುಗಳಾದಂತ ನಾವುಗಳು ಇವತ್ತು ಕೂಡ ಮಣ್ಣಿನ ಆರೋಗ್ಯವನ್ನ ಸಾಕಷ್ಟು ಇಟ್ಕೊಂಡಿದೀವಿ ಅಂತಂದ್ರೆ ಅದೊಂದು ನಮ್ಮ ಭಾರತ ದೇಶದ ಮಣ್ಣಿನ ಒಂದು ತಾಕತ್ತು ಅಂತಾನೆ ನಾವು ಹೇಳ್ಬೋದು. ಯಾವ್ದೇ ರೀತಿಯ ಕೆಮಿಕಲ್ ಹಾಕಿರೋ ಸಮೇತ ಎಷ್ಟೋ ಕಡೆ ಇವತ್ತು ಮಣ್ಣು ಫಲವತ್ತತೆ ಇರೋದನ್ನು ಕೂಡ ನಾನು ಇವತ್ತು ನೋಡಿದ್ದೀನಿ. ಅದೇ ತರ ಮಣ್ಣಿನ ಆರೋಗ್ಯದ ಮೇಲೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸಾವಯವ ಕೃಷಿ ಕಡೆಗೆ ಒಬ್ಬ ರೈತನ ಕಲ್ತ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಅಂತ ನಾನು ಇದನ್ನ ಭಾವಿಸ್ಕೊಂಡು ನಾನು ಹೇಳ್ಬೋದು. ಅದೇ ತರ ಸಾವಯವ ಕೃಷಿಗೆ ಒಬ್ಬ ರೈತನ ಅಡಿಕ್ಟ್ ಮಾಡ್ತು ಅಂತಂದ್ರೆ ಅವನಿಗೊಂದು ಆರೋಗ್ಯ ಕೊಟ್ಟಂಗೆ, ನಾವು ಮಣ್ಣಿನ ಒಂದು ಉಳಿಸ್ದಂಗೆ ಈ ರೀತಿಯನ್ನ ಕಾಣಬಹುದು. ಮತ್ತೆ ನೀರು ಸಮೇತ ಇವತ್ತು ಈಗ ನೋಡಿ, ನೀರುಗಳು ಕೆರೆ ಕಟ್ಟೆಗಳಲ್ಲೂ ಸಹ ನಾವು ಮಲಿನತೆಯನ್ನ ಕಾಣ್ತಾ ಇದ್ವಿ. ಯಾವ ರೀತಿ ಮಲಿನ ಆಗ್ತಿದೆ? ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ನೀರನ್ನ ಹೊಳೆ ನೀರನ್ನ ಕುಡಿತಿದ್ರು, ಯಾವ್ದೇ ಫಿಲ್ಟರ್ ಇಲ್ದಾನೆ. ಇವತ್ತು ನೀರನ್ನ ನಾವು ಆಲ್ರೆಡಿ ಫಿಲ್ಟರ್ ನೀರನ್ನ ತಗೊಂಡು ಕುಡಿಯೋ ಒಂದು ಮಟ್ಟಕ್ಕೆ ನಾವು ಇವತ್ತು ಬಂದ್ಬಿಟ್ಟಿದ್ದೀವಿ. ನೋಡಿ, ಅತಿ ಹೆಚ್ಚು ರಾಸಾಯನಿಕವನ್ನ ಗೊಬ್ಬರವನ್ನ ಭೂಮಿಗೆ ಬಳಕೆ ಮಾಡಿರ್ತೀವಿ. ಪೆಸ್ಟಿಸೈಡ್ಸ್, ಕೆಮಿಕಲ್ ಫಂಗಿಸೈಡ್ಸ್ ಗಳು ಮತ್ತೆ ಕೆಮಿಕಲ್ ಆಧಾರಿತವಾದಂತಹ ಕಳೆನಾಶಕಗಳನ್ನು ಸಿಂಪಡಣೆ ಮಾಡಿರ್ತೀವಿ. ಒಂದು ಜೋರ್ ಮಳೆ ಬೀಳ್ತು ಅಂತಂದ್ರೆ ಅದು ಅಲ್ಲಿಂದ ಹರ್ಕೊಂಡು ಬಂದು ಒಂದು ಕೆರೆಗಳಲ್ಲಿ ಅದು ತುಂಬಿಕೊಳ್ತಾ ಇದೆ. ಕೆರೆನಲ್ಲಿ ತುಂಬಿಕೊಂಡಾಗ ಏನಾಗುತ್ತೆ, ಅಲ್ಲೇ ಇರ್ತಕ್ಕಂಥ ಯಾವ್ದೇ ರೀತಿಯ ಅಲ್ಲಿ ಜಲಚರಗಳಿಗೂ ಕೂಡ ಸಂಕಷ್ಟ. ಅದೇ ತರ ಆ ನೀರನ್ನ ಸೇವನೆ ಮಾಡಿದ್ರೆ ನಮಗೂ ಕೂಡ ಸಂಕಷ್ಟ. ನೀರನ್ನ ನಾವು ಕುದಿಸಿ ಆರಿಸಿ ಕುಡಿತೀವಿ. ಕೆರೆ ನೀರು ಏನೂ ಆಗೋದಿಲ್ಲ, ಇದು ಬೆಂಗಳೂರು ನೀರು, ಇದು ಮೈಸೂರಿಂದ KRS ಬಂತಿದ್ದು ಅಂತೀವಿ. KRS ಎಲ್ಲಿಂದ ಬರುತ್ತೆ ನೀರು? ಹೊಲ ಜಮೀನುಗಳು ನದಿಯಿಂದನೇ ಬರ್ತಕ್ಕಂಥದ್ದು. ನದಿಗೆ ಎಲ್ಲಿಂದ ಬರುತ್ತೆ? ನದಿ ಮೂಲದಲ್ಲಿ ಹುಟ್ಟುತ್ತೆ. ಅದೇ ತರ ಕೆರೆ ಗದ್ದೆಗಳಿಂದನೂ ಬಂದ್ ಬಿದ್ದಿರುತ್ತೆ. ಕುದಿಸಿದ್ರು ಸಮೇತ ಡೆಸ್ಟ್ರಾಯ್ ಆಗದೆ ಇರ್ತಕ್ಕಂಥ ಕೆಮಿಕಲ್ ನೀರ್ನ ಸೇರ್ಕೊಂಡಿರ್ತದೆ ಅಂತ ನೋಡಿ. ಕಾಣೋದಕ್ಕೆ ಪ್ಯೂರ್ ವಾಟರ್ ನೋಡ್ತೀವಿ ನಾವು, ಆದ್ರೆ ಆ ನೀರಿನಲ್ಲೂ ಸಮೇತ ಕೆಮಿಕಲ್ ಯುಕ್ತ ನೀರನ್ನ, ಕ್ಲೋರೈಡ್ ಯುಕ್ತ ನೀರನ್ನ ಇವತ್ತು ನಾವು ಸೇವನೆಯನ್ನ ಮಾಡ್ತಾ ಇದೀವಿ. ಇದು pH ವ್ಯಾಲ್ಯೂ ಬಗ್ಗೆ ಡೌಟ್ ಕೇಳಿದ್ರು. pH ವ್ಯಾಲ್ಯೂ ಅಂದ್ರೆ ಏನಿಲ್ಲ,
ಅದು ಒಂದು ಪೊಟೆನ್ ಸ್ಕೇಲ್ ಅಂದ್ರೆ ಭೂಮಿಲಿ ಆಸಿಡ್ ಬೇಸಿಕ್ ಅಂತ ಎರಡು ಇರುತ್ತಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ. ಇವಾಗ ಭೂಮಿ ಆಸಿಡಿಕ್ ಆಗಿದ್ಯಾ ಬೇಸಿಕ್ ಆಗಿದ್ಯಾ ಅಂತ ಚೆಕ್ ಮಾಡೋದ್ರಲ್ಲಿ ಅದು 14 ತನಕ ಇರುತ್ತೆ. 0 ಇಂದ 14 ತನಕ ಒಂದು ಸ್ಕೇಲು. ಅಲ್ಲಿ 0 to 7 ಒಳಗಡೆ ಏನಿರುತ್ತಲ್ಲ ಅದನ್ನ ಆಸಿಡಿಕ್, 7 ಇಂದ ಮೇಲ್ಗಡೆ 14 ತನಕ ಏನಿರುತ್ತಲ್ಲ ಆ ಒಂದು ಪಿ ಎಚ್ ವ್ಯಾಲ್ಯೂನ ಬೇಸಿಕ್ ಅಂತ ಹೇಳ್ತಾರೆ. ಈ ತರ ಚೆಕ್ ಮಾಡ್ಕೊಳ್ಳೋಕೆ ಸೋಪ್ ಅಲ್ಲಿ ಆಗಿರ್ಬೋದು, ಅಂದ್ರೆ ಲ್ಯಾಂಡ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಂದು ವಸ್ತುನು ಕೂಡ ಪಿ ಎಚ್ ನ ಚೆಕ್ ಮಾಡ್ತಾರೆ. ಅದು ನ್ಯೂಟ್ರಲ್ ಆಗಿರ್ಬೇಕು. 7 ಅಲ್ಲಿ ಇಟ್ರೆ ಅಂತಂದ್ರೆ ಅದು ನ್ಯೂಟ್ರಲ್. ಆ ತರ ಚೆಕ್ ಮಾಡ್ಕೊಳ್ಳೋದಕ್ಕೆ ಅವರು ಪಿ ಎಚ್ ವ್ಯಾಲ್ಯೂ ತರ ಹೇಳಿದ್ರು. ಅಬ್ಸರ್ವರ್ ಪಾಲಿಮರ್ ಅಂತಿದೆ. ಈ ಟೆಕ್ನಾಲಜಿಯನ್ನ ಅಮೆರಿಕ ಮತ್ತು ಬೇರೆ ಬೇರೆ ಮುಂದುವರಿದ ರಾಷ್ಟ್ರಗಳು ಯೂಸ್ ಮಾಡ್ತಾ ಇದಾವೆ. ಹೇಗೆ ಅಂದ್ರೆ ಕೆಲವೊಂದು ಕೆಲವೊಂದು ರೈತನ ಜಮೀನಲ್ಲಿ ಕಡಿಮೆ ನೀರು ಇರ್ತದೆ, ಬೆಳೆ ಬೆಳೆಯಕ್ಕಾಗಲ್ಲ. ಈ ಒಂದು ಪ್ರಾಡಕ್ಟ್ SAP ಪ್ರಾಡಕ್ಟ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ, ಈಗ ಮಳೆ ಬಿದ್ದಾಗ ಅದು ಒಂದು ಕಣ 100 ಪಟ್ಟು ಹೆಚ್ಚು ನೀರನ್ನ ಹಿಡಿದಿಟ್ಕೊಳ್ಳಕ್ಕೆ ಕೆಲಸ ಮಾಡುತ್ತೆ. ಭೂಮಿಗೆ ಎರಚ್ಬಿಡೋದು ಅಷ್ಟೇ. ಅದನ್ನು ಭೂಮಿಗೆ ಎರಚ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ, ಒಂದ್ ಮಳೆ ಬಿದ್ದಾಗ ಅದು ತನ್ನ ಗಾತ್ರದ 100 ಪಟ್ಟು ಹೆಚ್ಚು ನೀರನ್ನ ಹಿಡಿದಿಟ್ಕೊಳ್ಳಕ್ಕೆ ಅದು ಯಶಸ್ವಿಯಾಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತದೆ. ಅದರ ಲೈಫ್ ಬಂದು 6 ಮಂತ್ಸ್ ಇರುತ್ತೆ. ಒಂದು ಕ್ರಾಪ್ ಸೈಕಲ್ ಕೂಡ ಒಂದು 6 ಮಂತ್ಸ್ 7 ಮಂತ್ಸ್ ಅಂತೂ ಅಷ್ಟರೊಳಗಡೆ ಇನ್ನೊಂದ್ ಮಳೆ ಬಂದೇ ಬರುತ್ತೆ. ಖಂಡಿತ. ಈ SAP ಯನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ, ಭೂಮಿನಲ್ಲಿ ನೀರಿನ ಕೊರತೆ ಆದಾಗ ನೀವೇನು ಈಗ PH ಮೀಟರ್ ಅಂತ ಹೇಳಿದ್ರಿ, ಅದರಲ್ಲಿ ಮಾಯಿಶ್ಚರ್ ಅನ್ನ ನೋಡ್ಬೋದು, ಜೊತೆಗೆ ಬೆಳಕು ಎಷ್ಟು ಬೀಳ್ತಿದೆ ಅಂತ ನೋಡ್ಬೋದು, ಮತ್ತೆ ತೇವಾಂಶ ಎಷ್ಟಿದೆ ಅಂತ ಹೇಳಿ ಕಂಡುಹಿಡಿಬಹುದು. ಅದನ್ನ ನಾವು ಹೇಳ್ಬೋದು, ನೀರ್ ಕೊಡಿ ಅಥವಾ ನೀರನ್ನು ಬೇಡ ಸಾಕು ಅಂತ ಹೇಳ್ಬೋದು. ಇದು ನಾನು ಹೇಳ್ತಕ್ಕಂಥ SAP ಪ್ರಾಡಕ್ಟ್ ಹೆಂಗ್ ಯೂಸ್ ಆಗುತ್ತೆ ಅಂತಂದ್ರೆ, ನೀರು ಕಡಿಮೆ ಇದ್ರೆ ಭೂಮಿಯಲ್ಲಿ ಇರ್ತಕ್ಕಂಥ ಬೆಳೆ ಒಣಗೋಗುತ್ತೆ. ಆಗ SAP ಪಾಲಿಮರ್ ಅಬ್ಸರ್ವರ್ ಏನಾಗುತ್ತೆ, ಹಿಡಿದಿಟ್ಕೊಂಡಿರ್ತಕ್ಕಂಥ ನೀರನ್ನ ಡ್ರಾಟ್ ಆದಾಗ ಅಂದ್ರೆ ಒಣ ಹವೆ ಬಂದಾಗ ರಿಲೀಸ್ ಮಾಡ್ತಾ ಹೋಗುತ್ತೆ ನೀರಿನಂಶನ. ಜಲ್ಲಿ ಟೈಪು ಬೇರ್ನಲ್ಲೇ ಇರುತ್ತದು. ಆ ರೀತಿ ಟೆಕ್ನಾಲಜಿ ಇದೆ ಸರ್ ಇವತ್ತಿನ ಪ್ರಪಂಚದಲ್ಲಿ. SAP ಕೂಡ ನಮ್ ದೇಶದಲ್ಲೂ ಪ್ರೊಡ್ಯೂಸ್ ಮಾಡ್ತಾರೆ. ಹೆಚ್ಚಿನದಾಗಿ ಇದನ್ನ ನೋಡಿ, ಚಿಕ್ಕ ಮಕ್ಕಳುಗಳಿಗೆ ಪ್ಯಾಡ್ ಗಳನ್ನ ಮಾಡ್ತಾರೆ. ಅದ್ರಲ್ಲಿ SAP ನ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ತಾರೆ. ಅಂದ್ರೆ ಆ ಮಗು ಏನಾದ್ರು ಯೂರಿನ್ ಮಾಡ್ಕೋತು ಅಂತಂದ್ರೆ ಅದನ್ನ ಹಿಡಿದಿಟ್ಕೊಳ್ತದ ನೋಡಿ, ಹೊರಗಡೆ ಚೆಲ್ಲ. ಈ ರೀತಿ ಟೆಕ್ನಾಲಜಿನ ಬೇರೆ ಬೇರೆ ದೇಶಗಳಲ್ಲಿ ಬಳಕೆ ಮಾಡ್ಕೊಂಡು ಇವತ್ತು ಯಶಸ್ವಿ ರೈತರುಗಳನ್ನ ನಾವು ಕಾಣ್ತೀವಿ ಸರ್.